ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ರಾಜ್ಯ ದೇಶದಲ್ಲಿ ಚರ್ಚೆಯಾಗ್ತಾ ಇರುವಂತಹ ವಿಚಾರ ಇವತ್ತು ನಿನ್ನೆಯದಲ್ಲ, ಈ ಹಿಂದಿಂದೂ ಕೂಡ ಈ ಒಂದು ಸಂಘಟನೆಯ ಬಗ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು, ಪರ ವಿರೋಧವಾಗಿರುವಂತಹ ವಿಚಾರಗಳ ನಡುವೆ ಕೆಲವು ಆರೋಪಗಳು, ಗಂಭೀರವಾಗಿರುವಂತಹ ಆರೋಪಗಳು ಈ ಸಂಘಟನೆಯ ವಿಚಾರವಾಗಿ ಕೇಳಿ ಬರ್ತಾ ಇತ್ತು. ಇದೀಗ ಈ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತುಂಬಾ ದೊಡ್ಡ ಮಟ್ಟದ ಕಾರ್ಯವೈಖರಿಗಳು, ವಿಚಾರಗಳು ನಡೀತಾ ಇದೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ. ಕೇಂದ್ರದ ಮಟ್ಟದಲ್ಲಿ ಆಗ್ತಾ ಇರುವಂತಹ ವಿಚಾರ, ಈ ಹಿಂದಿಂದೂ ಕೂಡ ಈ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡಬೇಕು. ಯಾಕೆ ಅಂತ ಬಂದಾಗ ಈ ಸಂಘಟನೆಗಳಿಂದ ಭಯೋತ್ಪಾದನಾ ಕೃತ್ಯಗಳಿಗೆ, ಚಟುವಟಿಕೆಗಳಿಗೆ ಸಹಾಯ ಆಗ್ತಾ ಇದೆ, ಜೊತೆಗೆ ದೇಶದ್ರೋಹಿ, ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಆಗ್ತಾ ಇದೆ ಅನ್ನುವಂತಹ ಗಂಭೀರವಾಗಿರುವಂತಹ ಆರೋಪಗಳನ್ನ ಕೆಲವು ಸಂಘಟನೆಗಳು, ಜೊತೆಗೆ ಆಡಳಿತ ಪಕ್ಷ ಬಿಜೆಪಿ ಪಕ್ಷ ಮಾಡಿಕೊಂಡು ಬರ್ತಾ ಇದೆ. ನಾನು ಹೇಳ್ತಾ ಇರುವಂತದ್ದು PFI, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಈ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಹಲವು ವಿಚಾರಗಳ ನಡುವೆ ಮಹತ್ವದ ಒಂದು ಬೆಳವಣಿಗೆ. ಇನ್ನು ಒಂದು ವಾರದ ಒಳಗೆ PFI ಸಂಘಟನೆ ಬ್ಯಾನ್ ಆಗುತ್ತೆ ಅನ್ನುವಂತಹ ವಿಚಾರ, ಜೊತೆಗೆ ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. PFI ಬ್ಯಾನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಬಹುಶಃ ನಮ್ಮ ರಾಜ್ಯ, ದೇಶ ಅನೇಕ ಸಂಘಟನೆಗಳನ್ನ ನೋಡಿದೆ. ಆದ್ರೆ ಈ ಒಂದು ಸಂಘಟನೆಯ ವಿಚಾರವಾಗಿ ಮಾತನಾಡಿದಂತಹ ಪರ ವಿರೋಧವಾಗಿರುವಂತಹ ಚರ್ಚೆಗಳು, ಆರೋಪಗಳು ಬಹುಶಃ ಬೇರೆ ಸಂಘಟನೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬರಲಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, PFI ಯಾಕೆ ಬ್ಯಾನ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ತಮ್ಮ ತಲೆಯಲ್ಲೂ ಕೂಡ ಇದೆ. ಜೊತೆಗೆ ಯಾಕೆ ಬ್ಯಾನ್ ಮಾಡಬೇಕು ಅನ್ನುವಂತಹ ಗಂಭೀರವಾಗಿರುವಂತಹ ಆರೋಪಗಳು ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ನೇರವಾಗಿ ಕೇಂದ್ರ ಗೃಹ ಇಲಾಖೆ ಈ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ನೇರವಾಗಿರುವಂತಹ ಆರೋಪಗಳು ಅಂತ ಬಂದಾಗ ಭಯೋತ್ಪಾದನೆಗೆ ಬೆಂಬಲ ಕೊಡುತ್ತೆ ಈ ಒಂದು ಸಂಘಟನೆ ಅನ್ನುವಂತಹ ವಿಚಾರವನ್ನ, ಗಂಭೀರವಾಗಿರುವಂತಹ ಆರೋಪವನ್ನ ಮಾಡುತ್ತೆ. ಜೊತೆಗೆ ಕೋಮು ವೈಷಮ್ಯವನ್ನ, ದ್ವೇಷವನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥ ಆರೋಪ ಒಂದ್ ಕಡೆ ಆದ್ರೆ, ಕೋಮು ಪ್ರಚೋದನೆ ಆಗುತ್ತೆ ಅನ್ನುವಂತಹ ಆರೋಪ ಮತ್ತೊಂದೆಡೆ. ಈ ಎಲ್ಲಾ ವಿಚಾರದ ಬಗ್ಗೆ ಇನ್ನು ಒಂದು ವಾರದ ಒಳಗೆ PFI ಬ್ಯಾನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮತ್ತೊಮ್ಮೆ ಎದ್ದಿರುವಂತದ್ದು. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಡು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಿಷೇಧಕ್ಕೆ ಕಾಲ ಸನ್ನಿಹಿತ. ಮುಂದಿನ ಒಂದು ವಾರದೊಳಗೆ ಭಾರತದಲ್ಲಿ PFI ಇಂಡಿಯಾ ಬ್ಯಾನ್ ಆಗುತ್ತಾ? ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಬಹುಶಃ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಿರುವ ಸಂಘಟನೆ. ಈ ಸಂಘಟನೆಯನ್ನ ಭಾರತದಲ್ಲಿ ನಿಷೇಧಿಸಲು ಚಿಂತನೆ ಮಾಡಲಾಗಿದೆ. ಕೇಂದ್ರ ಗೃಹ ಇಲಾಖೆ ಈ ಬಗ್ಗೆ ತಯಾರಿಯನ್ನ ಆರಂಭಿಸಿದ್ದು, ಮುಂದಿನ ಒಂದು ವಾರದಲ್ಲಿ ಸಂಘಟನೆ ನಿಷೇಧವಾಗುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಮೂಲಗಳು ತಿಳಿಸಿವೆ. ಭಯೋತ್ಪಾದನೆಗೆ ಬೆಂಬಲ, ಅಶಾಂತಿ, ವೈಷಮ್ಯ, ಕೋಮು ಪ್ರಚೋದನೆಯ ಆರೋಪ. ಹಲವು ದೂರುಗಳ ಹಿನ್ನೆಲೆ ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ಈ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. PFI ದೇಶದಲ್ಲಿ ಶಾಂತಿ ಕದಡೋದು, ವೈಷಮ್ಯ ಬಿತ್ತೋದು, ಭಯೋತ್ಪಾದನೆಗೆ ಬೆಂಬಲ ಹಾಗೂ ಕೋಮು ಪ್ರಚೋದನೆ ನೀಡುವ ಗಂಭೀರ ಆರೋಪಗಳನ್ನ ಎದುರಿಸುತ್ತಿದೆ. ರಾಷ್ಟ್ರೀಯ ತನಿಖಾ ದಳದಿಂದ ಕೇಂದ್ರ ಗೃಹ ಇಲಾಖೆಗೆ ಮಾಹಿತಿ. ಈ ಸಂಬಂಧ ಅಜಯ್ ಭಲ್ಲಾ ವರದಿಯನ್ನ ಪಡಿತಾ ಇದ್ದಾರೆ. ರಾಷ್ಟ್ರೀಯ ತನಿಖಾ ದಳದಿಂದಲೂ ಮಾಹಿತಿಯನ್ನ ಕೋರಲಾಗಿದೆ. ಕೇರಳದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಪ್ರೇರಣೆ ಹಾಗೂ ಬೆಂಗಳೂರಿನಲ್ಲಿ ಹಲವು ಗಲಭೆಗಳ ಹಿಂದೆ PFI ಪಾತ್ರ ಇರುವ ಬಗ್ಗೆ ರಾಜ್ಯ ಸರ್ಕಾರಗಳಿಂದ ಗೃಹ ಇಲಾಖೆ ಮಾಹಿತಿಯನ್ನ ತರಿಸಿಕೊಂಡಿದೆ. ಕೇರಳ ಭಯೋತ್ಪಾದನಾ ಚಟುವಟಿಕೆ, ಬೆಂಗಳೂರು, ಮಂಗಳೂರು ಗಲಭೆಯ ಹಿಂದೆ PFI. ಈ ಎಲ್ಲ ವರದಿಗಳನ್ನ ಆಧರಿಸಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯನ್ನ ಭಾರತದಲ್ಲಿ ಬ್ಯಾನ್ ಮಾಡಲು ತಯಾರಿ ನಡೀತಾ ಇದೆ. ಈವರೆಗೂ ಭಾರತದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಪ್ರೇರಣೆ ನೀಡುವ 42 ಮತ್ತು ನಿಯಮಗಳನ್ನ ಉಲ್ಲಂಘಿಸಿ ಕಾನೂನು ಸುವ್ಯವಸ್ಥಿತಿ ಹದಗೆಡಿಸುವ 11 ಸಂಘಟನೆಗಳನ್ನ ಗೃಹ ಇಲಾಖೆ ನಿಷೇಧ ಮಾಡಿದೆ. ಒನ್ಸ್ ಅಗೇನ್ ಹಲವು ಚರ್ಚೆಗಳು ಈ ಹಿಂದಿನಿಂದ ಕೂಡ ಈ ಸಂಘಟನೆಯ ಬಗ್ಗೆ ಕೇಳಿ ಬರ್ತಾ ಇತ್ತು. ಜೊತೆಗೆ ಗಂಭೀರವಾಗಿರುವಂತಹ ಆರೋಪಗಳು ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ವಿಚಾರವಾಗಿ ಕೇಳಿ ಬರ್ತಾ ಇತ್ತು. ಇದೀಗ ನೇರವಾಗಿ ಕೇಂದ್ರ ಗೃಹ ಇಲಾಖೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಬಂದಾಗ ಸಂಕ್ಷಿಪ್ತವಾಗಿರುವಂತಹ ವಿಚಾರಗಳನ್ನ ನಡೆಸಿರಬಹುದು, ನಡೆಸಿರಬೇಕು ಅನ್ನುವಂತಹ ವಿಚಾರಗಳ ನಡುವೆ
ಹೌದಾ PFI ಬ್ಯಾನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ, ಯಾಕಂದ್ರೆ ಇವತ್ತು ನಿನ್ನೆಯದಲ್ಲ ಈ ಒಂದು ಆಗ್ರಹ, ಈ ಒಂದು ವಿಚಾರ ಅಥವಾ ಈ ಒಂದು ವಿಚಾರವನ್ನ ಹಿಂದಿಂದೂ ಕೂಡ ಹಿಂದೂ ಸಂಘಟನೆಗಳು ಜೊತೆಗೆ ಇನ್ನಿತರ ಸಂಘಟನೆಗಳು ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಹೇಳಿಕೊಂಡು ಬರ್ತಾನೆ ಇದೆ. ಆದ್ರೆ ಯಾವಾಗ ಬ್ಯಾನ್ ಆಗುತ್ತೆ ಅನ್ನೋ ಪ್ರಶ್ನೆಯೂ ಕೂಡ ಜನರು ಕೇಳ್ತಾ ಇರುವಂತಹ ವಿಚಾರಗಳ ನಡುವೆ ನೇರವಾಗಿ ನಾನು ಇವತ್ತಿನ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ಯಾಕೆ ಈ ಸಂಘಟನೆ ಮೇಲೆ ಇಂತಹ ಆರೋಪಗಳು ಬರುತ್ತೆ ಅನ್ನುವಂತಹ ದೊಡ್ಡ ಮಟ್ಟದ ಪ್ರಶ್ನೆ ಮತ್ತೊಮ್ಮೆ ನಮ್ಮ ಕಣ್ಣ ಮುಂದೆ ನಿಮ್ಮ ಕಣ್ಣ ಮುಂದೆ ಬಂದಿರುವಂತದ್ದು. ಯಾಕೆ ಈ ಒಂದು ಸಂಘಟನೆ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ, ಯಾಕೆ ಗಂಭೀರವಾಗಿರುವಂತಹ ಆರೋಪಗಳು ಈ ಸಂಘಟನೆ ಮೇಲೆ ಕೇಳಿ ಬರ್ತಾ ಇದೆ ಅನ್ನುವಂಥ ವಿಚಾರಗಳ ನಡುವೆ ನಾನು ಚರ್ಚೆನ ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ಗಣೇಶ್ ಪೂಜಾರಿ ಅವರು, ಕಾಂಗ್ರೆಸ್ ಮುಖಂಡರು, ಆತ್ಮೀಯವಾಗಿರುವಂತಹ ಸ್ವಾಗತ ಗಣೇಶ್ ಪೂಜಾರಿ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ವಕ್ತಾರರು ರಾಧಾಕೃಷ್ಣ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ರಾಧಾಕೃಷ್ಣ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ಅಶ್ರಫ್ AK ಅವರು, PFI ರಾಜ್ಯ ಕಾರ್ಯದರ್ಶಿ, ಆತ್ಮೀಯವಾಗಿರುವಂತಹ ಸ್ವಾಗತ ಅಶ್ರಫ್ AK ಅವರಿಗೆ. ನಮಸ್ತೆ ಸರ್. ಥ್ಯಾಂಕ್ ಯು. ಎಸ್, ಮೂವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತನಾಡಬೇಕು ಹಲವಾರು ವಿಚಾರಗಳ ನಡುವೆ, ಈ ಒಂದು ಗಂಭೀರವಾಗಿರುವಂತಹ ಆರೋಪಗಳ ನಡುವೆ PFI ಬ್ಯಾನ್ ಅನ್ನುವಂತಹ ಪ್ರಶ್ನೆಯನ್ನ ನಾನು ನೇರವಾಗಿ ನಿಮ್ಮಲ್ಲೇ ಕೇಳ್ತೇನೆ. ಅಶ್ರಫ್ AK, ಫಸ್ಟ್ ರಿಯಾಕ್ಷನ್ PFI ಬ್ಯಾನ್, ಜೊತೆಗೆ ಅಲ್ಲಿ ಕ್ವಶನ್ ಮಾರ್ಕ್ ಕೂಡ ನಾವು ಹಾಕಿದ್ದೇವೆ. ಫಸ್ಟ್ ರಿಯಾಕ್ಷನ್ ಅಶ್ರಫ್ AK ಅವರು. ಎಸ್ ನಿತಿನ್ ಸರ್, ನನಗೆ ನಿಮ್ಮ ವಾಯ್ಸ್ ಬ್ರೇಕ್ ಆಯ್ತು ಜಸ್ಟ್. ಓಕೆ, ಧ್ವನಿ ಕೇಳ್ತಾ ಇದೆಯಾ ಅಶ್ರಫ್ ಅವರೇ? ನಮ್ಮ ಪ್ರಶ್ನೆ ಅರ್ಥ ಆಗಲಿಲ್ಲ ಸರ್. ಧ್ವನಿ ಕೇಳ್ತಾ ಇದೆಯಾ ಅಶ್ರಫ್ ಅವರೇ? ಅಶ್ರಫ್ ಅವರೇ ಕೇಳಿಸ್ತಾ ಇಲ್ಲ ಸರ್. ಧ್ವನಿ ಕೇಳ್ತಾ ಇದೆಯಾ ಅಶ್ರಫ್ ಅವರು ಈಗ? ಹಲೋ, ಧ್ವನಿ ಕೇಳ್ತಾ ಇದೆಯಾ ಅಶ್ರಫ್ ಅವರೇ? ಓಕೆ ಅಶ್ರಫ್ ಅವರು ಬರ್ತೇನೆ, ನಾನು ನಿಮ್ಮ ಜೊತೆ ಬರ್ತೇನೆ ನೇರವಾಗಿ. ಧ್ವನಿ ಕೇಳ್ತಾ ಇದೆಯಾ ಅಶ್ರಫ್ ಈಗ? ಎಸ್, ಧ್ವನಿ ಕೇಳ್ತಾ ಇದೆಯಾ ಅಶ್ರಫ್ ಅವ್ರೀಗ? ಕೇಳಿಸ್ತಾ ಇದೆ, ಹೇಳಿ ಸರ್. ಓಕೆ ಅಶ್ರಫ್ ಅವರೇ, ತಮ್ಮಲ್ಲೇ ನಾನು ಈ ಚರ್ಚೆಯನ್ನ ಡಿಬೇಟ್ ಅನ್ನ ಪ್ರಾರಂಭ ಮಾಡ್ತೀನಿ. PFI ಬ್ಯಾನ್ ಅನ್ನುವಂತಹ ವಿಚಾರ, ಎಸ್ ಫಸ್ಟ್ ರಿಯಾಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, PFI ಬ್ಯಾನ್ ಎನ್ನುವಂತಹ ಒಂದು ವಿಚಾರ ಇವತ್ತು ಬೆಳಿಗ್ಗೆಯಿಂದ ಕೆಲ ಮಾಧ್ಯಮಗಳ ಮೂಲಕ ತಿಳಿದು ಬರ್ಲಿಕ್ಕೆ ಸಾಧ್ಯ ಆಯ್ತು. ಸರ್ಕಾರದಿಂದನೋ ಯಾವುದೋ ಇಲಾಖೆಯಿಂದನೋ ಅಧಿಕೃತವಾದಂತಹ ಯಾವುದೇ ಒಂದು ಪ್ರಸ್ತಾಪ ಇರಬಹುದು, ವಿಚಾರ ಇರಬಹುದು, ಈವರೆಗೆ ನಮ್ಗೆ ಅಧಿಕೃತವಾಗಿ ಪಾಪ್ಯುಲರ್ ಫ್ರಂಟ್ ಗೆ ಸಿಕ್ಕಿಲ್ಲ. ಆದ್ರೂ ಮಾಧ್ಯಮದಲ್ಲಿ ಬಂದಿರುವಂತಹ ವಿಚಾರವನ್ನ ಮುಂದಿಟ್ಟುಕೊಂಡು ಚರ್ಚಿಸುವುದಾದ್ರೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ನಿಷೇಧ ಎನ್ನುವಂತಹ ವಿಚಾರ 2017ರಲ್ಲೂ ಕೂಡ ಇದೇ ರೀತಿಯಲ್ಲಿ ಒಂದು ದಿವಸ ಚರ್ಚೆ ಆಗಿತ್ತು. ಒಂದೇ ವಾರದಲ್ಲಿ ಪಾಪ್ಯುಲರ್ ಫ್ರಂಟ್ ನಿಷೇಧಕ್ಕೆ ಒಳಗಾಗ್ಲಿಕ್ಕಿದೆ ಅಂತ ಹೇಳಿ 5 ವರ್ಷ ಆಗಿದೆ. ಇನ್ನೂ ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ದೇಶದಲ್ಲಿ ಜನಪರವಾಗಿ ಶೋಷಿತ ಜನರ ಹಕ್ಕುಗಳಿಗಾಗಿ ನಿರಂತರವಾಗಿ ಧ್ವನಿ ಎತ್ತಿಕೊಂಡು ಬರ್ತಾ ಇದೆ. ಖಂಡಿತವಾಗಿಯೂ ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಿಷೇಧಕ್ಕೆ ಒಳಪಡುವಂತಹ ಯಾವೊಂದು ಕೃತ್ಯದಲ್ಲೂ ಕೂಡ ಇವರಿಗೆ ಭಾಗಿಯಾಗಿಲ್ಲ. ಅದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳು ಇವರಲ್ಲಿ ಇಲ್ಲ. ಸುಖಾಸುಮ್ಮನೆ ಅಭಿವೃದ್ಧಿಯಿಂದ ಜನರಿಗೆ ಬೇಕಾದಂತಹ ಇಲ್ಲಿ ಬರುವಂತಹ ಅವರ ಮೇಲೆ ಬರುವಂತಹ ಆರೋಪಗಳನ್ನ ಡೈವರ್ಟ್ ಮಾಡುವಂತಹ ಸಲುವಾಗಿ ಬಿಜೆಪಿ ಪದೇ ಪದೇ ಅದನ್ನೊಂದು ಚಾಳಿಯಾಗಿ ಮುಂದುವರಿಸಿಕೊಂಡು ಬರ್ತಾ ಇದೆ. PFI ಅನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಇವರು ಜಾರ್ಖಂಡ್ ನಲ್ಲಿ ಇದೇ ರೀತಿ ಬ್ಯಾನ್ ಮಾಡಿದ್ರು. ಜಾರ್ಖಂಡ್ ನ ಅದೇ ಹೈಕೋರ್ಟ್ ಏನ್ ಮಾಡಿದೆ, ಇವರ ಒಂದು ಪ್ರಯತ್ನವನ್ನ ತಳ್ಳಿ ಹಾಕಿದೆ, ರಿಜೆಕ್ಟ್ ಮಾಡಿದೆ. ಪಾಪ್ಯುಲರ್ ಫ್ರಂಟ್ ನಿಷೇಧವನ್ನ ವಾಪಸ್ ಪಡೆದಿದೆ. ಅಂದ್ರೆ ಖಂಡಿತವಾಗಿಯೂ ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ದೇಶದಲ್ಲಿ ಯಾವೊಂದು ದೇಶ ವಿರೋಧಿ ಕೃತ್ಯದಲ್ಲೂ ಕೂಡ ಭಾಗಿಯಾಗಿಲ್ಲ, ಭಾಗಿಯಾಗುವುದೂ ಇಲ್ಲ. ನಿಷೇಧಕ್ಕೆ ಒಳಪಡುವಂತಹ ಯಾವೊಂದು ಕೃತ್ಯವನ್ನು ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡಿಲ್ಲ ಎನ್ನುವಂತಹ ಬಹಳ ಸ್ಪಷ್ಟವಾದ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಚ್ಛಪಡ್ತೇನೆ. ಓಕೆ, ಸ್ಪಷ್ಟವಾಗಿರುವಂತಹ ವಿಚಾರವನ್ನು ಕೂಡ ನಾವು ಪ್ರಸ್ತಾಪ ಮಾಡಿದಿರಾ. 5 ವರ್ಷಗಳಾಯ್ತು, ಹಿಂದಿಂದೂ ಕೂಡ ಇದೇ ರೀತಿ ವಿಚಾರಗಳು ಇತ್ತು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬ್ಯಾನ್ ಆಗುತ್ತೆ ಅನ್ನುವಂಥದ್ದು 1 ವಾರದೊಳಗೆ, ಅಂತ ಆಗಿಲ್ಲ, ಇನ್ನೂ ಕೂಡ ಆಗಲ್ಲ ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ, ಆತ್ಮವಿಶ್ವಾಸ ತಮ್ಗಳಲ್ಲಿ ಇದೆ. ಖಂಡಿತ. ಓಕೆ, ಫಸ್ಟ್ ರಿಯಾಕ್ಷನ್ ನಾನು ಬರ್ತೇನೆ ನೇರವಾಗಿ. ಎಸ್, ಕಾಂಗ್ರೆಸ್ ವಕ್ತಾರರ ಜೊತೆ ನಾನು ಕೇಳಿಕೊಂಡು ಬರಬೇಕು ಈ ಒಂದು ವಿಚಾರದ ಬಗ್ಗೆ. PFI ಬ್ಯಾನ್ ಆಗುತ್ತೆ ಅನ್ನುವಂತಹ ವಿಚಾರಗಳ ನಡುವೆ ತಮ್ಮ ಫಸ್ಟ್ ರಿಯಾಕ್ಷನ್ ಕಾಂಗ್ರೆಸ್ ವಕ್ತಾರ. ನೋಡಿ, ಅದೇ ಈ 2015 ಅಂದ್ರೆ ಬ್ಯಾನ್ ಆಗ್ಬೇಕಾ ಆಗ್ಬಾರ್ದಾ? ತಮ್ಮ ಕಡೆ ನಾನು ಫಸ್ಟ್ ರಿಯಾಕ್ಷನ್ 2015ರಲ್ಲಿ ಏನು ಈ ಸಂಘಟನೆಯನ್ನ ಬ್ಯಾನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತಿಗೆ 7 ವರ್ಷ ಆಯ್ತು. 7 ವರ್ಷದಲ್ಲಿ ಇವರು ಬ್ಯಾನ್ ಮಾಡಲಿಲ್ಲ. ಒಂದು ಸಂಘಟನೆಯನ್ನ ಅಥವಾ ಒಂದು ಯಾವುದಾದ್ರೂ ಒಂದು ಪಕ್ಷವನ್ನ ಬ್ಯಾನ್ ಮಾಡಬೇಕಿದೆ, ಅದಕ್ಕೆ ಒಂದು ಘೋರವಾದ ಮತ್ತು ಒಂದು ಏನಾದರೂ ದೇಶದ್ರೋಹದ ಆರೋಪಗಳ ಸಾಬೀತಾಗಿರ್ತಕ್ಕಂಥ ವ್ಯವಸ್ಥೆಗಳು ಬೇಕು. ಆ ದೇಶದ್ರೋಹದ ವ್ಯವಸ್ಥೆಯ ಅಡಿಯಲ್ಲಿ ಇವರನ್ನ ಬ್ಯಾನ್ ಮಾಡುವಂಥ ಒಂದು ಹಕ್ಕು ನಮ್ಮ ದೇಶದ ಸಂವಿಧಾನದಲ್ಲಿ ಇದೆ. ಆದರೆ ಇದು ಏನು ನೋಡಿ, ಈ ಇಡೀ ದೇಶದಲ್ಲಿ ಏನು ಇವತ್ತು 40% ಇರ್ಬೋದು, ಹಿಜಾಬ್ ಇರ್ಬೋದು, ವ್ಯಾಪಾರೀಕರಣದ ವ್ಯವಸ್ಥೆಗಳಿರ್ಬೋದು, ಈ ಎಲ್ಲ ಅಲ್ಲೋಲ ಕಳಗಳನ್ನ ದೂರ ಮಾಡೋದಕ್ಕಾಗಿ ಈ ಬಿಜೆಪಿಯ ಶೆಡ್ಯೂಲ್ ಏನು ಅದನ್ನ ಒಂದು ನೇರವಾಗಿ ಜನರ ತಲೆಯಿಂದ ಹೊರಗೆ ಹಾಕಬೇಕಾದ್ರೆ ಯಾವ್ದಾದ್ರೂ ಒಂದು ಅಜೆಂಡಾವನ್ನ ಹೊರಗೆ ತರಬೇಕು.
ಆ ಅಜೆಂಡಾವನ್ನು ಹೊರಗೆ ತಂದಾಗ ಅಲ್ಲಿ ಇವರ ಏನಕ್ಕೆ ಈ ವ್ಯಾಪಾರದಲ್ಲಿ ಇರತಕ್ಕಂಥ ಕಮಿಷನ್ ಪರ್ಸೆಂಟೇಜ್ ಆಗಿರ್ಬೋದು, ಜನರನ್ನ ಧರ್ಮದ ಮಧ್ಯೆ ಆತಂಕಗಳನ್ನು ಸೃಷ್ಟಿ ಮಾಡಿ ಆ ಧರ್ಮವನ್ನು ವಿಭಜನೆಯನ್ನ ಮಾಡಿ ಅಲ್ಲಿ ಆಗಿರ್ತಕ್ಕಂಥ ಗೊಂದಲವನ್ನ ದೂರ ಮಾಡುವುದಕ್ಕಾಗಿ ಈ ಒಂದು ಹೇಳಿಕೆಗಳನ್ನು ಕೊಡುವುದು. ಏನು ಇವರ ಹತ್ರ ದಾಖಲೆಗಳಿವೆ ಅದನ್ನು ಬ್ಯಾನ್ ಮಾಡೋದಕ್ಕೆ ಯಾವುದೋ ಒಂದು ಸಂಘಟನೆ ಆಗಿರ್ಬೋದು, ಅದು ಒಂದು ಪಾಪ್ಯುಲರ್ ಫ್ರಂಟ್ ಅಂತಲ್ಲ, ಬೇಕಾದಷ್ಟು ಸಂಘಟನೆಗಳು ಭಾರತ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಆದಂತಹ ಹಕ್ಕುಗಳು ಈ ದೇಶದಲ್ಲಿ ಇದೆ. ಏನ್ ಹೇಳ್ತೀರಾ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಬಗ್ಗೆ ತಾವೇನ್ ಹೇಳ್ತೀರಾ? ಯಾಕೆ ಈ ಒಂದು ಬ್ಯಾನ್ ಆಗ್ಬೇಕು ಅನ್ನೋ ವಿಚಾರಗಳು ಹರಿದಾಡ್ತಾ ಇದೆ ಇವೆಲ್ಲದರ ನಡುವೆ ತಮ್ಮಲ್ಲೇ ಈ ಪ್ರಶ್ನೆಗಳನ್ನ ನಾನು ಕೇಳಬೇಕಾಗುತ್ತೆ. ಅದೇ ನಾನು ಹೇಳಿದ್ದೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನ್ ಹೇಳ್ತೀರಾ ಅದನ್ನ ಬ್ಯಾನ್ ಮಾಡುದಂತ ಹೇಳಿದ್ರೆ ಈಗ ಒಂದು ಸಂಘಟನೆಗೆ ಅನ್ಯಾಯ ಆದಾಗ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೂ ಅನ್ಯಾಯ ಆಗ್ತದೆ. ಅದೇ ಎಲ್ಲವನ್ನ ಮುಗಿಸಿ ಈಗ ತಮ್ಮಲ್ಲಿ ಕೇಳಿದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬ್ಯಾನ್ ಆಗ್ಬೇಕಾ ಆಗ್ಬಾರ್ದ? ಕಾನೂನಿನಲ್ಲಿ ಇವರು ಮಾಡಿದ ಅಪರಾಧಗಳು ಏನಾದ್ರೂ ಇದ್ರೆ ಅದಕ್ಕೆ ಸಾಕ್ಷಿ ದಾಖಲೆಗಳಿದ್ರೆ ಬ್ಯಾನ್ ಮಾಡೋದಕ್ಕೆ ಯಾವುದೇ ರೀತಿಯ ಯಾರನ್ನು ಕೂಡ ಕೇಳುವ ಅವಶ್ಯಕತೆ ಇಲ್ಲ. ಈ ದೇಶದಲ್ಲಿ ಕಾನೂನಿನಲ್ಲಿ ವ್ಯವಸ್ಥೆ ಇದೆ. ಅದಕ್ಕೆ ಅದನ್ನ ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡೋದು ಅಗತ್ಯ ಇಲ್ಲ. ಬ್ಯಾನ್ ಮಾಡುದು ಆಮೇಲೆ ಪ್ರೆಸ್ ಮೀಟ್ ಮಾಡುದು, ಏನು ಇಂಥ ವ್ಯವಸ್ಥೆಯಲ್ಲಿ ಭಾಗಿಯಾಗಿದ್ದಾರೆ ಇದಕ್ಕಾಗಿ ಇವರನ್ನು ಬ್ಯಾನ್ ಮಾಡಿದ್ದೇವೆ ಅದನ್ನು ಮಾಡಬೇಕು. ಅದು ಬಿಟ್ಟು ನಾವು ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಒಂದು ವಾರಕ್ಕಿಂತ ಮುಂಚೆ ಹೇಳಿಕೆ ಕೊಡುವಂತ ಅಗತ್ಯ ಏನಿದೆ? ಆಡಳಿತ ಮಾಡ್ತಕ್ಕಂಥ ಒಂದು ಜವಾಬ್ದಾರಿತ ಸರ್ಕಾರಕ್ಕೆ, ಗೃಹ ಇಲಾಖೆಗೆ ಅವರ ಅಪರಾಧಗಳ ಸಾಕ್ಷಿಗಳು ಇದ್ದಾಗ ಅಲ್ಲಿ ಏನು ಮಾಹಿತಿಗಳ ಶೇಖರಣೆ ಇದ್ರೆ ಅಲ್ಲಿ ಬ್ಯಾನ್ ಮಾಡೋದಕ್ಕೆ ಯಾವುದೇ ಹೆದರಿಕೆ ಇಲ್ಲಲ್ಲ. ಇವರು ದಾಖಲೆಯನ್ನು ಕೊಡುವುದು, ಬ್ಯಾನ್ ಮಾಡುದು ಅದು ಯಾವುದೇ ಸಂಘಟನೆ ಇರಲಿ. ದೇಶ ವಿರೋಧಿ ಕಾಯ್ದೆಯನ್ನ ವಿರೋಧವಾಗತಕ್ಕಂಥ ದೇಶದಲ್ಲಿ ಜನ ವಿರೋಧಿ ಕಾಯ್ದೆಯನ್ನು ತರುವಂತಹ ಅಥವಾ ಜನ ವಿರೋಧಿ ಆಗತಕ್ಕಂಥ ಏನು ಚಟುವಟಿಕೆಗಳನ್ನು ಮಾಡತಕ್ಕಂಥ ಯಾವುದೇ ಸಂಘಟನೆ ಇರಲಿ, ಅದು ಒಂದು ಪಾಪ್ಯುಲರ್ ಫ್ರಂಟ್ ಅಂತಲ್ಲ. ಈ ದೇಶದ ಜನರಿಗಾಗ್ಲಿ ಈ ದೇಶದ ಒಂದು ಉನ್ನತ ವ್ಯವಸ್ಥೆಗೆ ಧಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಯಾವುದನ್ನು ಕೂಡ ಬ್ಯಾನ್. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಬಗ್ಗೆ ಕಾಂಗ್ರೆಸ್ ಸ್ಟ್ಯಾಂಡ್ ಏನು? ಈ ಸಂಘಟನೆ ಬಗ್ಗೆ ಕಾಂಗ್ರೆಸ್ ಏನ್ ಹೇಳುತ್ತೆ? ಕಾಂಗ್ರೆಸ್ ಸ್ಟ್ಯಾಂಡ್ ಏನು? ನೋಡಿ, ನಾವು ಕಾಂಗ್ರೆಸ್ನವರು ಅವರನ್ನು ಬ್ಯಾನ್ ಮಾಡ್ತೇವೆ ನಾವು ಹೇಳಲಿಲ್ಲ. ಇವರಿಗೆ ಕಾನೂನಿನಲ್ಲಿ ವ್ಯವಸ್ಥೆ ಇರುವಾಗ ಕಾನೂನು, ನಾನು ಅದನ್ನೇ ಹೇಳುದು. ಕಾಂಗ್ರೆಸ್ನವರು ಏನ್ ಹೇಳ್ತಾರೆ, ಕಾಂಗ್ರೆಸ್ನವರು ಅಪರಾಧಿಗಳನ್ನ ಸಾಕುವಂತ ವ್ಯವಸ್ಥೆಯನ್ನು ಎಲ್ಲಿ ಕೂಡ ಮಾಡುವುದಿಲ್ಲ. ಯಾರೇ ಆಗ್ಲಿ ಅಪರಾಧಿ ಅವನು ಜೈಲಿಗೆ ಹೋಗ್ಬೇಕಿದ್ರೆ ಜೈಲಿಗೆ ಹೋಗ್ಲೇಬೇಕು. ಸರಿ. ಆದ್ದರಿಂದ ಕಾನೂನಿನಲ್ಲಿ ಅವರನ್ನ ಬ್ಯಾನ್ ಮಾಡೋ ಅದು ಯಾವುದೇ ಸಂಘಟನೆ ಇರ್ಬೋದು, ಪಾಪ್ಯುಲರ್ ಫ್ರಂಟ್ ಒಂದಂತಲ್ಲ, ಯಾವ ಸಂಘಟನೆಯಲ್ಲಿ ಒಂದು ಬೇರೆ ಸಂಘಟನೆ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಇಲ್ಲಿ ಚರ್ಚೆ ಆಗ್ತಿರೋದು PFI ಬಗ್ಗೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಬಗ್ಗೆ. ಹಾಗಾಗಿ ನಾವು ಈ ವಿಚಾರದ ಬಗ್ಗೆ ತಾವು ಮಾತಾಡಬೇಕಾಗುತ್ತೆ. ನಾನು ಅದನ್ನೇ ಹೇಳಿದ್ದು, ನಮ್ಮ ಕಾಂಗ್ರೆಸ್ನ ನಿಲುವೆ ಅಂತ ಹೇಳಿದ್ರೆ ದೇಶದ ಅಪರಾಧ ವ್ಯವಸ್ಥೆಯಲ್ಲಿ ಯಾರಾದ್ರೂ ಭಾಗಿಯಾಗಿದ್ರೆ ಅವರನ್ನ ಬ್ಯಾನ್ ಮಾಡೋದು ಮತ್ತು ಜೈಲಿಗೆ ಕಳಿಸೋದಕ್ಕೆ ಯಾವುದೇ ರೀತಿಯ ವಿರೋಧವನ್ನು ಕಾಂಗ್ರೆಸ್ ಮಾಡುವುದಿಲ್ಲ. ಕಾಂಗ್ರೆಸ್ ಯಾವಾಗಲೂ ಬದ್ಧವಾಗಿರುತ್ತದೆ ದೇಶದ ಸಂವಿಧಾನಕ್ಕೆ. ಕಾನೂನಾತ್ಮಕವಾಗಿರುವಂತಹ ಸಾಕ್ಷ್ಯಾಧಾರಗಳು ಎಲ್ಲವೂ ಕೂಡ ಇದ್ರೆ PFI ಬ್ಯಾನ್ ಆಗ್ಬೇಕಂತ ನಾವು ಹೇಳ್ತಾ ಇದ್ದೀವಿ. ಖಂಡಿತ PFI ಅಂತಲ್ಲ, ಈ ದೇಶದಲ್ಲಿ ವ್ಯವಸ್ಥೆಗೆ ತಕ್ಕಂತ ಯಾವುದೇ ಸಂಘಟನೆ ಇರಲಿ ಅದಕ್ಕೆ ಕಾನೂನಿನ ವ್ಯವಸ್ಥೆಯಲ್ಲಿ ಅವರ ಅಪರಾಧಿಗಳಂತ ಸಾಕ್ಷ್ಯಾಧಾರ ಕೊಡ್ಲಿ, ಸಾಕ್ಷ್ಯಾಧಾರವನ್ನು ನಿಷೇಧ ಮಾಡುದು. ಸರಿ. ಈಗ ಚರ್ಚೆ ಆಗಿರುವಂತದ್ದು PFI ಸಂಘಟನೆಯ ಬಗ್ಗೆ, ಇತರ ಸಂಘಟನೆಗಳ ಬಗ್ಗೆ ಚರ್ಚೆ ಆಗಿಲ್ಲ. ಈಗ ಅದನ್ನೇ ನಾವು ಕೇಳ್ತೇವೆ, ಯಾಕೆ ಈ ಗಂಭೀರವಾದ ಆರೋಪ ಇದೆ PFI ಮೇಲೆ ಅಂತ ಪ್ರಶ್ನೆಗಳ ನಡುವೆ ಫಸ್ಟ್ ರಿಯಾಕ್ಷನ್ ಬಿಜೆಪಿ ವಕ್ತಾರರು ರಾಧಾಕೃಷ್ಣ ಅವರು ತಮ್ಮ ಸರ್ಕಾರದಲ್ಲಿ ಅನೇಕ ವಿಚಾರಗಳು, ಅನೇಕ ತಿರುವುಗಳ ನಡುವೆ ಇದೀಗ PFI ಬ್ಯಾನ್ ಆಗುತ್ತೆ ಅನ್ನುವಂತಹ ವಿಚಾರ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಕ್ವಶ್ಚನ್ ಮಾರ್ಕ್ ಅಲ್ಲಿ ಇದೆ. ಎಸ್, ಬ್ಯಾನ್ ಮಾಡಿಲ್ಲ. ಇದನ್ನ ಜನರು ಕೂಡ ಕೇಳ್ತಾರೆ ತಮ್ಗಳಿಗೆ, ಇದು ಕ್ವಶ್ಚನ್ ಮಾರ್ಕ್ ಅಲ್ಲಿ ನಿಲ್ಲಿಸ್ತೀರಾ? ಕ್ವಶ್ಚನ್ ಮಾರ್ಕ್ ಅಲ್ಲಿ ಇರುತ್ತಾ? ಬೆಂಕಿ ಇಲ್ಲದೆ ಹೊಗೆ ಬರುವುದಿಲ್ಲ. ಈ PFI ಸಂಘಟನೆ ಶುರುವಾದದ್ದು 22 ನವೆಂಬರ್ 2006. ಅದರ ಹೆಡ್ ಕ್ವಾರ್ಟರ್ಸ್ ಏನೋ ನೋಯ್ಡಾದಲ್ಲಿದೆ. ಸಂಘಟನೆ ಯಾವುದು ಸಹ ಹುಟ್ಟಿಕೊಳ್ಳುವುದು ತಪ್ಪಲ್ಲ, ಆದರೆ ಅದರ ಚಟುವಟಿಕೆಗಳು ಸಮಾಜ ಬಾಹಿರವಾದಾಗ, ಕಾನೂನು ಬಾಹಿರವಾದಾಗ, ಈ ದೇಶದ ಅಸ್ಥಿರತೆಗೆ, ಭದ್ರತೆಗೆ ಅದು ವಿಚಿತ್ರಕಾರಿಯಾಗಿ ಅದರ ಕಾರ್ಯವೈಖರಿಗಳು ಮುಂದುವರಿದಾಗ ಯಾವುದೇ ಸಂಘಟನೆ ಮಾಡಲಿಕ್ಕೆ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ, ನಮಗೆ ಕಾನೂನಿನಲ್ಲಿ ಅಧಿಕಾರ ಇದೆ, ಮಾಡ್ತಾರೆ. ಆದರೆ ಅದು ಎಲ್ಲೋ ದಿಕ್ಕು ತಪ್ಪಿದಾಗ, ಈ ಕಾನೂನನ್ನು ಕೈಗೆ ತಗೊಂಡಾಗ ಅಥವಾ ಇನ್ಯಾವುದೋ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಭಾಗಿಯಾದಾಗ ಈ ದೇಶದ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳುತ್ತದೆ. ಇಂಟೆಲಿಜೆನ್ಸ್ ಏನಿರ್ತದೆ ಅದು ಮಾಹಿತಿಯನ್ನು ಗೃಹ ಇಲಾಖೆಗೆ ಕೊಡ್ತದೆ. ಅಲ್ಲಿಂದ ಅವರ ಮೇಲೆ ನಿಗಾ ಇಡಲಿಕ್ಕೆ ಶುರು ಮಾಡ್ತಾರೆ. ಹಲವಾರು ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಭಾಗಿಯಾದಾಗ ಅದು ಹೊರಗೆ ಬರ್ತದೆ, ಯಾರನ್ನಾದರೂ ಅರೆಸ್ಟ್ ಆಗ್ತದೆ. ಈಗ ಜಾರ್ಖಂಡ್ನಲ್ಲಿ 2017ರಲ್ಲಿ ಒಮ್ಮೆ ರೈಡ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಅದು ಕೋರ್ಟ್ನಲ್ಲಿ ಬಿದ್ದೋಯ್ತು, ಅದು ನ್ಯಾಯಾಂಗದ ವ್ಯವಸ್ಥೆಗೆ ಬಿಟ್ಟದ್ದು. ಕೇರಳದಲ್ಲಿ
ಇಂಥದ್ದೇ ಸುಮಾರು ಕಾನೂನು ಬಾಹಿರ ಚಟುವಟಿಕೆಗಳು ಆಯಿತು. ಮೈಸೂರಿನಲ್ಲಿ ಒಂದು ಮೊನ್ನೆ ಏನೋ ಸ್ಟೂಡೆಂಟನ್ನು ಕಿಡ್ನ್ಯಾಪ್ ಮಾಡಿದ್ರು SDPI ಅವರನ್ನು. ಈ SDPI, PFI, SFI ಎಲ್ಲ ಅದೊಂದು ರೀತಿ ಒಂದಕ್ಕೊಂದು ಸಂಬಂಧ ಇರುವಂಥದ್ದು. ಏನೇ ಸಂಬಂಧ ಇರಲಿ, ಆದರೆ ಈ ದೇಶಕ್ಕೆ ಪೂರಕವಾಗಿ ಇರಬೇಕೇ ಹೊರತು ಯಾವುದೇ ಸಂಘಟನೆ ಅದು ಮಾರಕವಾದಾಗ ಅದು ಅವರಿಗೆ ಮಾರಕ ಆಗ್ತದೆ. ಏನು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಅವರನ್ನು ತೊಡಗಿಸಿಕೊಂಡಾಗ ಈ ದೇಶದ ಆಂತರಿಕ ಭದ್ರತೆಗೆ ಎಲ್ಲೋ ಒಂದು ಕಡೆ ಅಪಾಯ ಇದೆ ಅನ್ನೋದನ್ನ ಈ ದೇಶದ ಏನು ಗೃಹ ಇಲಾಖೆ ಆಗ್ಬೋದು ಅಥವಾ ಸರ್ಕಾರ ಅದನ್ನು ಗಮನಿಸಿದ್ರೆ ಅದು ಎಲ್ಲೋ ಈ ದೇಶದ ಆತಂಕಕಾರಿ ಬೆಳವಣಿಗೆಯಲ್ಲಿ ಒಂದಾಗಿ ಇರ್ತದೆ, ಈ ದೇಶವನ್ನು ವಿಭಜನವಾದದತ್ತ ಕೊಂಡೋಗ್ತದೆ ಅಂತ ಮನವರಿಕೆ ಆದಾಗ ಅದನ್ನು ಬ್ಯಾನ್ ಮಾಡುವಂಥ ಅಧಿಕಾರ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಕ್ಕೆ ಆಯಾ ಪ್ರದೇಶದಲ್ಲಿ ಅಥವಾ ಸಂಪೂರ್ಣವಾಗಿ ದೇಶದಲ್ಲಿ ಕೇಂದ್ರ ಸರ್ಕಾರ ಇದೆ. ಅದನ್ನೇ ಈಗ ಅದು ಪ್ರಪೋಸ್ ಮಾಡಿದ್ದಾರೆ ಅಷ್ಟೇ. ಗೃಹ ಇಲಾಖೆ ಅಂತ ಕ್ವಶನ್ ಮಾರ್ಕ್ ಅಂತ ನಾನು ಹೇಳಿರುವಂತದ್ದು ಅದನ್ನೇ. ಪ್ರಕ್ರಿಯೆ ಸಂಪೂರ್ಣ ಆಗ್ಲಿಲ್ಲ, ಆಗ್ತದ ಇಲ್ವಾ ಅನ್ನುವಂತ ಕ್ವಶನ್ ಮಾರ್ಕ್ ಅಲ್ಲಿ ಇದೆ. ಕ್ವಶನ್ ಮಾರ್ಕ್ ಇದೆ ಅನ್ನೋ ತಾವು ಹೇಳಿದಾಗ ಜನರಿಗೆ ನೇರವಾಗಿ ಮತ್ತೊಂದು ಗೊಂದಲವನ್ನ ತಾವುಗಳು ಸೃಷ್ಟಿ ಮಾಡ್ತೀರಾ. ಯಾಕಂದ್ರೆ ತಾವುಗಳೇ ಹೇಳ್ತೀರಾ PFI ಬ್ಯಾನ್ ಆಗ್ಬೇಕು ಅನ್ನೋದು, ತಮ್ಮ ಸಂಘಟನೆಗಳು ಕೂಡ ಹೇಳುತ್ತೆ PFI ಬ್ಯಾನ್ ಆಗ್ಬೇಕು, ಹೋರಾಟಗಳು ಪ್ರತಿಭಟನೆಗಳು ಎಲ್ಲವೂ ಕೂಡ ಆಗುತ್ತೆ. ಆದ್ರೆ ಯಾವಾಗ PFI ಬ್ಯಾನ್ ಅಂತ ಬಂದಾಗ ಇಂತಹ ಸುದ್ದಿಗಳನ್ನ ಪದೇ ಪದೇ ಕೊಡ್ತೀರಾ. ಆದ್ರೆ ಬ್ಯಾನ್ ಆಗುವಂಥದ್ದು ಈಗಾಗಲೇ ಹೇಳಿದ್ರು 7 ವರ್ಷ ಆಯ್ತು ಆದ್ರೂ ಕೂಡ ಬ್ಯಾನ್ ಆಗಿಲ್ಲ ಅನ್ನುವಂಥದ್ದು ನೇರವಾಗಿ ಹೇಳಿದ್ರು ಈಗಾಗಲೇ ಅಶ್ರಫ್ ಅವರು ಕೂಡ. ಇದೆಲ್ಲವೂ ಕೂಡ ಜನತೆಗೆ ತಾವು ಕೊಡ್ತಾ ಇರುವಂತಹ ಗೊಂದಲ ಅಥವಾ ತಾವು ದಾರಿ ತಪ್ಪಿಸುವಂತ ಕೆಲಸ ಆಗ್ತಿದೆ ಪ್ರಶ್ನೆ ನೇರವಾಗಿ ಬರುತ್ತೆ. ಯಾಕಂದ್ರೆ ಗಣೇಶ್ ಪೂಜಾರಿ ಅವರು ಕೂಡ ಅದನ್ನೇ ಹೇಳಿರುವಂತದ್ದು, ಇಂತಹ ಒಂದು ಪ್ರಕರಣಗಳನ್ನ ತೆಗಿತಾ ಇದ್ದೀರಾ. ಈ ಒಂದು ಸಂಘಟನೆ ದೇಶದ್ರೋಹಿ, ರಾಷ್ಟ್ರದ್ರೋಹಿ ಸಂಘಟನೆ, ಇಂತಹ ಒಂದು ವಿಚಾರಗಳನ್ನ ಡೈವರ್ಟ್ ಮಾಡ್ತಾ ಇದ್ದೀರಾ. ಒನ್ಸ್ ಅಗೇನ್ ಕ್ವಶನ್ ಮಾರ್ಕ್ ಅನ್ನ ತಾವು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀರಾ. ತಾವು ಹೈಲೈಟ್ ಮಾಡಿ ಹೇಳ್ತಾ ಇರೋದು ಕ್ವಶನ್ ಮಾರ್ಕ್ ಅನ್ನ, ತಮ್ಮ ತಪ್ಪುಗಳನ್ನ ತಾವು ಮುಚ್ಚಿ ಹಾಕಲು ವಿಚಾರಗಳನ್ನ ಡೈವರ್ಟ್ ಮಾಡುವಂತ ವಿಚಾರ. ಆರೋಪಗಳಲ್ಲಿ ಇಲ್ಲದೆ ಅವರ ಮೇಲೆ ಆರೋಪಗಳಿಲ್ಲ. ಹಾಗಾದ್ರೆ ಆರೋಪ ಇಲ್ಲ, ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಬಿಜೆಪಿ ವಕ್ತಾರರು ಹೇಳ್ತಾ ಇದ್ದಾರೆ ಆರೋಪಗಳಿಲ್ಲ ಮಾಡ್ತಾ ಇದ್ದೀರಾ. ಇಲ್ಲ, ಒಂದು ಆರೋಪಗಳಿಲ್ಲ. ಹಾಗಾದ್ರೆ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ದಾರೆ ಆರೋಪಗಳಿಲ್ಲ. ಆರೋಪ ಸಾಬೀತಾಗಬೇಕು. ಆರೋಪ ಅವರ ಮೇಲೆ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿದೆ ಪಕ್ಕಾ ಆಗಬೇಕು. ತಮ್ಮ ಸಂಘಟನೆಗಳು ಬೊಬ್ಬೆ ಹೊಡೆಯುತ್ತೆ, ಆರೋಪಗಳಿವೆ. KJ ಹಳ್ಳಿ, DJ ಹಳ್ಳಿ ಜೊತೆಗೆ ಭದ್ರತೆಗೋಸ್ಕರ ಬೊಬ್ಬೆ ಹೊಡೆಯುತ್ತೆ ತಮ್ಮ ಸಂಘಟನೆಗಳು. ಎಚ್ಚರಿಸುವಂತ ರಾಧಾಕೃಷ್ಣ ಅವರು ಹೇಳ್ತಾ ಇದ್ದಾರೆ ಅದನ್ನು ಇಲ್ಲ ಬೇಡ ಅಂತ ಹೇಳಲಿಕ್ಕೆ ನಿಮ್ಗೆ ಆಗುದಿಲ್ಲ, ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗುದಿಲ್ಲ. ರಾಧಾಕೃಷ್ಣ ಈ ದೇಶದಲ್ಲಿ ಆಗಿರುವಂತದ್ದು ಇವತ್ತು ಏನು PFI ಏನು ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇದೆ, ಅದನ್ನು ಈ ಗೃಹ ಇಲಾಖೆ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಆಗಿದೆ. ಬೆಂಗಳೂರು ಗಲಭೆ, ಮಂಗಳೂರು ಗಲಭೆ ಜೊತೆಗೆ KJ ಹಳ್ಳಿ, DJ ಹಳ್ಳಿ, ಉಪ್ಪಿನಂಗಡಿ ಗಲಾಟೆ ಎಲ್ಲಾ ವಿಚಾರಗಳಲ್ಲೂ ಕೂಡ PFI ಹೆಸರು ತಳುಕು ಬಡುಕು ಆಗುತ್ತೆ. ಆದ್ರೆ ಬಿಜೆಪಿ ಅವರು ಹೇಳ್ತಾರೆ ಸಾಕ್ಷ್ಯಾಧಾರಗಳು ಬೇಕು ಅನ್ನೋಂತ ಪ್ರಶ್ನೆ. ತಾವುಗಳು ನೇರವಾಗಿ ಆರೋಪ ಮಾಡಿರೋರು, ತಾವುಗಳು ಹೇಳಿರುವಂತದ್ದು ಇದೆಲ್ಲದಕ್ಕೂ ಕೂಡ PFI ಕಾರಣವಂತದ್ದು ಅಲ್ಲ. ರಾಧಾಕೃಷ್ಣ ಬರ್ತೇನೆ, ನಾನು ಮಾತಾಡ್ತೇನೆ. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಭಿಪ್ರಾಯವನ್ನು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಸಂಗ್ರಹ ಮಾಡ್ತೇವೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಾನು ಪ್ರಿಯಾಂಕಾ ಇಂದಿರಾ ಗಾಂಧಿಯ ರೈಟ್ ಅಂಡ್ ಸಚಿನ್ ಪಂಪೇಲ್ ಮಾತಾಡುದು. ಮೊಟ್ಟ ಮೊದಲನೇದಾಗಿ ನಾನ್ ಮಾತಾಡುವಾಗ ಯಾರು ಮಾತಾಡಬಾರ್ದು, ಯಾಕಂದ್ರೆ ನನ್ಗೆ 2 ನಿಮಿಷ ಸಿಗುದು, ಅದು ಕೂಡ ಸಿಗಲ್ಲ. ಆಗಿರುವಾಗ ಮೊಟ್ಟ ಮೊದಲನೇದಾಗಿ ನಾನು ರಾಧಾಕೃಷ್ಣ ಅವರ ಹತ್ರ ಕೇಳ್ತಾ ಇದ್ದೇನೆ, ನಾನ್ ಮಾತಾಡುವಾಗ ಅವ್ರು ಮಾತಾಡಬಾರ್ದು. ಏನಂದ್ರೆ ನೋಡಿ, ಇದು PFI ಏನು ಬ್ಯಾನ್ ಮಾಡ್ತಾ ಇದ್ದೋ ನೋಡಿ, ನಾನು ಒಬ್ಬ ಪಕ್ಕ ಕಾಂಗ್ರೆಸ್ಸಿಗನಾಗಿ PFI ಬ್ಯಾನ್ ಮಾಡಿ ಅದು ಬ್ಯಾನ್ ಮಾಡಿ ಅಂತ ಹೇಳಲ್ಲ. ಆದ್ರೂ ನಾನು ಹೇಳ್ತೇನೆ, ಈ ಒಂದು ಸನ್ನಿವೇಶದಲ್ಲಿ, ಈ ಒಂದು ವಾತಾವರಣದಲ್ಲಿ ಏನ್ ಹೇಳ್ತಿದ್ದೇನೆ ಅಂದ್ರೆ, ರಾಧಾಕೃಷ್ಣ ಅವರೇ, ನಿಮ್ಗೆ ತಾಕತ್ತಿದ್ರೆ, ನಿಮ್ಮ ಭಾಜಪ ಸಂಘ ಪರಿವಾರಕ್ಕೆ ತಾಕತ್ತಿದ್ರೆ SDPI ಅನ್ನು ಕೂಡ ಬ್ಯಾನ್ ಮಾಡಿ. ನೀವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ, ಪೋಲರೈಸ್ ಮಾಡ್ತಾ ಇದ್ದೀರಾ, ಪೋಲರೈಸ್ ಮಾಡ್ತಾ ಇದ್ದೀರಾ, ನೀವು ವಶೀಕರಣ ಮಾಡ್ತಾ ಇದ್ದೀರಾ, ನೀವು ಮಾಡ್ತಾ ಇದ್ದೀರಾ. ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಧರ್ಮಗಳನ್ನು ಉಪಯೋಗಿಸುವಂತ ದುರುಪಯೋಗಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಗೆ ಬೇಕಾಗುವಾಗ ಹಿಜಾಬ್ ಬರುತ್ತೆ. ನಾನ್ ಮಾತಾಡುವಾಗ ನೀವು ಮಾತಾಡಬಾರ್ದು. ಸಂದೀಪ್, ತಮ್ಮ ಪ್ರಶ್ನೆ ನೇರವಾಗಿರ್ಲಿ. 1 ನಿಮಿಷ ಒಳಗಡೆ ಮುಗಿಸ್ತೇನೆ, 1 ನಿಮಿಷ ಒಳಗಡೆ ಮುಗಿಸ್ತೇನೆ. ಆದ್ರೆ ನಾನ್ ಮಾತಾಡುವಾಗ ರಾಧಾಕೃಷ್ಣ ಅವರು ಮಾತಾಡಬಾರ್ದು. ಮಾತಾಡಿ.
ಏನಂದ್ರೆ ನಮ್ಮ ಕುಡ್ಲ ವೇದಿಕೆ ಆಗ್ಲಿ, ನಮ್ಮ ಕುಡ್ಲ ವೇದಿಕೆಯಲ್ಲಿ 2018 ಅಲ್ಲಿ ಫಸ್ಟ್ ಚರ್ಚೆ ಆದದ್ದೇ ರಾಮ ಮಂದಿರದ್ದು. ನಾನೊಬ್ಬ ಪಕ್ಕ ಕಾಂಗ್ರೆಸ್ಸಿಗನಾಗಿ ರಾಮ ಮಂದಿರಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇನೆ, ಗೋಹತ್ಯೆ ನಿಷೇಧಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇನೆ. ಆದ್ರೆ ಎಲ್ಲ ವಿಷಯವನ್ನು ಕೆದಕುವುದು ಸರಿಯಲ್ಲ. ಅದು ಹಿಜಾಬ್ ಆಗ್ಲಿ, ಅದು ಈಗ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಮಹಾರಾಷ್ಟ್ರದಲ್ಲಿ ರಾಜ್ ಠಾಕ್ರೆ ಆಗ್ಲಿ, ಲೌಡ್ ಸ್ಪೀಕರ್ ಬಗ್ಗೆ ಎಲ್ಲ ಕೆದಕ್ತಾ ಇದ್ದಾರೆ. ಏನೇ ಆಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಅನ್ನು ಅವರು ಮಟ್ಟಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಬೇಕಾಗುವಂತದ್ದು ಎಲ್ಲ ವಿಷಯಗಳನ್ನು ತೆಗಿತಾ ಇದ್ದಾರೆ. ಈಗ ನೋಡಿ PFI ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಾಕತ್ತಿದ್ರೆ SDPI ಅನ್ನು ಕೂಡ ಬ್ಯಾನ್ ಮಾಡ್ಲಿ, ಆದ್ರೆ SDPI ಇಂದ ಅವರಿಗೆ ಲಾಭ ಇದೆ, ಅವರು ಬ್ಯಾನ್ ಮಾಡಲ್ಲ. ಅಂದ್ರೆ ಹಿಂದೂ ಓಟನ್ನು ಧ್ರುವೀಕರಣ ಮಾಡ್ಲಿಕ್ಕೆ ಹಿಂದೂಗಳ ಮೇಲೆ ಹಿಂದೂಗಳನ್ನು ಮಂಗ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಹೊರತು, ಆದ್ರೆ ಅವರು ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ. ಈಗ ಬೇರೆ ಅಭಿವೃದ್ಧಿ ವಿಷಯದಲ್ಲಿ ಆಗ್ಲಿ, ಪೆಟ್ರೋಲ್ ಡೀಸೆಲ್, ಕೇಬಲ್ ಟಿವಿ ನೋಡಿ, ನಿತಿನ್ ಸಾಲೇನ್ ಅವರೇ, ನೀವು ಕೇಬಲ್ ಟಿವಿ ಅವರು, ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ನಾನು ಕಾಂಗ್ರೆಸ್ ಇರುವಾಗ 300 ರೂಪಾಯಿಗೆ 1000 ಚಾನೆಲ್ ಸಿಗ್ತಾ ಇದ್ದು. ಈಗ ಒಂದು ಚಾನೆಲ್ಗೆ 35 ರೂಪಾಯಿ, GST ಕೂಡಿ 50 ರೂಪಾಯಿ ಕಟ್ಟಬೇಕು. ಅಂದ್ರೆ ಕಾಂಗ್ರೆಸ್ನವರು ಕೊಡ್ತಿದ್ದ 1000 ಚಾನೆಲ್ಗೆ ನೀವು ಈಗ 50,000 ಕೊಟ್ಟು ನೀವು ಮನೋರಂಜನೆ ನೋಡ್ಬೇಕಾ? ಇವರಿಗೆ ಏರ್ಪೋರ್ಟ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ, NMPT ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಯಾವ್ದು ಕೂಡ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನರೇಂದ್ರ ಮೋದಿ ಅವರ ಕುರ್ಚಿಯನ್ನು, ಪ್ರೈಮ್ ಮಿನಿಸ್ಟರ್ ಕುರ್ಚಿಯನ್ನು ಇವರಿಗೆ ಟಾಟಾ ಅವರಿಗೆ ಕೊಡ್ಲಿ, ಅಮಿತ್ ಶಾ ಅವರ ಹೋಮ್ ಮಿನಿಸ್ಟರ್ ಕುರ್ಚಿಯನ್ನು ರಿಲಯನ್ಸ್ ನವರಿಗೆ ಕೊಡ್ಲಿ. ಇವರು ಕೇವಲ ಹಿಂದೂಗಳನ್ನು ಮಂಗ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡಿ, ಹಿಜಾಬ್ ವಿಷಯದಲ್ಲಿ ಪಾಕಿಸ್ತಾನ ಮುಸಲ್ಮಾನರು ಹಿಂದೂಸ್ತಾನಿ ಮುಸಲ್ಮಾನರನ್ನು ಮುಸಲ್ಮಾನರ ಬ್ರೈನ್ ವಾಶ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಹಿಜಾಬ್ ವಿಷಯ ತೆಗೆದದ್ದು ಯಾರು? ನಿತಿನ್ ಸಾಲೇನ್ ಅವರೇ, ನಿಮ್ಮ ಮನೆಯಲ್ಲಿ ಇದ್ದ ಪಿಜ್ಜಾ ಅಜ್ಜಿಗಳನ್ನು ಅವರನ್ನು ಕೇಳಿ, ಹಿಜಾಬ್ ಯಾವಾಗಿಂದ ಧರಿಸ್ತಾ ಇಲ್ಲ, ಶಾಲೆಗಳಲ್ಲಿ ಧರಿಸ್ತಾ ಇದ್ದಾರೆ. ಆದ್ರೆ ಇವರುಗಳು ಇದನ್ನು ಎತ್ತಿಕೊಂಡು ಪಾಕಿಸ್ತಾನಿ ಮುಸಲ್ಮಾನ್, ಅಫ್ಘಾನಿಸ್ತಾನ್ ಮುಸಲ್ಮಾನ ಅವರಿಗೆ ಅವರ ಕೈಯಲ್ಲಿ ಅಸ್ತ್ರ ಕೊಡ್ತಾ ಇದ್ದಾರೆ. ಹಿಂದೂಸ್ತಾನಿ ಮುಸಲ್ಮಾನರನ್ನು ತಲೆಕೆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಹಿಜಾಬ್ ವಿಷಯದಿಂದ. ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆಲ್ಲ ಕ್ಯಾಟಲಿಸ್ಟ್ ಯಾರು, ಬೂಸ್ಟ್ ಯಾರು, ಥ್ರೆಶೋಲ್ಡ್ ಯಾರು ಅಂತ ಕೇಳ್ತಾ ಇದ್ದೇನೆ ನಾನು. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಇದು ಸಚಿನ್ ಪಂಪೇಲ್ ಅವರ ಮಾತುಗಳು, ಅವರ ಅಭಿವ್ಯಕ್ತಿ ಸ್ವತಂತ್ರವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ರಾಧಾಕೃಷ್ಣ ಅವರು ತಮ್ಮ ಜೊತೆ ನೇರವಾಗಿ ಕೇಳಬೇಕು. ಇದನ್ನ ಜನರು ಕೇಳ್ತಾ ಇರೋದು, ಹಿಂದಿನಿಂದಲೂ ಕೂಡ ತಾವುಗಳು ಹೇಳ್ತಾ ಇದ್ದೀರಾ PFI ಬ್ಯಾನ್ ಆಗಬೇಕು ಅನ್ನೋದು. ಈಗ ಕ್ವಶನ್ ಮಾರ್ಕ್ಗಳ ಬಗ್ಗೆ ತಾವುಗಳು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀರಾ. ಅಲ್ಲ, ಅವರು ಮಾತಾಡಿದ್ರು, ಅವರ ಉಡುಪಿ ಹೋಗೋ ಬಸ್ ಉಪ್ಪಿನಂಗಡಿ ಹೋಗಿದೆ, ಓಕೆ, ಅವರ ವಾಂತಿ ಬೇದಿ ಎಲ್ಲ ಆಯ್ತು ಅವರದು. ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಉತ್ತರವನ್ನು ಹೇಳುವುದಿಲ್ಲ. ಅದು ಅಷ್ಟು ವ್ಯಾಲ್ಯೂಬಲ್ ಪಾಯಿಂಟ್ಸ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ದೇಶದ ಭದ್ರತೆ ಪ್ರಶ್ನೆ ಬಂದಾಗ PFI ಎಲ್ಲ ಇನ್ನೊಂದು ಸಂಘಟನೆ ಅಲ್ಲ, ಮತ್ತೊಂದು ಸಂಘಟನೆಯನ್ನು ಈ ದೇಶದಲ್ಲಿ ಬ್ಯಾನ್ ಮಾಡುವಂತ ಅಧಿಕಾರ ಅದು ಸರ್ಕಾರಕ್ಕೆ ಇದೆ, ಮಾಡ್ತಾರೆ ಅವರು. ಅದಕ್ಕೋಸ್ಕರ ಮಾಡಬಾರದು ಅಂತ ಹೇಳುವಂತದ್ದು ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ ನಾನು ಈ ಮಾತನ್ನ ಕೇಳ್ತಾ ಇಲ್ಲ. ಪ್ರತಿಭಟನೆ ಮಾಡ್ತಾ ಇರುವಂತ ತಾವುಗಳು ಪ್ರತಿಭಟನೆ ಮಾಡಿರುವಂತದ್ದು, ತಾವುಗಳು ಹೋರಾಟ ಮಾಡಿರುವಂತದ್ದು PFI ಬ್ಯಾನ್ ಮಾಡಬೇಕಿದ್ದು ದೇಶದ್ರೋಹಿ ಸಂಘಟನೆ, ರಾಷ್ಟ್ರದ್ರೋಹಿ ಸಂಘಟನೆ, ಈ ಮಾತುಗಳು ಬಂದಿರುವಂತದ್ದು ತಮ್ಗಳ ಬಾಯಿ. ಖಂಡಿತವಾಗಿ ಅದು ದೇಶದ್ರೋಹದ ಕೆಲಸ. ದೇಶದ್ರೋಹದ ಕೆಲಸ ಮಾಡುವಾಗ ನಾವು ಪ್ರತಿಭಟನೆ ಮಾಡೇ ಮಾಡ್ತೇವೆ. ಮಾರ್ಕ್ ಇದೆ, ನಾವು ಕ್ವಶನ್ ಮಾರ್ಕ್ ಅನ್ನ ಹಾಕಿದ್ದೇವೆ, ನೋಡಬೇಕು. ಅಲ್ಲ, ಒಂದು ಪ್ರೊಸೀಜರ್ ಇದೆ, ಅದಕ್ಕೆ ಒಂದು ಪ್ರೊಸೆಸ್ ಇದೆ. ಅದು ಕಂಪ್ಲೀಟ್ ಆಗದೆ ನಾವು ಬ್ಯಾನ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬ್ಯಾನ್ ಆಗ್ತದ ಅನ್ನೋದು ಕ್ವಶನ್ ಮಾರ್ಕ್ ಅಂದ್ರೆ ಆ ಪ್ರೋಸೆಸ್ ನಡೀತಾ ಇದೆ ಅನ್ನುವಂಥದ್ದು ಸ್ಥಿರ ಆಗಿದೆ. ಓಕೆ, ಎಸ್ ನೇರವಾಗಿ ನಾನು ಅಶ್ರಫ್ ಅವ್ರ ಜೊತೆ ಕೇಳಬೇಕು. ಅಶ್ರಫ್ ಅವರ ಅನೇಕ ಸಂಘಟನೆಗಳ ನಡುವೆ ಯಾಕೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ಒಂದು ಸಂಘಟನೆ ಈ ಒಂದು ಆರೋಪಗಳನ್ನ ಹೊತ್ತಿಕೊಂಡಿದೆ? ರಾಷ್ಟ್ರದ್ರೋಹಿ ಅಥವಾ ದೇಶದ್ರೋಹಿ ಸಂಘಟನೆ ಸಮಾಜಘಾತುಕ ಕೆಲಸಗಳನ್ನ ಮಾಡುತ್ತೆ ಅನ್ನುವಂತ ಈ ಒಂದು ಆರೋಪ ಯಾಕೆ PFI ಮೇಲೆ ಬರ್ತಾ ಇದೆ? ನೋಡಿ, ಇವರು ಬಿಜೆಪಿ ವಕ್ತಾರರು ಪ್ರಸ್ತಾಪ ಮಾಡಿದ್ರು PFI ಹುಟ್ಟಿನ ಬಗ್ಗೆ, ಅದರ ಬೆಳವಣಿಗೆ ಬಗ್ಗೆ ಎಲ್ಲ. ನೋಡಿ, ಇಲ್ಲಿರುವಂತದ್ದು PFI ಬಗ್ಗೆ ಹೇಳಲಿಕ್ಕೆ RSS ನಿಂದ ಬಂದವರು ಅವರದೇ ಆದಂತಹ ನೈತಿಕತೆಯನ್ನು ಹೊಂದಿರಬೇಕು. 1925ರಲ್ಲಿ ಮಹಾರಾಷ್ಟ್ರದ ಮೋಹಿತೆವಾಡದಲ್ಲಿ ಪ್ರಾರಂಭವಾದ ಸಂಘಟನೆ RSS 2 ವರ್ಷದಲ್ಲಿ ನಾಗ್ಪುರದಲ್ಲಿ ಕೋಮು ಗಲಭೆ ಪ್ರಾರಂಭ ಆಗುತ್ತೆ. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿಕೊಂಡು ಇಡೀ ದೇಶ ಸಂಭ್ರಮ ಪಡಬೇಕಾದ್ರೆ ಕೆಲ ದಿನಗಳ ನಂತರ ಮಹಾತ್ಮ ಗಾಂಧಿಯನ್ನ ಬರ್ಬರವಾಗಿ ನಾಥೂರಾಮ್ ಗೋಡ್ಸೆ ಅವರು ಕೊಂದು ಹಾಕ್ತಾರೆ. ಅಂದ್ರೆ ಈ ದೇಶದಲ್ಲಿ ಒಂದು ರೀತಿಯಾದಂತಹ ಇಡೀ ದೇಶವೇ ಬಾಪೂಜಿ ಅಂತ ಹೇಳಿ, ರಾಷ್ಟ್ರಪಿತ ಅಂತ ಹೇಳಿ ಕರೀತಾ ಇದ್ದಂತ ಮಹಾತ್ಮ ಗಾಂಧಿಯನ್ನ ಕೊಂದು ಈ ದೇಶದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ದ್ರೋಹವನ್ನೆಸಗಿದವರು ಇವತ್ತು ದೇಶದ್ರೋಹ, ಆಂತರಿಕ ಭದ್ರತೆ ವಿಚಾರವನ್ನ ಪ್ರಸ್ತಾವ ಮಾಡ್ತಾರೆ. ನಂತರ ಬ್ಯಾನ್ಗೆ ಒಳಗಾದವರು, ನಿಷೇಧಕ್ಕೆ ಒಳಪಟ್ಟವರು. 1967ರ ನಂತರ ಈ ದೇಶದ ಇತಿಹಾಸವನ್ನು ನೋಡಿ, 1 ವರ್ಷ 2 ವರ್ಷಕ್ಕೊಮ್ಮೆ ಪ್ರತಿ ಬಾರಿಯೂ ಕೂಡ ದೇಶದಲ್ಲಿ ನಡೀತಾ ಇರುವಂತಹ ಗಲಭೆಗಳು. PFI ಇರಲಿಲ್ಲ. 1982ರಲ್ಲಿ ಅಸ್ಸಾಮಿನ ನೆಲ್ಲಿಯಲ್ಲಿ 3000ಕ್ಕೂ ಹೆಚ್ಚು ಮುಸಲ್ಮಾನರ ಮಾರಣ ಹೋಮ ಮಾಡಿದವರು ಯಾರು? 1992ರಲ್ಲಿ ಬಾಬರಿ ಮಸೀದ್ ಧ್ವಂಸ ಮತ್ತು ಅದರ ನಂತರದ ದೇಶದಲ್ಲಿ ನಡೆದ ಗಲಭೆಯ ಹಿನ್ನೆಲೆಯಲ್ಲಿದ್ದವರು ಯಾರು? 2002ರಲ್ಲಿ ಗುಜರಾತ್ ಹತ್ಯಾಕಾಂಡ ನಡೆಸಿದವರು ಯಾರು? 1998ರಲ್ಲಿ ಸುರತ್
ಆಟಿಕಲ್ ಗಲಭೆಯಲ್ಲಿ 9 ಮುಸಲ್ಮಾನರ ಮಾರಣ ಹೋಮ ನಡೆಸಿದವರು ಯಾರು? ನಾನು ಲಿಸ್ಟ್ ಅನ್ನ ಹೇಳ್ತೇನೆ, 1-2 ಅಲ್ಲ, 100 ಹೇಳ್ತೇನೆ. ಇವರದ್ದು ಹತ್ಯಾಕಾಂಡಗಳ ಸರಮಾಲೆಗಳನ್ನ ಈ ದೇಶದಲ್ಲಿ ಯಾವತ್ತೂ ಕೂಡ ಪಾಪ್ಯುಲರ್ ಫ್ರಂಟ್ ಇರ್ಲಿಲ್ಲಲ್ಲ. ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟ ಆಗುವಂತದ್ದು ಏನಂತ ಹೇಳಿದ್ರೆ, ದೇಶದ್ರೋಹ, ಆಂತರಿಕ ಭದ್ರತೆ ಹೇಳುವವರು ಈ ದೇಶದ ಮುಂಬೈಯಲ್ಲಿ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಈ ನಾವು ಆರೋಪ ಹೊರಿಸಿದಂತಹ ವ್ಯಕ್ತಿಯಾಗಿದ್ದಾರೆ ಪಾಕಿಸ್ತಾನದ ಹಫೀಜ್ ಸಯೀದ್. ಇತ್ತೀಚೆಗೆ ಪಾಕಿಸ್ತಾನದ ನ್ಯಾಯಾಲಯ ಅವರಿಗೆ ಶಿಕ್ಷೆ ವಿಧಿಸಿದೆ. ಎಷ್ಟೋ ತಿಂಗಳು ಜೈಲುವಾಸ, ಎಷ್ಟೋ ವರ್ಷ ಜೈಲುವಾಸವನ್ನ, ಅಥವಾ ಮೋಸ್ಟ್ಲಿ ಜೀವಾವಧಿ ಇರಬೇಕು. ಆ ಹಫೀಜ್ ಸಯೀದ್ ಜೊತೆ RSS ನ ರಾಷ್ಟ್ರೀಯ ನಾಯಕರಾದಂತಹ ವೇದ್ ಪ್ರತಾಪ್ ವೈದಿಕ್ರವರು ಕೂತು ಮಾತಾಡಿದಂತಹ ಫೋಟೋ ಮಾಧ್ಯಮಗಳಲ್ಲಿ ಬಂದಿತ್ತು ಕೆಲ ವರ್ಷಗಳ ಹಿಂದೆ. ಹಫೀಜ್ ಸಯೀದ್ಗೂ ವೇದ್ ಪ್ರತಾಪ್ ವೈದಿಕ್ರಿಗೂ ಇರುವ ಸಂಬಂಧ ಏನು? ದೇಶದಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇರೋರು ಯಾರು? ಮಕ್ಕಾ ಮಸ್ಜಿದ್, ಅಜ್ಮೀರ್ ದರ್ಗಾ, ಸಂಜೋತಾ ಎಕ್ಸ್ಪ್ರೆಸ್, ಮಾಲೇಗಾಂವ್ ಸ್ಫೋಟದ ಆರೋಪಿಗಳು ಯಾರು? ಅಂದ್ರೆ ಬಹಳಷ್ಟು ಪ್ರಶ್ನೆಗಳು ನಮಗೂ ಕೂಡ ಇದೆ. ಗುಜರಾತ್ ಹತ್ಯಾಕಾಂಡದಲ್ಲಿ ನರೇಂದ್ರ ಮೋದಿಯ ಕೈವಾಡವನ್ನ ಪ್ರಸ್ತಾಪಿಸಿದಂತಹ ಸಂಜೀವ್ ಭಟ್ರವರು ಇವತ್ತು ಜೈಲು ಕಂಬಿಯನ್ನ ಎನಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರ ಆರೋಪವನ್ನು ನೇರವಾಗಿ ಹೇಳಿದಂತಹ ಸಂಜೀವ್ ಭಟ್ರವರು ಹಳೆಯ ಕೇಸಿನಲ್ಲಿ ಇವತ್ತು ಜೈಲು ಕಂಬಿಯನ್ನ ಎನಿಸ್ತಾ ಇದ್ದಾರೆ. ಅಂದ್ರೆ ವಾಸ್ತವ ವಿಚಾರವನ್ನ ಮರೆಮಾಚುವ ಸಲುವಾಗಿ ಸಂಜೀವ್ ಭಟ್ರ ಮೇಲೆ ಯಾವ ರೀತಿ ಆಪಾದನೆಯನ್ನ ಮಾಡಿದ್ರು, ಇವತ್ತು ತಮ್ಮ ವೈಫಲ್ಯತೆಯನ್ನ, ಈ ದೇಶದಲ್ಲಿ ಮಾಡ್ತಾ ಇರುವಂತಹ ಇವರ ಅರಾಜಕತೆಯ ಪರಿಸ್ಥಿತಿಯನ್ನ, ಈ ದೇಶದಲ್ಲಿ ಇವರ ಒಟ್ಟಾರೆಯಾಗಿ ಬೆಲೆ ಏರಿಕೆಯಂತಹ ವಿಚಾರಗಳನ್ನ ಜನರ ಗಮನವನ್ನ ಬೇರೆಡೆಗೆ ತಿರುಗಿಸಲು ಪಾಪ್ಯುಲರ್ ಫ್ರಂಟ್ ಎನ್ನುವಂತ ಒಂದು ಅಸ್ತ್ರವನ್ನು ಇವರು ಬಳಸ್ತಾ ಇದ್ದಾರೆ. ನಾನು ಮೊದಲು ಹೇಳಿದ ಹಾಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಖಂಡಿತವಾಗಿಯೂ ಕೂಡ ಯಾವತ್ತೂ ಕೂಡ ದೇಶ ವಿರೋಧಿ ಕೃತ್ಯ ಮಾಡಲೇ ಇಲ್ಲ. ದೇಶ ವಿರೋಧಿ ಕೃತ್ಯ ಮಾಡದ ಕಾರಣದಿಂದಾಗಿ 8 ವರ್ಷದಿಂದ ಈ ದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇರುವಂತಹ ಬಿಜೆಪಿಗೆ ಪಾಪ್ಯುಲರ್ ಫ್ರಂಟ್ ಅನ್ನು ಈವರೆಗೆ ನಿಷೇಧ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಇನ್ನೂ ಕೂಡ ಆಗೋದಿಲ್ಲ. ಆದ್ರೆ ಇಲಾಖೆಗಳನ್ನ ದುರುಪಯೋಗ ಪಡಿಸಿಕೊಂಡು ಏನಾದ್ರೂ ನಿಷೇಧ ಮಾಡೋದಾದ್ರೆ ಖಂಡಿತವಾಗಿಯೂ ನಮಗೆ ಆತ್ಮವಿಶ್ವಾಸ ಇದೆ. ಸಂವಿಧಾನಾತ್ಮಕವಾದ, ಕಾನೂನಾತ್ಮಕವಾದ ಹೋರಾಟದ ಮೂಲಕ ಈ ದೇಶದಲ್ಲಿ ನಾವು ಖಂಡಿತವಾಗಿಯೂ ಅದರ ವಿರುದ್ಧವಾದ ಹೋರಾಟದಲ್ಲಿ ಜಯವನ್ನ ಗಳಿಸ್ತೇವೆ ಎನ್ನುವಂತ ವಿಶ್ವಾಸ. ತಮ್ಮಲ್ಲಿ ಮತ್ತಷ್ಟು ಪ್ರಶ್ನೆಗಳಿದೆ ಸರ್, ಬರ್ತೇನೆ, ನಾನು ಕೇಳ್ತೇನೆ. ಬಿಫೋರ್ ದಟ್ ರಾಧಾಕೃಷ್ಣ ಅವ್ರ ಜೊತೆ ಕೇಳಬೇಕು. ಅವರು ಕೂಡ ನೇರವಾಗಿರುವಂತಹ ವಿಷಯಗಳನ್ನ ಹೇಳಿದ್ದಾರೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ಹಿಂದೆ ಇರಲಿಲ್ಲ, ಆದ್ರೆ ಸಾಲು ಇಂತಹ ಘಟನೆಗಳು, ಇಂತಹ ಸಮಾಜದಲ್ಲಿ ಶಾಂತಿ ಕದಡುವಂತಹ ಕೆಲಸಗಳು, ಹತ್ಯೆಗಳು ಎಲ್ಲವೂ ಕೂಡ ನಡೆದಿತ್ತು. ಯಾರು ಕಾರಣ ಅಂತ ಪ್ರಶ್ನೆಯನ್ನ ಅವರು ಕೇಳಿರುವಂಥದ್ದು ಬಹುಶಃ ತಮ್ಮಲ್ಲಿ. ಎಸ್, ಅವರು ಮುಸ್ಲಿಮರ ಮೇಲೆ ಹತ್ಯಾಕಾಂಡ ಆದದ್ದನ್ನು ಮಾತ್ರ ಹೇಳಿದ್ರು. ಈ ದೇಶದಲ್ಲಿ ಸ್ವಾತಂತ್ರ್ಯ ನಡೆದಾಗ 25 ಲಕ್ಷ ಹಿಂದೂಗಳ ಕೊಲೆ ಆಯಿತು. ಪಾಕಿಸ್ತಾನದಲ್ಲಿ ಅದೆಷ್ಟೋ ಲಕ್ಷ ಹಿಂದೂಗಳನ್ನು ಕೊಲೆ ಮಾಡಿದ್ರು, ಅದರ ಬಗ್ಗೆ ಮಾತಾಡಲಿಲ್ಲ. ಕಾಶ್ಮೀರದಲ್ಲಿ ಹಿಂದೂಗಳ ನರಹತ್ಯೆ ಆಯಿತು, ಅದರ ಬಗ್ಗೆ ಮಾತಾಡಲಿಲ್ಲ. ಬಾಂಬ್ ಸ್ಫೋಟವಾದಾಗ ಎಷ್ಟು ಜನ ಸತ್ರು, ಅದರ ಬಗ್ಗೆ ಮಾತಾಡಲಿಲ್ಲ. ಮುಂಬೈ ದಾಳಿ ಆಯಿತು, ಅದರ ಬಗ್ಗೆ ಮಾತಾಡಲಿಲ್ಲ. ಎಲ್ಲೋ ಅಮಾಯಕರನ್ನು ಎಲ್ಲೆಲ್ಲಿ ಕೊಲೆ ಮಾಡಲಾಯಿತು, ಅದರ ಬಗ್ಗೆ ಯಾವತ್ತೂ ಚಕಾರ ಎತ್ತಲಿಲ್ಲ. ಅವರನ್ನು ಸಮರ್ಥಿಸ್ಕೊಳ್ಬೋದು, ಅದು ಬೇರೆ. ಈಗ PFI ಏನೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಭಯ ಇಲ್ಲ. ಕಾನೂನಾತ್ಮಕವಾಗಿ ಅವರು ಈಗ ಹೇಳಿದ್ರಲ್ಲ, 8 ವರ್ಷದಿಂದ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ. ಅವರು ತಪ್ಪು ಮಾಡದೇ ಇದ್ರೆ ಇನ್ನೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕಾನೂನಿನಲ್ಲಿ ಅವರು ತಪ್ಪು ಮಾಡಿದ್ರೆ ಮಾತ್ರ ತಪ್ಪು ಮಾಡಿಲ್ಲ. ಅವರು ಹೇಳುತ್ತಾ ಇರುವಂತದ್ದು ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅಲ್ಲಿ ಫೈಲ್ ನಲ್ಲಿ ಯಾವ ರೀತಿಯ ವಿಚಾರಗಳು ಬಿಲ್ಡಪ್ ಆಗಿದೆ, ಯಾವ ಮಾಹಿತಿಗಳನ್ನು ಒಳಗೊಂಡಂತ ಗೃಹ ಇಲಾಖೆ ಯಾವ ಮಾಹಿತಿ, ನಾನು ಕಂಪ್ಲೀಟ್ ಮಾಡ್ತೇನೆ, ನಾನು ಕಂಪ್ಲೀಟ್ ಮಾಡ್ತೇನೆ. ಗೃಹ ಇಲಾಖೆಗೆ ಯಾವ ರಾಜ್ಯದಿಂದ ಎಲ್ಲಿಗೆ ಎಲ್ಲ ಮಾಹಿತಿ ಹೋಗಿದೆ, ಕೇಂದ್ರ ಗೃಹ ಇಲಾಖೆಗೆ ಯಾವ ರಾಜ್ಯದಿಂದ, ಯಾವ ಮೂಲೆಯಿಂದ, ಯಾವ ಕಡೆಯಿಂದ ಎಲ್ಲ ಏನು ಅನೈತಿಕ, ಏನು ಇವರ ಕಾನೂನು ಬಾಹಿರ ಚಟುವಟಿಕೆಗಳು ಇರ್ಬೋದು, ಅದರ ಮಾಹಿತಿಯನ್ನು ಕಲೆ ಹಾಕಿ ಅದರ ಆಧಾರದ ಮೇಲೆ ಫೈಲ್ ಬಿಲ್ಡಪ್ ಆಗುವುದು ಹೊರತು ಏನೋ ಒಂದು ನಿರಾಧಾರವಾದಂಥ ಒಂದು ಹೇಳಿಕೆಗಳನ್ನು ಅವರು ಅಲ್ಲಿ ಫೈಲ್ ಮಾಡುವುದಿಲ್ಲ. ಅದು ವಿಚಾರ ಅವರಿಗೆ ಗೊತ್ತಿರಬೇಕು. ಸರಿ, ಅಲ್ಲಿಂದಲೇ ಮುಂದುವರಿಯುವಂಥದ್ದು ಹೊರತು ಏನೋ ಜನರು ಹೇಳಿದ್ದನ್ನು ಅವರು ಕೇಳುವುದಿಲ್ಲ. ಅವರೇ ಮಾಹಿತಿಯನ್ನು ಕಲೆ ಹಾಕ್ತಾರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖಾಂತರ. ವೆರಿ ಕ್ಲಿಯರ್. ಜನರು ಹೇಳಿದ್ದನ್ನ ಯಾರು ಕೂಡ ಕೇಳಲ್ಲ, ಹಾಗಾದ್ರೆ ತಮ್ಮ ಪಕ್ಷದವರು ಕೂಡ ಹೇಳಿದ್ದನ್ನು ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಕೇಳಲ್ಲ. ಅವರದೇ ಆದ ರೀತಿಯಲ್ಲಿ ಅವರು ವ್ಯವಹರಿಸ್ತಾರೆ ಹೊರತು ಯಾರು ಹೇಳಿದ್ದನ್ನು ಅವರು ಕೇಳಲ್ಲ. ಓಕೆ, ಇಟ್ಸ್ ವೆರಿ ಕ್ಲಿಯರ್. ಹಾಗಾದ್ರೆ ನಾನು ನೇರವಾಗಿ ಇಲ್ಲಿ ಬರುವಂತ ಪ್ರಶ್ನೆ ಸರ್, ತಾವು ಹೇಳ್ತಾ ಇದ್ದೀರಾ ಯಾವುದೇ ಸಾಕ್ಷ್ಯಾಧಾರ ಪ್ರೂವ್ ಆಗಿಲ್ಲ ಅನ್ನೋದು, ಆದ್ರೂ ಕೂಡ ತಾವುಗಳು ಹೇಗೆ ಅವರುಗಳು ರಾಷ್ಟ್ರದ್ರೋಹಿಗಳು ಅನ್ನೋದು ಹೇಳ್ತಾ ಇರಾ ಪ್ರತಿ ಬಾರಿ? ಇದು ದಾರಿ ತಪ್ಪಿಸುವಂತ ಕೆಲಸ ಅಲ್ವಾ ಸಮಾಜವನ್ನ? ರಾಷ್ಟ್ರದ್ರೋಹ ಅನ್ನುವಂತ ಪ್ರೂವ್ ಆಗುವಂತದ್ದು ಪ್ರೂವ್ ಆಗದೆ ತಾವುಗಳು ಹೇಗೆ ಹೇಳ್ತೀರಾ? ಅದು ರಿಪೋರ್ಟ್ ಮೇಲೆ ಕೇಸ್ ಫೈಲ್ ಮಾಡಬಹುದು ಅಥವಾ ಬ್ಯಾನ್ ಮಾಡಬಹುದು. ಇಲ್ಲ, ನೀವು ದಾರಿ ತಪ್ಪಿಸ್ತಾ ಇದ್ದೀರಾ. ಇಲ್ಲ, ಪ್ರೂವ್ ಆಗುದು ಕೋರ್ಟ್ ಅಲ್ಲಿ, ನೀವು ದಾರಿ ತಪ್ಪಿಸಬೇಡಿ. ಪ್ರೂವ್ ಆಗುವಂತದ್ದು ಯಾವುದು ಕೋರ್ಟ್ ನಲ್ಲಿ. ಈಗ ಬ್ಯಾನ್ ಮಾಡುವಂತದ್ದು ಫೈಲ್ ಬಿಲ್ಡಪ್ ಯಾವ ರೀತಿ ಆಗ್ತದೆ, ಯಾವ ರೀತಿ ರೆಕಮೆಂಡ್ ಆಗ್ತದೆ, ಗೃಹ ಇಲಾಖೆಯಿಂದ ಆ ರೀತಿ ಬ್ಯಾನ್ ಆಗ್ತದೆ. ನನ್ನ ಜೊತೆ ಕರೆಗಳಿವೆ. ಹಲೋ ಸರ್, ನಮಸ್ತೆ.
ಈಗ ನೋಡಿ ದೇಶದ ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ. ದೇಶದ ಆಂತರಿಕ ಭದ್ರತೆಗೆ ಸರ್ ತಮ್ಮ ಹೆಸರು ನಡೀತಿದೆ ಸರ್, ಸಾರಿ ತಮ್ಮ ಹೆಸರು ಮತ್ತೆ ಎಲ್ಲಿಂದ? ಸೂರ್ಯ ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಅರಾಜಕತೆ ನಿರ್ಮಿಸುವಂತ ಕಾರ್ಯಕ್ರಮಗಳು ಈಗ ನಡೀತಾ ಇದೆ ನೋಡಿ. 7 ರಾಜ್ಯಗಳಲ್ಲಿ ಮೊನ್ನೆ ರಾಮನವಮಿ ಹೊತ್ತು ಕಲ್ಲೆಸೆತ ನಡಿಬೇಕಾದ ನಡಿಬಾರ್ದೆಲ್ಲ ನಡೀತಿದೆ. ಮೊದಲೆಲ್ಲ ಇರ್ಲಿಲ್ಲ ನೋಡಿ, ಇತ್ತೀಚೆಗೆ ಆ ಬೆಳವಣಿಗೆಗಳು ಜಾಸ್ತಿ ಆಗಿದೆ. ಮತ್ತೆ ನೋಡಿ ಇಲ್ಲಿಯ ಕಾರ್ಯಗಳು ಪಾಕಿಸ್ತಾನದಲ್ಲಿ ಹೋಗ್ತದೆ. ಇಲ್ಲಿ ಏನಾದ್ರು ಇದಾದ್ರು ಇಮಿಡಿಯೇಟ್ ಪಾಕಿಸ್ತಾನಕ್ಕೆ ಹೋಗ್ತದೆ, ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿ ನಡೀತದೆ, ಇಲ್ಲಿ ಡಿಸ್ಕಷನ್ ಆಗ್ತದೆ ಅಲ್ವಾ. ಮತ್ತೆ ನೋಡಿ, ಒಂದು ಹಿಜಾಬ್ ಪ್ರಕರಣವನ್ನು ಬಾಲ್ ಕೈದ ಇದು ಮಾಡ್ತಾನೆ, ಅವ ನಮ್ಮ ಆಂತರಿಕ ಭದ್ರತೆಗೆ ಸವಲೊಡ್ಡುವ ರೀತಿಯಲ್ಲಿ ಮಾತಾಡ್ತಾನೆ. ಅಂದ್ರೆ ಇಲ್ಲಿಯ ವಿಷಯಗಳು ಯಾವ ರೀತಿಯಲ್ಲಿ ಇದು ನೆಟ್ವರ್ಕ್ ಇದೆ ಅಂತ ತಿಳ್ಕೊಳ್ಳಿ ಅವ್ರದ್ದು. ಇನ್ನೊಂದು, ಇದೇ PFI ಇಷ್ಟೆಲ್ಲ ಮಾತಾಡ್ತಾರೆ, ಅದನ್ನ ಯಾಕೆ ಅವರು ಇದು ಖಂಡಿಸಲಿಲ್ಲ? ಆಲ್ ಖೈದಾ ನಮ್ಮ ಆಂತರಿಕ ವಿಚಾರಕ್ಕೆ ಬರೋದು ಬೇಡ ಅಂತ ಇವರು ಯಾಕೆ ಖಂಡಿಸಲಿಲ್ಲ? ಆಯ್ತಲ್ಲ. ಇನ್ನು ನೋಡಿ, ಪ್ರತಿಯೊಂದು ವಿಚಾರದಲ್ಲೂ ಡಿಜೆ ಅಲ್ಲಿ ಪ್ರಕರಣ ಆಗಿರ್ಬೋದು, ಮೈಸೂರಿನ ಕಾರ್ಯಕ್ರಮ ಆಗ್ಬೋದು, ಯಾವ್ದು ಅಲ್ಲೆಲ್ಲ ಅಶಾಂತಿಗಳು ಸೃಷ್ಟಿಸುವುದು, ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ಅಲ್ಲಿ ಇಲ್ಲಿ ಗಲಭೆ ಸೃಷ್ಟಿಸುವುದು ಮಾಡ್ತಾನೆ ಇದ್ದಾರೆ. ಅವರ ನೆಟ್ವರ್ಕ್ ಇದೆ. PFI ಅಂತೆ SDPI ಅಂತ, ಅದನ್ನೇ SDPI ನಿರ್ಬಂಧಿಸಬೇಕು, ಚುನಾವಣಾ ಆಯೋಗ ನೋಡ್ಬೇಕು. ನೋಡಿ, ಇಷ್ಟೆಲ್ಲ ಆಗದೆ ಅವರ ಆಂತರಿಕ ಇದನ್ನು ತೆಗೆದುಕೊಳ್ಳದೆ, ಗುಪ್ತ ಮಾಹಿತಿಗಳನ್ನು ತೆಗೆದುಕೊಳ್ಳದೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರದ್ದು ಏನೆಲ್ಲ ನಡೀತಿದೆ ಇಲ್ಲಿ ಷಡ್ಯಂತ್ರಗಳು, ದೇಶದ ವಿರುದ್ಧವಾಗಿ, ರಾಷ್ಟ್ರೀಯತೆ ವಿರುದ್ಧವಾಗಿ ನಡೀತಿದೆ, ಅವನ್ನ ಕಲೆ ಹಾಕಿ ಅವರು ಮಾಡಿರೋದು ಅಲ್ವಾ. ಇದನ್ನು ತಿಳ್ಕೊಂಡು ಅವರು ಇದನ್ನು ಬ್ಯಾನ್ ಮಾಡಬಹುದು ವಿನಃ ಸರಸಗಟಾಗಿ ಬ್ಯಾನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಬ್ಯಾನ್ ಮಾಡಿದ್ರೆ ಯಾವುದೋ ಇನ್ನೊಂದು ರೂಪದಲ್ಲಿ ಬರ್ತದೆ, ಅದು ಗೊತ್ತಾಯ್ತಾ? ಮೊದಲು ಕೂಡ ಬ್ಯಾನ್ ಮಾಡಿದ್ರೆ ಯಾವ್ದು ರೂಪದಲ್ಲಿ ಬಂತು ಅದೇ ರೀತಿ ಬರ್ತದೆ. ಅವರು ಅದು ರಾಕ್ಷಸರು ಒಂದೋದ್ಮೇಲೆ ಇನ್ನೊಂದು ಬರ್ತಾರಲ್ಲ, ಅದೇ ರೀತಿ. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹನೀಫ್ ಬಂಟ್ವಾಳ ಅಂತ ಸರ್. ಹನೀಫ್ ಅವ್ರು ಬಂಟ್ವಾಳದಿಂದ, ಮಾತಾಡಿ ಸರ್. ಈಗ ನೋಡಿ, ಅವರು ಬಿಜೆಪಿನವರು ಆಗ್ಲಿ RSS ನವರು ಆಗ್ಲಿ, ಈಗ ಅವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ನೋಡಿ PFI ಗೆ ಪ್ರೂವ್ ಇಲ್ಲ, ಇದು ನಾವು ಬ್ಯಾನ್ ಮಾಡ್ತೇವೆ ಅಂತ. ಜಡ್ಜ್ ಅಲ್ಲೇ ಕುತ್ಕೊಂಡಿದ್ದಾರೆ ನೋಡಿ. ಒಂದು ಇನ್ನೊಂದು ಮಾತು, ತ್ರಿಶೂಲ ಓಪನ್ ಅಲ್ಲಿ ಇಟ್ಕೊಂಡು, ತಲವಾರಿ ಓಪನ್ ಅಲ್ಲಿ ಇಟ್ಕೊಂಡು PFI ನವರ ಒಂದು ಚೂರಿ ಆಗ್ಲಿ ಆದ್ರೆ ತಲವಾರ್ ಆಗ್ಲಿ ಒಂದ್ರಲ್ಲಿ ಯಾವ್ದಾದ್ರು ಸಿಕ್ಕಿದ್ ನೀವು ನೋಡಿದೀರಾ? ಇನ್ನೊಂದು, ಉಪ್ಪಿನಂಗಡಿಯಲ್ಲಿ ಮಠದಲ್ಲಿ ಒಂದು ಗಾಡಿ ಆಕ್ಸಿಡೆಂಟ್ ಆಯ್ತು, 2 ವೀಲರ್. ಅದರಲ್ಲಿ ಅವನ ಗಾಡಿಯಲ್ಲಿ ತೆಗೆಯುವಾಗ ಡಿಕ್ಕಿಯಲ್ಲಿ ಒಳಗೆ ತ್ರಿಶೂಲ ಇತ್ತು. ಹಾಗಾದ್ರೆ ನಾ ಕೇಳ್ತಾ ಇರೋದು, PFI ಬ್ಯಾನ್ ಆಗ್ಬೇಕಾ, RSS ಬ್ಯಾನ್ ಆಗ್ಬೇಕಾ? ಒಂದು ಫಸ್ಟ್ ಪಾಯಿಂಟ್. ಇನ್ನೊಂದು, ಯಾವುದೇ ಒಂದು ಪಾಕಿಸ್ತಾನದ್ದು ಈ ಮುಸ್ಲಿಂ ಅವರಿಗೆ ಯಾವ್ದು ಒಂದು ಇದು ಮಾಡಿದ್ರೆ ಪಾಕಿಸ್ತಾನಕ್ಕೆ ಅದನ್ನು ವಿಷಯ ತೆಕೊಂಡು ಹೋಗ್ತಾರೆ. ಆದ್ರೆ ಇದರಲ್ಲಿ ಪಾಕಿಸ್ತಾನದಲ್ಲಿ ಬಿರಿಯಾನಿ ತಿನ್ಕೊಂಡು ಬಂದದ್ದು ಯಾರು? ನಾವು ಯಾವತ್ತು, ನನ್ನ ತಂದೆ ಆಗ್ಲಿ ನನ್ನ ಮುತ್ತಜ್ಜ ಆಗ್ಲಿ ಯಾರು ಪಾಕಿಸ್ತಾನದಿಂದ ಬಂದವರಲ್ಲ. ನಾವು ಇಲ್ಲಿಯವರೇ. ನಮ್ಮ ಈ ಭಾರತ ದೇಶದ ಮುಸ್ಲಿಂ ಅವರಿಗೆ ಪಾಕಿಸ್ತಾನವನ್ನು ಇದು ಮಾಡಬೇಡಿ, ಲಿಂಕ್ ಕೊಡಬೇಡಿ, ಒಂದು ಹೇಳುವಂತದ್ದು ಅವರಿಗೆ. ಆದ್ರೆ ಇಷ್ಟೆಲ್ಲ ತ್ರಿಶೂಲ ಮತ್ತೆ ತಲವಾರು ಹಿಡ್ಕೊಂಡು ಯಾವುದೇ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ತುಂಬಾ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ PFI ನವರ ಕೈಯಲ್ಲಿ ತಲವಾರು ನೋಡಿದ್ದೀರಾ? PFI ಕೈಯಲ್ಲಿ ತ್ರಿಶೂಲ ನೋಡಿದ್ದೀರಾ? ಆದ್ರೆ ಇವರ ಸಂದೇಶ ಏನು? ಸರಿ, ಎಸ್ ಸರ್, ಓಕೆ, ಥ್ಯಾಂಕ್ ಯು. ಧನ್ಯವಾದ. ಎಸ್ RSS ನ ಕೈಯಲ್ಲಿ ಕೆಲವು ಆಯುಧಗಳನ್ನ ನೋಡಿದ್ದೇವೆ. PFI ನವರನ್ನ ಬ್ಯಾನ್ ಮಾಡ್ತೀರಾ ಅಂತ ಹೇಳ್ತೀರಿ, ಆದ್ರೆ ಯಾವುದೂ ಕೂಡ ಸಾಕ್ಷ್ಯಾಧಾರಗಳಿಲ್ಲ. ಈ ವ್ಯಕ್ತಿ ಕೂಡ ಅದನ್ನೇ ಹೇಳಿರುವಂತದ್ದು, ತಾವು ಕೂಡ ಹೇಳ್ತೀರಾ ಸಾಕ್ಷ್ಯಾಧಾರಗಳಿಲ್ಲ. ಅಂಡ್ ಹೌ PFI ಬ್ಯಾನ್ ಆಗ್ಬೇಕು ಅನ್ನೋ ವಿಚಾರಗಳು ಹೇಳ್ತೀರಾ? ಮಂಗಳೂರು ಗಲಭೆಗೆ, ಬೆಂಗಳೂರು ಗಲಭೆಗೆ, KG ಹಳ್ಳಿ, DJ ಹಳ್ಳಿ ಗಲಭೆಗಳಿಗೆ, ಎಲ್ಲ ಗಲಭೆಗಳಿಗೆ ತಾವುಗಳು ಹೇಗೆ PFI ನೇರ ಕಾರಣ ಅಂತ ಹೇಳ್ತೀರಾ? ನೋಡಿ, ನಾನು ಆಗ್ಲೇ ಜನರು ಕೇಳ್ತಾ ಇದಾರಲ್ವಾ? ಅಲ್ಲ, ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಮಾಡುವಂಥದ್ದನ್ನು ಅವರೇ ಹೇಳಿದ್ರಲ್ಲ. ಈ ದೇಶದ ಭದ್ರತೆಗೆ, ವ್ಯವಸ್ಥೆಗೆ ವ್ಯವಸ್ಥಿತವಾದಂಥ ಏನು ಇಲಾಖೆಗಳಿದೆ, ಆ ಇಲಾಖೆಗಳು ಮಾಹಿತಿಯನ್ನು ಸಂಗ್ರಹ ಮಾಡ್ತದೆ. ಇವರಿಗೆ ಹೇಳಿದ್ರು, ಅವರು ತ್ರಿಶೂಲ ಇಟ್ಕೊಂಡು ಹೋದ್ರು, ಇವರು ಅದು ಇಟ್ಕೊಂಡು ಹೋದ್ರು ಅಂತೇಳಿ. ಇವರೇನು ಬಾಯಿಗೆ ಬೆರಳಾಕೊಂಡು ಹೋಗ್ಲಿಲ್ಲ. ಇವರ ಸಂಘಟನೆಯವರು ಏನೆಲ್ಲ ಇಟ್ಕೊಳ್ಬೇಕು ಅದೆಲ್ಲ ಇಟ್ಕೊಂಡು ಹೋಗಿದ್ದಾರೆ. ಅವರು ಜನ ನೋಡಿದ್ದಾರೆ, ಇಂಟೆಲಿಜೆನ್ಸ್ನವರಿಗೂ ಗೊತ್ತಿದೆ ಯಾವ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ, ಎಲ್ಲೆಲ್ಲಿ ಅಕ್ರಮ ಏನು ಶಸ್ತ್ರಾಸ್ತ್ರಗಳನ್ನು ಮಾಡ್ತಾ ಇದ್ರು, ಅದೆಲ್ಲವೂ ಗೊತ್ತಿದೆ. ಈ ದೇಶದಲ್ಲಿ ಯಾವುದೋ ಮುಚ್ಚುಮರೆ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಇವರೇನು ಶ್ರೀರಾಮಚಂದ್ರನಾಗಿ ಮಾತಾಡೋದು ಬೇಡ. ಈ ದೇಶದ ಅಭದ್ರತೆಗೆ
ಮೂಲ ಕಾರಣ ಇಂಥ ಸಂಘಟನೆಗಳಿಂದಲೇ ಈ ದೇಶದಲ್ಲಿ ಅಶಾಂತಿ ಸೃಷ್ಟಿಯಾಗಿರುವಂಥದ್ದು, ಜನರಲ್ಲಿ ಗೊಂದಲ ಉಂಟಾಗಿರುವಂಥದ್ದು, ಮನುಷ್ಯರಲ್ಲಿ ನಂಬಿಕೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಓಕೆ, ಈ ಸಂಘಟನೆಗಳಿಂದ ಇಂಥ ಸಂಘಟನೆಗಳು ಯಾವಾಗ ಇರ್ತದೆ ಅಲ್ಲಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಯಾಗ್ತದೆ, ಪರಸ್ಪರ ನಂಬಿಕೆಗಳು ಕಳ್ಕೊಳ್ತಾರೆ, ಆವಾಗ ಹಿಂಸೆಗಳು ಶುರುವಾಗ್ತದೆ. ಓಕೆ ಓಕೆ ಹಾಗಾದ್ರೆ ಬ್ಯಾನ್ ಯಾವಾಗ ಪ್ರಶ್ನೆಗಳು ಅಂತ ಬಂದಾಗ ಒನ್ಸ್ ಅಗೇನ್ ಕ್ವಶನ್ ಮಾರ್ಕ್ ಗಳನ್ನ ತಾವು ನಾನು ಆಗಲೇ ಹೇಳಿದೆ, ನಮ್ಮ ಸರ್ಕಾರ ಇದೆ, ಯಾವಾಗ ಫೈಲ್ ಬಿಲ್ಡಪ್ ಆಗಿ ಅದು ಗೃಹ ಇಲಾಖೆಯಲ್ಲಿ ಬ್ಯಾನ್ ಮಾಡಬೇಕು ಅಂತೇಳಿ ರೆಕಮೆಂಡ್ ಆಗ್ತದ ಆವಾಗ ಬ್ಯಾನ್ ಆಗ್ತದೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ದುಬೈಯಿಂದ ಕರೆ ಮಾಡ್ತಿದ್ದೆ. ನನ್ನ ಹೆಸರು ಹಮ್ಜತ್ ಅಲಿ ಅಂತ ಹೇಳಿ. ನಮಸ್ತೆ ನಮಸ್ತೆ ಸರ್, ಮಾತಾಡಿ ಸರ್. PFI ಬ್ಯಾನ್ ಬಗ್ಗೆ ಮಾತಾಡ್ತಿದ್ದಾರೆ, ನಾನು ನೋಡ್ಕೊಳ್ತಿದ್ದೇನೆ. ಈ ದೇಶದಲ್ಲಿ ಅರಾಜಕತೆ ಮತ್ತು ಅಸಹಿಷ್ಣುತೆ 1925ರಿಂದ ಸ್ಟಾರ್ಟ್ ಆಗಿದೆ. ಅಷ್ಟರವರೆಗೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಈ ದೇಶದಲ್ಲಿ ಇರಲಿಲ್ಲ. ಅಲ್ಲಿಂದ ಇಲ್ಲಿಯವರೆಗೂ ಈ 2022ರವರೆಗೂ ಎಷ್ಟೋ ಆದಂತಹ ಕೊಲೆಗಳು, ಹತ್ಯೆಗಳು, ದೊಂಬಿಗಳು, ಗುಂಪು ಹತ್ಯೆ, ಮೊಬ್ ಲಿಂಚಿಂಗ್ ಇವೆಲ್ಲವನ್ನು ನೋಡ್ತಾ ಕೈಕಟ್ಟಿ ಕೂತ್ಕೊಂಡು ಇಂದು ನಿನ್ನೆ ಬಂದಂತಹ ಪಾಪ್ಯುಲರ್ ಫ್ರಂಟ್ ಮೇಲೆ ನೀವು ಬ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ ಹೇಳಿ? ಇದು ಯಾವ ನ್ಯಾಯ? ಇಷ್ಟರವರೆಗೆ ಚಾಕು ತಲವಾರು ಜಲಪಿಸ್ತಾ ಇಡೀ ದೇಶದಲ್ಲಿ ತಿರ್ತಾ ಇರುವ ಕೇಸರಿ ಸಾಲನ್ನು ತಲೆಗೆ ಕಟ್ಟಿ ಜೈ ಶ್ರೀರಾಮ್ ಅಂತ ಹೇಳಿ ತಿರ್ತಾ ಇರುವಂತಹ ಕೆಲವು ಪುಂಡ ಪೋಖರಿಗಳು RSSನ, ಇವರ ಬಗ್ಗೆ ಯಾವುದೇ ಒಂದು ಬ್ಯಾನ್ ನ ಮಾತು ಬರಲ್ಲ. ಅದು PFI ಅವರು ಪುಂಡ ಪೋಖರಿಗಳು, RSS ಪುಂಡ ಪೋಖರಿಗಳಲ್ಲ. ಜಾಗ್ರತೆ ಇಟ್ಟು ಮಾತಾಡಿ. ಪುಂಡ ಪೋಖರಿಗಳು RSS ನವರಲ್ಲ. RSS ನವರಿಗೆ ಶಿಸ್ತುಂಟು ಈ ದೇಶದಲ್ಲಿ. ಇಲ್ಲಿ ಹಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರಿ, ನ್ಯೂಸ್ ಗಳಲ್ಲಿ ನೋಡ್ತಾ ಇರಿ, ಎಲ್ಲದರಲ್ಲಿ ನೋಡ್ತಾ ಇದ್ದೇವೆ ಪುಂಡ ಪೋಖರಿಗಳು ಯಾರು ಅಂತ ಹೇಳಿ. RSS ನವರ ಪುಂಡ ಪೋಖರಿ ಹೇಳಬೇಡಿ ನೀವು. ದುಬೈಯಲ್ಲಿ ಕೂತು ಇಲ್ಲಿದ್ದನ್ನು ನೋಡುವಾಗ ಅಲ್ಲಿಯ ನೆಟ್ವರ್ಕ್ ನಮ್ಗೆ ಗೊತ್ತಾಗ್ತದೆ, ಎಲ್ಲಿಂದ ಎಲ್ಲಿಗೆ ನೆಟ್ವರ್ಕ್ ಇದೆ ಅನ್ನುವಂಥದ್ದು. ಈ ದೇಶದಲ್ಲಿ ಏನಾದ್ರೂ ಒಂದು ಸಮಸ್ಯೆ ಆದ್ರೂ ಪಾಕಿಸ್ತಾನಕ್ಕೆ ಹೋಗ್ತದೆ, ದುಬೈಗೆ ಹೋಗ್ತದೆ. ನೀವು ನೋಡಿ, ಇತ್ತೀಚಿನ ದಿನಗಳಲ್ಲಿ ಏನ್ ನಡೀತಿದೆ, ಯಾಕಾಗಿ ಒಂದು ಧರ್ಮದ ಮೇಲೆ ನೀವು ಸವಾರಿ ಮಾಡ್ತಿದ್ದೀರಿ, ಏನ್ ಪ್ರಾಬ್ಲಮ್ ಆಗಿದೆ? ಹಿಜಾಬ್ ಏನ್ ತೊಂದರೆ ಕೊಟ್ಟಿದೆ? ಜಟ್ಕಾ ಕಟ್, ಹಲಾಲ್ ಕಟ್ ಏನ್ ತೊಂದರೆ ಕೊಟ್ಟಿದೆ ಹೇಳಿ? ಮದ್ರಸ ನಿಮ್ಗೆ ಜಟ್ಕಾ ಕಟ್ ಏನು ತೊಂದರೆ ಕೊಟ್ಟಿದೆ? ನಿಮ್ಗೆ ಹಲಾಲ್ ಆಗಬೇಕಾದ್ರೆ ನಮ್ಗೆ ಜಟ್ಕಾ ಆಗಬೇಕು. ಒಂದ್ ನಿಮಿಷ ಸರ್. ಇಲ್ಲಿ ಮಸೀದ್ ರಾಮನವಮಿ ದಿವಸ ನೀವು ಮಸೀದ್ಗೆ ಯಾಕೆ ಹೋಗಿ ನುಗ್ತೀರಾ? ನಿಮ್ಗೆ ಮಸೀದಿ, ಬಾಬರಿ ಮಸೀದಿ ಒಡೆದ ದಿನ, ಅದರ ನಂತರ ಇಂದಿನವರೆಗೆ ಒಂದೇ ಒಂದು ಅದು ಬಾಬರಿ ಮಸೀದಿ ಅಲ್ಲ, ರಾಮ ಜನ್ಮಭೂಮಿ ತೆಗೀಲಿಲ್ಲ ಗೊತ್ತಾ? ಇದುವರೆಗೂ ಎಷ್ಟು ದರ್ಗಾಗಳು ಪುಡಿ ಇದ್ದಿದ್ದೀರಿ? ಯಾರಾದ್ರೂ ಒಂದು ಮಂದಿರವನ್ನ ಪುಡಿ ಮಾಡಿದಾರಾ? ಅದು ಮಂದಿರವನ್ನೇ ಪುಡಿ ಮಾಡಿ ನೀವು ದರ್ಗಾ ಕಟ್ಟಿರುವಂತದ್ದು, ಅದಕ್ಕೆ ಪುಡಿ ಮಾಡಿದ್ದಾರೆ ಅಷ್ಟೇ. ಪುಡಿ ಮಾಡಿದ್ದು ನಿಮ್ಮ ಸರ್ಕಾರ. ಯಾವಾಗ ಈ ದೇಶದಲ್ಲಿ ಮತಾಂತರ ಶುರು ಆಯ್ತು ಆಗ ಮಂದಿರಗಳು ದರ್ಗಾಗಳಾಗಿದೆ. ಓಕೆ ಓಕೆ, ಸರಿ ಸರಿ ಅಲಿ ಅವರೇ, ಥ್ಯಾಂಕ್ ಯು ನಮ್ಗೆ. ಓಕೆ ಓಕೆ, ಧನ್ಯವಾದ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಗಣೇಶ್ ಪೂಜಾರಿ, ಕಾಂಗ್ರೆಸ್ನ ಸ್ಟ್ಯಾಂಡ್ ಈ ಬಗ್ಗೆ ಸ್ಪಷ್ಟವಾಗಿರ್ಬೇಕಾಗುತ್ತೆ. ನೇರವಾಗಿ ಹೇಳ್ತಾ ಇದ್ದಾರೆ, ಇದು ಬ್ಯಾನ್ ಆಗಬೇಕು ಅನ್ನೋ ವಿಚಾರವನ್ನು ಬಿಜೆಪಿಗಳು ಈ ಹಿಂದಿನಿಂದ ಕೂಡ ಹೇಳ್ತಾ ಇರೋದು, ಅವರ ಸಂಘ ಪರಿವಾರ ಜೊತೆಗೆ ಅವರ ಸಂಘಟನೆಗಳು ಜೊತೆಗೆ ಬಿಜೆಪಿ ಪಾರ್ಟಿ ಹೇಳ್ತಾ ಇರುವಂತದ್ದು. ವಾಟ್ ಅಬೌಟ್ ಕಾಂಗ್ರೆಸ್? ಯಾಕಂದ್ರೆ ತಮ್ಮ ಒಂದು ಬಹುಪಾಲಾಗಿರುವಂತಹ ಒಂದು ಕೊಡುಗೆ ಇದೆ PFI ವಿಚಾರವಾಗಿ, ತಮಗೂ ಕೂಡ ಲಿಂಕ್ಗಳು ಕೂಡ ಇದೆ ಅಲ್ವಾ? PFI ನಲ್ಲಿರುವಂತಹ ಕೆಲವರ ಕೇಸುಗಳನ್ನು ಕೂಡ ರದ್ದು ಮಾಡಿರುವಂತಹ ವಿಚಾರ ತಮ್ಮ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಎಲ್ಲ ವಿಚಾರದ ಬಗ್ಗೆ ದಾಟ್ಸ್ ವೈ ಕಾಂಗ್ರೆಸ್ ಅವರು ಯಾಕೆ ಈಗ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆ ಬರುತ್ತೆ. ಎಸ್ ಸರ್, ಕಾಂಗ್ರೆಸ್ನವರು ಕೇಸಿಯನ್ನು ರದ್ದು ಮಾಡಿದ್ದು ಬರೀ PFIನವ್ರದ್ದಲ್ಲ. ಆಗ ಎಷ್ಟು ಜನ ಜೈಲಲ್ಲಿ ಇದ್ರ ಯುವಕರೆಲ್ಲ, ಅವರಿಗೆಲ್ಲ ಒಂದು ತಾಕೀತನ್ನ ಕೊಟ್ಟು ಇನ್ನು ಮುಂದೆ ನೀವು ಗಲಾಟೆ ಮಾಡಬಾರ್ದು ಅಂತ ಹೇಳಿ ಎಲ್ಲರ ಕೇಸನ್ನು ಕೂಡ ರದ್ದು ಮಾಡಿದ್ರು. ಅದು PFI ಅಲ್ಲ. ಈಗ ರದ್ದು PFI ಬ್ಯಾನ್ ಮಾಡಬೇಕು ಅನ್ನೋ ವಿಚಾರ ಬಂದಾಗ ತಮ್ಮ ಸ್ಟ್ಯಾಂಡ್ ಏನು ಅಂತ ಪ್ರಶ್ನೆ ಯಾಕೆ ಬರುತ್ತೆ ಅಂತ ಬಂದಾಗ PFIನವರ ಬ್ಯಾನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಇಲ್ಲಿ ಕುತ್ಕೊಂಡು ಹೇಳ್ತೇವೆ ಏನಂತ ಹೇಳಿದ್ರೆ, ಅಫ್ಘಾನಿಸ್ತಾನಕ್ಕೆ ಇಷ್ಟು ಕೋಟಿ ಕೊಟ್ಟಿದ್ದೇವೆ, ಇದಕ್ಕೆ ಸೋಮಾಲಿಯಾಕ್ಕೆ ನಾವು ಇಷ್ಟು ಕೋಟಿ ಕೊಡ್ತಾ ಇದ್ದೇವೆ, ಈ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳಿಗೆ ನಾವು ಬಾಂಗ್ಲಾದೇಶಕ್ಕೆ ಇಷ್ಟು ಕೋಟಿ ಕೊಟ್ಟಿದ್ದೇವೆ, ಇದನ್ನೆಲ್ಲ ಹೇಳಿಕೊಂಡು. ರೈಟ್ ರಾಧಾಕೃಷ್ಣ ಅವರೇ, ಕೇವಲ PFI ನ ಕೇಸ್ಗಳನ್ನು ಮಾತ್ರ ರದ್ದು ಮಾಡಿರುವಂತದ್ದು ಅಲ್ಲ, ಎಲ್ಲ ಯುವಕರ ಕೇಸ್ಗಳನ್ನು ರದ್ದು ಮಾಡಿದ್ದೇವೆ ಅವರ ಜೀವನೋಪಾಯಕ್ಕಾಗಿ. ಇಲ್ಲ, ಖಂಡಿತವಾಗಿ ಗಲಾಭೆಯಲ್ಲಿ ಯಾರೆಲ್ಲ ಇದ್ರು 40 ಜನರ ಮೇಲೆ ಕೇಸ್ ವಿಡ್ರಾ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ. ಓಕೆ, 40 ಜನ ಎಲ್ಲ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು. ಓಕೆ, ರೈಟ್ ಎಸ್. ಅದೇ ಆಗ ಎಲ್ಲ ಒಂದು ಸಂಘಟನೆ ಮಾಡಿದ್ದಲ್ಲ. ಅಂದ್ರೆ ಅದು ಅಪರಾಧ ಒಂದೊಂದು ಸಲ ಅಪರಾಧಗಳು ಸೃಷ್ಟಿಯಾದಾಗ ಗಲಾಟೆಗಳು ಆಗುವುದು ಸಾಮಾನ್ಯ. ಅದು ಇವತ್ತಿನಿಂದಲ್ಲ, ಸ್ವಾತಂತ್ರ್ಯ ಹೋರಾಟ ಸಮಯದಿಂದ ಕೂಡ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನಿರಪರಾಧಿಗಳು ಜೈಲಲ್ಲಿ ಇರಬಾರ್ದು ಎನ್ನತಕ್ಕಂಥ ಕೇಸ್ಗಳನ್ನ ವಾಪಸ್ ತೆಗೆದದ್ದು
ಅನೇಕ, ಅದು ಸಿದ್ದರಾಮಯ್ಯ ಸರ್ಕಾರ ಅಂತಲ್ಲ, ಅನೇಕ ಸರ್ಕಾರಗಳ ಅದಕ್ಕೆ ಹಕ್ಕು ಇದೆ. ನೋಡಿ, ಈ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಎಷ್ಟೊಂದು ಒಳ್ಳೆಯ ಗೌರವ ಇದೆ, ಎಷ್ಟೊಂದು ಒಳ್ಳೆಯ ಶಕ್ತಿ ಇದೆ ಅನ್ನತಕ್ಕಂಥದ್ದು ಅದು ಇವತ್ತಿನಿಂದ ಬಂದಂಥದ್ದಲ್ಲ. ಯಾವಾಗ ಈ PFI ಆಗಲಿ ಅಥವಾ ಯಾವ ಸಂಘಟನೆಗಳು ಅದು ಒಂದು ಧರ್ಮದ ಪರವಾಗಿ ಹೋರಾಟ ಮಾಡುವುದು, ಒಂದು ಧರ್ಮವನ್ನ ಹೀಯಾಳಿಸುವುದು, ಒಂದು ಧರ್ಮದ ಬಗ್ಗೆ ಮಾತ್ರ ಮಾತಾಡುವುದು, ಇದನ್ನೆಲ್ಲ ಬಿಟ್ಟು ಬಿಡ್ಬೇಕು. ಈ ಭಾರತ ದೇಶಕ್ಕೆ ಅದರದೇ ಆದಂತಹ ಒಂದು ವಿಶೇಷವಾದಂತಹ ಗೌರವ ಇದೆ. ಅದನ್ನು ಬಿಟ್ಟಿದ್ದು ಬರೇ ಚುನಾವಣೆ ಮತ್ತು ಓಟಿಗಾಗಿ ಜನರ ಮನಸ್ಸನ್ನ ಧರ್ಮದ ಕಡೆ ಕೊಂಡೋಗುವುದು ಇದು ಅಪಾಯಕಾರಿಯಾಗಿದೆ. ಇದು ದೊಡ್ಡ ಅಪಾಯಕಾರಿ. ಯಾರು ಇಂಥ ಕೃತ್ಯದಲ್ಲಿ ಭಾಗಿಯಾಗ್ತಾರ, ಅದು ಯಾವ ಸಂಘಟನೆ ಇರಲಿ, ಅದನ್ನು ಬ್ಯಾನ್ ಮಾಡಬೇಕು. ಈ ಏನು ಜಾತಿ ಧರ್ಮದ ಬಗ್ಗೆ ಮಾತಾಡಿ ಏನು ಒಂದು ಉದ್ಯೋಗವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಉದ್ಯೋಗಕ್ಕೆ ಅಡೆತಡೆಗಳನ್ನು ಮಾಡುವುದು ನೋಡಿ. ಪಾಕಿಸ್ತಾನದ ಬಗ್ಗೆ ಕಾಂಗ್ರೆಸ್ನವರಿಗೆ ಏನು ಸೂಕ್ಷ್ಮವಾದಂಥ ನಿಲುವಿಲ್ಲ, ಯಾಕೆಂದ್ರೆ ಅವರ ಮೇಲೆ ಯಾವತ್ತೂ ಕೂಡ ಕಾಂಗ್ರೆಸ್ ರಾಜಿ ಮಾಡಲಿಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಇಷ್ಟರವರೆಗೆ ಯಾವುದೇ ಒಂದು ಪ್ರಧಾನಿ ಕೂಡ ಪಾಕಿಸ್ತಾನಕ್ಕೆ ಹೋಗಲಿಲ್ಲ. ಅದು ಇತಿಹಾಸದಲ್ಲಿ ಹೋಗಿದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಇತಿಹಾಸದ ಒಂದು ಪುಟದಲ್ಲಿ ನೋಡಿದ್ರೆ ಪಾಕಿಸ್ತಾನವನ್ನ ಬಗ್ಗು ಬಡಿದಂತ ಕೆಲಸ ಮಾಡಿದ್ರೆ, ಪಾಕಿಸ್ತಾನವನ್ನ ನೆಲಕಚ್ಚುವಂತೆ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇದ್ದಂತ ಶ್ರೀಮತಿ ಇಂದಿರಾ ಗಾಂಧಿಯ ನಾಯಕತ್ವ. ಅಂತ ನಾಯಕತ್ವವನ್ನು ಇವತ್ತು ತೋರಿಸಲಿ. ಇವತ್ತು ದಿನ ಇಡೀ ಉಳಿದು ಪಾಕಿಸ್ತಾನದಿಂದ ಅಪಾಯ ಇದೆ, ಚೀನಾದಿಂದ ಅಪಾಯ ಇದೆ, ಬಾಂಗ್ಲಾದಿಂದ ಅಪಾಯ ಇದೆ. ಇದನ್ನು ಯಾಕ್ರಿ ಇವತ್ತು ಈ ನಮ್ಮ ದೇಶದ ಮಿಲಿಟರಿಯಲ್ಲಿ ಇಷ್ಟೊಂದು ದೊಡ್ಡ ಶಕ್ತಿ ಇದೆ, ಇಷ್ಟೊಂದು ದೊಡ್ಡ ಬೆಳವಣಿಗೆಗಳಿವೆ. ಇವರು ಯಾಕೆ ಸುಮಾರು ಇದು ಅಂದ್ರೆ ಈ ಚುನಾವಣೆಗೆ ಹೋಗ್ಲಿಕ್ಕೆ ಬೇಕಿದ್ರೆ ಇವರಿಗೆ ಬೇರೆ ರೂಟ್ ಇಲ್ಲ, ಅಭಿವೃದ್ಧಿ ಇಲ್ಲ. ನೋಡಿ, ಇವತ್ತು ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. 25,000ಕ್ಕಿಂತ ಜನ ಹೆಚ್ಚು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ದೇಶದ ಪರಿಸ್ಥಿತಿ ಇದನ್ನೆಲ್ಲವನ್ನ ಇವರು ಸೂಕ್ಷ್ಮವಾಗಿ, ಇದು ಕೂಡ ಇವರಿಗೆ ಇಂಟೆಲಿಜೆಂಟ್ ರಿಪೋರ್ಟ್ ಬರಬೇಕಲ್ಲ. ಈ ದೇಶ ಆಡಳಿತ ಮಾಡತಕ್ಕಂಥ ಸರ್ಕಾರ. ನಾನು PFI ನವರ ಮೇಲಿದ್ದಂತ ಕೇಸ್ಗಳನ್ನ ಕಾಂಗ್ರೆಸ್ ಸರ್ಕಾರ ತೆಗೆದಿತ್ತು ಅನ್ನುವಂಥದ್ದು ನಾನು ಮಾಡಿರುವಂತಹ ಆರೋಪಗಳಲ್ಲ. ಇದು ಬಿಜೆಪಿಯ ನಾಯಕರು ಮಾಡಿರುವಂತಹ ಆರೋಪಗಳು. ಘಟಾನುಘಟಿ ನಾಯಕರು, ಈಗ ಸಚಿವರಾಗಿರುವಂತವರು ಕೂಡ ಮಾಡಿರುವವರು, ನಮ್ಮ ಭಾಗದವರೇ ಮಾಡಿರುವಂತಹ ಆರೋಪಗಳು. ಇವೆಲ್ಲ ವಿಚಾರ ಬಂದಾಗ ಕಾಂಗ್ರೆಸ್ನ ವಿಚಾರ ಬರುತ್ತೆ. ನೇರವಾಗಿ ಕಾಂಗ್ರೆಸ್ ಅನ್ನ ಪೋರ್ಟ್ರೇಟ್ ಮಾಡಿರುವಂತದ್ದು, ಕಾಂಗ್ರೆಸ್ ಅನ್ನ ಪೋರ್ಟ್ರೇಟ್ ಮಾಡಿರುವಂತದ್ದು PFI ಮತ್ತು SDPI ಬೀಳೋದಕ್ಕೆ ಕಾಂಗ್ರೆಸ್ಸೇ ಕಾರಣ. ಈ ಒಂದು ವಿಚಾರವನ್ನು ನೋಡಿ, ನೀವು ಒಂದು ವೇದಿಕೆಯನ್ನು ನೀವು ಚೆನ್ನಾಗಿ ನೋಡಿಕೊಳ್ಬೇಕು. ಈ ದೇಶದಲ್ಲಿ ಈಗ ರಾಧಾಕೃಷ್ಣ ಅವರು ಹೇಳ್ತಾರೆ ಎಲ್ಲಾ ಸಂಘಟನೆಯವರ ಕೇಸ್ಗಳನ್ನ ರದ್ದು ಮಾಡಿದ್ದೇವೆ. ಅಲ್ಲ ನೋಡಿ, ಆದ್ರೆ ಪೋರ್ಟ್ರೇಟ್ ಆಗಿರುವಂತದ್ದು ಮಾತ್ರ ಕೇವಲ ಮುಸಲ್ಮಾನರ ಮೇಲಿರುವಂತಹ ಕೇಸ್ಗಳನ್ನ ರದ್ದು ಮಾಡಿದ್ದಾರೆ. ಒಂದು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು. ಈ ದೇಶದಲ್ಲಿ ಎಷ್ಟು ಸಂಘಟನೆಗಳಿವೆ, ಎಷ್ಟು ಪಕ್ಷಗಳಿವೆ. ಈ ಎಲ್ಲ ಪಕ್ಷಗಳು ಆರೋಪ ಮಾಡೋದು ಮತ್ತು ಮುಗಿ ಬೀಳುದು ಕಾಂಗ್ರೆಸ್ ಪಕ್ಷದ ಮೇಲೆ. ಯಾಕಂದ್ರೆ ಇವರಿಗೆ ಕಾಂಗ್ರೆಸ್ ಒಂದು ಒಳ್ಳೆ ಅಧಿಕಾರವನ್ನು ಕೊಡತಕ್ಕಂಥ ಒಂದು ಸರ್ಕಾರ, ಈ ದೇಶದ ಜನರನ್ನ ಒಂದು ಸ್ಥಿತಿಗೆ ತಂದು ನಿಲ್ಲಿಸಿದಂತ ಸರ್ಕಾರ, ಈ ದೇಶವನ್ನು ಒಂದು ಜಗತ್ತಿನಲ್ಲಿ ಎದ್ದು ಕಾಣುವಂತೆ ಮಾಡಿದಂತ ಒಂದು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದನ್ನ ಇವರಿಗೆ ಮರೆಮಾಚುವುದಕ್ಕಾಗಿ, ಅದನ್ನ ಮೇಲೆ ಆರೋಪವನ್ನು ಮಾಡುವುದಕ್ಕಾಗಿ, ಜನರಿಗೆ ದ್ವೇಷ ಹುಟ್ಟಿಸುವಂತಹ ಕೆಲಸವನ್ನ ಮಾಡುವುದಕ್ಕೆ ಈ ರೀತಿ ಆರೋಪಗಳನ್ನು ಮಾಡ್ತಾರೆ. ಬೇರೆ ಇವರಿಗೆ ಯಾವುದೇ PFI ಇವರಿಗೆ ಅಪಾಯ ಇಲ್ಲ, OIC ಕೂಡ ಇವರಿಗೆ ಅಪಾಯ ಇಲ್ಲ, ಮತ್ತೆ SDPI ಕೂಡ ಇವರಿಗೆ ಅಪಾಯ ಇಲ್ಲ. ಅಂದ್ರೆ ಇವರಿಗೆಲ್ಲ ಮಿತ್ರ ಪಕ್ಷಗಳು. ಏನು ಬಿಜೆಪಿಯ ಮಿತ್ರ ಪಕ್ಷಗಳು ಇವರೆಲ್ಲ, ಕಾಂಗ್ರೆಸ್ನ ಮಿತ್ರ ಬಿಜೆಪಿಯ ಮಿತ್ರ ಪಕ್ಷಗಳು ಯಾವುದೆಲ್ಲ? SDPI, PFI, OIC. ಇದನ್ನು ಇಟ್ಕೊಂಡೆ ಇವರು ದೇಶವನ್ನು ಆಳ್ತಾ ಇರುವುದು. ಇವರು ಇವತ್ತು ಈ ದೇಶದ ವಿಭಾಗವನ್ನು ಮಾಡಿ ಈ ಅಜೆಂಡಾವನ್ನೇ ಇಟ್ಕೊಂಡು ಇವರು ರಾಜಕೀಯವನ್ನು ಮಾಡುದು. ರೈಟ್ ಬರ್ತೇನೆ. ನಾನು ನೇರವಾಗಿ ಅಶ್ರಫ್ ಅವ್ರ ಜೊತೆ ಈ ವಿಚಾರ ಬಗ್ಗೆ ನಾನು ಕೇಳಬೇಕು. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಿತಿನ್ ರೇ, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ತೌಸೀಫ್ ಅಂತ ಕಲ್ಲಾಪಿಂದ ಮಾತಾಡೋದು. ಮಾತಾಡಿ ಸರ್. ಇಲ್ಲಿ 3 ಜನ ಗಣ್ಯರಿದ್ದಾರೆ, ಅವರಿಗೆ ನಮಸ್ತೆ. ಎಸ್ ಸರ್, ಕೇಳಿಸ್ತಿದೆ ನಿತಿನ್ ರೇ? ಕೇಳಿಸ್ತಾ ಮಾತಾಡಿ ಸರ್, ಮಾತಾಡಿ. ನೋಡಿ ನಿತಿನ್ ರೇ, ಇದು ಈಗ PFI ಬ್ಯಾನ್ ಇದು ಬರೀ ರೂಮರ್ಸ್ ಇಂದ ಒಂದು ನಡೆಯುತ್ತಿರೋ ಒಂದು ಚರ್ಚೆ ಅಲ್ವಾ? ಕನ್ಫರ್ಮ್ ಆಗ್ಲಿಲ್ಲ. ಜನರನ್ನು ಮಿಸ್ಲೀಡ್ ಮಾಡಲಿಕ್ಕೆ ಕೇಂದ್ರ ಗೃಹ ಇಲಾಖೆ ಈ ಬಗ್ಗೆ ವಿಚಾರವನ್ನ ಕೈಗೊಳ್ತಾ ಇದೆ. ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ಅಜಯ್ ಕುಮಾರ್ ಬೆಲ್ಲಾ ಅವರು ಈ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಮಾಡ್ತಾ ಇರೋದು ಯಾಕಂದ್ರೆ ಇದು ಒನ್ಸ್ ಅಗೇನ್ ಬಂದಿರುವಂತಹ ವಿಚಾರ. ಈ ಹಿಂದೆ ಕೂಡ PFI ಬ್ಯಾನ್ ಆಗುತ್ತಿರೋ ಪ್ರಶ್ನೆಗಳ ನಡುವೆ ಮತ್ತೊಂದು ಪ್ರಶ್ನೆಯನ್ನ ನಾವು ಕೊಟ್ಟಿದ್ದೇವೆ. ಎಸ್ ಮಾತಾಡಿ. ಯಾಕೆಂದ್ರೆ ಇವಾಗ ನೋಡಿ, ಈ ಬಿಜೆಪಿ ಸರ್ಕಾರ ಇದ್ದು ಇವಾಗ ಹಿಂದೂಗಳೇ ಬಹಳಷ್ಟು ಕ್ವಶನ್ ಮಾಡ್ತಾ ಇದ್ದಾರೆ. PFI ಯಾಕೆ ಬ್ಯಾನ್ ಮಾಡಿಲ್ಲ, SDPI ಯಾಕೆ ಬ್ಯಾನ್ ಮಾಡಿಲ್ಲ, ಕೇಂದ್ರದಲ್ಲಿ ನಿಂದೆ, ರಾಜ್ಯದಲ್ಲಿ ನಿಂದೆ. ಅದಕ್ಕೆ ಇದೊಂದು ಲಿಂಕ್ ಬಿಟ್ಟಿರೋದಷ್ಟೇ. ಬ್ಯಾನ್ ಆದ ಮೇಲೆ ಒಂದು ಚರ್ಚೆ, ಒಂದು ಏನಾಯ್ತು ಅದೊಂದು ಲೆಕ್ಕ ಬೇರೆ. ಇದಕ್ಕಿಂತ ಒಳ್ಳೇದು ಈ ಮೀಡಿಯಾ ಇಲ್ಲಿ ಮಂಗಳೂರಿನ ಘಟನೆಯನ್ನು ಹಿಡಿದುಕೊಂಡು ಒಂದು ರಿಯಾಲಿಟಿ ಚೆಕ್ ಮಾಡಬೇಕು. ಯಾವುದು ಬ್ಯಾನ್ ಮಾಡಿದ್ರೆ ಒಳ್ಳೇದು, PFI ಇಲ್ಲಿ ಬ್ಯಾನ್ ಮಾಡಿದ್ರೆ ಒಳ್ಳೇದು,
ಅಥವಾ ಅನ್ಯ ಈಗ ಬಹಳಷ್ಟು ಸಂಘಟನೆಗಳಿವೆ ಇಲ್ಲಿ. ನಮ್ದು ಬಜರಂಗದಳ ಇದೆ, ಬೇರೆ ಬೇರೆ ಸಂಘಟನೆಗಳಿದೆ. ಯಾವ್ದು ಬ್ಯಾನ್ ಮಾಡಿದ್ರೆ ನಮ್ಮ ಮಂಗಳೂರಿಗೆ, ನಮ್ಮ ಕರ್ನಾಟಕಕ್ಕೆ ಒಳ್ಳೇದು ಅಂತ ಒಂದು ರಿಯಾಲಿಟಿ ಚೆಕ್ ಮಾಡಿದ್ರೆ ಅವಾಗ ಸತ್ಯಾಸತ್ಯಾಂಶತೆ ಹೊರಗೆ ಬೀಳುತ್ತೆ. ಯಾಕಂದ್ರೆ ಇವಾಗ ನೋಡಿ ನೀವು PFI ನವರ ಒಂದು ಭಾಷಣವನ್ನು ತೆಗೆದು ನೋಡಿ, ಅವರು ಎಲ್ಲಿ ಕೂಡ ಒಂದು ಕಾನೂನನ್ನು, ಸಂವಿಧಾನಿಕ ಮಾತನ್ನು ಮೀರಿ ಎಲ್ಲೂ ಮಾತಾಡಲ್ಲ. ಅದೇ ನೀವು ಬೇರೆ ಸಂಘಟನೆಯ ಮಾತುಗಳನ್ನು ಕೇಳಿ, ಒಂದಕ್ಕೆ ನೀವು 10 ಮದುವೆಯಾಗಿ, ಈಗ ನೋಡಿ ಉಡುಪಿ DC ಪ್ರಮೋದ್ ಮುತಾಲಿಕರವನ್ನು ಬರ್ಲಿಕ್ಕೆ ಬಿಡುವ ಆದೇಶ ಇದು ಮಾಡಿದ್ದಾರೆ, ಉಡುಪಿಗೆ ಬರ್ಲಿಕ್ಕೆ. ಯಾಕೆ ಇದು ಈ ತರ ಮಾಡೋದು? ಯಾಕಂದ್ರೆ ಇವರು ಬಂದು ಉದ್ರೇಕಕಾರಿ ಭಾಷಣ ಮಾಡೋದು, ಎಲೆಕ್ಷನ್ ಟೈಮ್ ಅಲ್ಲಿ ಜನರನ್ನು ಪ್ರಚೋದಿಸುದು, ಪಾಪದ ಮನೆಯ ಮಕ್ಕಳು ಜೈಲಿಗೆ ಹೋಗುದು. ಇಲ್ಲಿ ತನಕ ಮಂಗಳೂರಲ್ಲಿ ಆಗಿರೋದು ಇದೆ. ರೈಟ್ 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 ಎಸ್ ಸರ್, ಥ್ಯಾಂಕ್ ಯು ರಾಧಾಕೃಷ್ಣ ಅವರೇ. ಪ್ರಮೋದ್ ಮುತಾಲಿಕ್ ಅವರ ಬಗ್ಗೆ ವ್ಯಕ್ತಿ ಮೆನ್ಷನ್ ಮಾಡಿದ್ರು, ಉಡುಪಿಯಲ್ಲಿ ಬರಬಾರ್ದು ಅನ್ನುವಂಥದ್ದು ನಿಷೇಧ ಮಾಡಿದ್ರೆ, ಬ್ಯಾನ್ ಮಾಡಿದ್ರೆ. ಏನ್ ಹೇಳ್ತೀರಾ ಪ್ರಮೋದ್ ಮುತಾಲಿಕ್ ಅವರು ಅಂತಹ ವ್ಯಕ್ತಿಯ ಬ್ಯಾನ್ ಮಾಡಬೇಕು ಅಂತಹ ವ್ಯಕ್ತಿಯ? ನೋಡಿ, ಅದು ಆಡಳಿತಾತ್ಮಕವಾದ ಅಲ್ಲ ಕೇಳುವಂತದ್ದು, ಆಡಳಿತಾತ್ಮಕದ ವಿಚಾರವನ್ನ ಆಯಾಯ DC-ಗಳಿಗೆ ಸರ್ಕಾರ ಅಧಿಕಾರ ಕೊಟ್ಟಿದೆ, ಯಾವ ಕಾಲಕ್ಕೆ ಯಾವ ನಿರ್ಧಾರವನ್ನು ಮಾಡಬೇಕು. ಯಾವ ಸಂಘಟನೆ ಆ ಪ್ರಕಾರವಾಗಿ ಅವರು DC ಅವರು ಅಲ್ಲಿಯ ಏನು ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಅವರು ಬ್ಯಾನ್ ಮಾಡಿದ್ದಾರೆ. ಅವರು ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಅವರ ಅಧಿಕಾರವನ್ನು ಅವರು ಪ್ರಯೋಗಿಸಿದ್ದಾರೆ. ಅಲ್ಲ, ನೀವು ಹಾಗೆ ಕೇಳಬಾರದು. DC ಅವರ ಅಧಿಕಾರವನ್ನು ಪ್ರಶ್ನೆ ಮಾಡುವುದಲ್ಲ, ನಿಮ್ಗೆ ಅಧಿಕಾರ ಇಲ್ಲ. DC ಅವರ ಅಧಿಕಾರವನ್ನು ಪ್ರಶ್ನೆ ಮಾಡಿಕೆ ನನ್ಗೂ ಇಲ್ಲ. DC ಅವರ ಅಧಿಕಾರವನ್ನು ಚಲಾಯಿಸಿದ್ದಾರೆ ಅಷ್ಟೇ. ಪ್ರಮೋದ್ ಮುತಾಲಿಕ್ ಅವರನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಏನೇ ಇದ್ರು ಜಿಲ್ಲಾಧಿಕಾರಿಗಳಿಗೆ ನನ್ನ ಪ್ರಶ್ನೆ ನಾಟ್ ಓನ್ಲಿ ಉಡುಪಿ, ನನ್ನದು ಉತ್ತರ ಅದೇ. ಜಿಲ್ಲಾಧಿಕಾರಿಯವರ ಪರಮಾಧಿಕಾರವನ್ನು ಅವರು ಪ್ರಯೋಗಿಸಿದ್ದಾರೆ, ಅಧಿಕಾರವನ್ನು ಚಲಾಯಿಸಿದ್ದಾರೆ ಅಷ್ಟೇ. ಪರವಾಗಿಲ್ಲ. ಸಂಘ ಪರಿವಾರದ ನಾಯಕರಿಗೆ ಈ ಜಿಲ್ಲೆಗಳಿಗೆ ಕೆಲವುಗಳಲ್ಲಿ ಬ್ಯಾನ್ ಮಾಡಿದ್ರೆ ಪರವಾಗಿಲ್ಲ. ಅಲ್ಲ, ಅದನ್ನು ಕ್ವಶ್ಚನ್ ಮಾಡ್ಲಿಕ್ಕಿಲ್ಲ. ಜಿಲ್ಲಾಧಿಕಾರಿಯವರ ಪರಮಾಧಿಕಾರವನ್ನು ಇನ್ನೊಬ್ಬರು ಕೂತ್ಕೊಳ್ಳುತ್ತೆ. ವಿಚಾರವೇ ಇಲ್ಲ, ನಾವು ಪ್ರಶ್ನೆ ಮಾಡುವುದಿಲ್ಲ. ಜಿಲ್ಲಾಧಿಕಾರಿಯವರ ಅಧಿಕಾರವನ್ನು ಅವರು ಪ್ರಯೋಗಿಸಿದ್ದಾರೆ. ಸಂಘ ಪರಿವಾರಕ್ಕೂ ಬಿಜೆಪಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆಗಿದ್ರೆ ಇಲ್ಲ, ಜಿಲ್ಲಾಧಿಕಾರಿಯವರ ಅಧಿಕಾರ, ಅನೇಕ ನಾಯಕರು ಜಿಲ್ಲಾಧಿಕಾರಿಯವರ ಅಧಿಕಾರ. ಬರ್ತೇನೆ, ಸರಿ ಗೊತ್ತಾಗುತ್ತೆ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಅರುಣ್ ಅಂತ, ಮಂಗಳೂರಿಂದ. ಅರುಣ್ ಅವರು ಮಾತಾಡಿ ಸರ್. ಸರ್, RSS ಎಂಬ ಗುಮ್ಮ ಅಂತ ಹೇಳಿ RSS ಅನ್ನ ಬೆಳೆಸಿದ್ದು ಕಾಂಗ್ರೆಸ್. ಆಯ್ತಾ? RSS ಗೆ ಒಪೋಸಿಟ್ ಆಗಿ PFI ಬಂತು. PFI ನ ಎಲ್ಲ ಕೇಸನ್ನ ಸಿದ್ದರಾಮಯ್ಯ ತೆಗೆದ್ರು. ಯಾಕೆಂದ್ರೆ RSS ಗೆ ಒಂದು ಪರ್ಯಾಯವಾಗಿ ಒಂದು ಸಂಘಟನೆ ಬೆಳೀತಾ ಉಂಟು PFI, ಇದರಿಂದ ತನಗೆ ಲಾಭ ಆಗ್ತದೆ ಅಂತ ಹೇಳಿ ಸಿದ್ದರಾಮಯ್ಯ RSS ನ ಕೇಸನ್ನ, PFI ನ ಕೇಸನ್ನೆಲ್ಲ ತೆಗೆದ್ರು. ಈಗ ತೆಗೆದ ನಂತರ ಈಗ ಏನಾಗಿದೆ, PFI ಮುಸ್ಲಿಂ ಸಂಘಟನೆಯಾಗಿ ಬೆಳೆದಾಗ ಇದು ಕಾಂಗ್ರೆಸ್ಗೆ ತಿರುಗುಬಾಣವಾಗಿದೆ. ಅದು ಆಯ್ತಾ? PF ಅನ್ನ ಈಗ ಬೆಳೆಸುವುದೇ ಬಿಜೆಪಿ. ಯಾಕೆಂದ್ರೆ ಮುಸ್ಲಿಮರ ವೋಟ್ ಡಿವೈಡ್ ಆಗ್ಲಿಕ್ಕೆ ಬಿಜೆಪಿಗೆ ಬೇಕು. ಆ ಕಡೆ ಇಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ, ಕಾಂಗ್ರೆಸ್ RSS ಗೆ ಪರ್ಯಾಯವಾಗಿ PF ಅನ್ನ ಬೆಳೆಸಲಿಕ್ಕೆ ಕೇಸ್ ಎಲ್ಲ ತೆಗೆದ್ರು. ಇದು ಅವರಿಗೆ ತಿರುಗುಬಾಣ ಆಗಿದೆ. ಯಾಕೆಂದ್ರೆ ಅಮೆರಿಕದಲ್ಲಿ ಬಿನ್ ಲಾದನ್ ಬೆಳೆಸಿದ್ದು ಅಮೆರಿಕ, ಬಿನ್ ಲಾದನ್ ಇಟ್ಟ ಅಮೆರಿಕಕ್ಕೆ. ನೋಡಿ, ಯಾವ್ದೋ ಒಂದು ಸಂಘಟನೆ ಬ್ಯಾನ್ ಆದ್ರೆ ಅದು ಬೇರೆ ಮುಂಚೆ ಇತ್ತು, ಇನ್ನೊಂದು ಮುಖ ಹಾಕೊಂಡು ಬರ್ತದೆ. ಸರಿ, ಎಸ್ ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಸರ್, ನಮಸ್ತೆ. ಅಶ್ರಫ್ ಏಕೆ ಅವರು, ಈ ಆರೋಪಗಳ ನಡುವೆ ಯಾಕೆ PFIಗೆ ಮಾತ್ರ ಇಂತಹ ಆರೋಪಗಳು, ರಾಷ್ಟ್ರದ್ರೋಹಿ ಅಥವಾ ದೇಶದ್ರೋಹಿ ಸಂಘಟನೆಗಳು ಅನ್ನುವಂಥ ವಿಚಾರಗಳು ಯಾಕೆ ಬರುತ್ತೆ ಅಂತ ಪ್ರಶ್ನೆಗಳ ನಡುವೆ ಬಿಜೆಪಿಯ ಬಿ ಟೀಮ್ ಅನ್ನುವಂಥ ಆರೋಪಗಳು ಕೂಡ ಇದೆ. PFI, SDPI ಸಂಘಟನೆಗಳು, ಏನ್ ಹೇಳ್ತೀರಾ? ಇದನ್ನೇ ಆರೋಪ ಮಾಡಿದ್ರು ಕಾಂಗ್ರೆಸ್ ವಕ್ತಾರರು. ಬಿಜೆಪಿಯ ಬಿ ಟೀಮ್ ಅಂತ ಹೇಳಿಯೂ ಇನ್ನಿತರ ಹಲವು ಆರೋಪಗಳನ್ನ ಕಾಂಗ್ರೆಸ್ ಮಾಡ್ತಾ ಇರುವಂತಹದ್ದು. ಇವರ ಮೇಲೆ ಬರುವ ಆರೋಪವನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಇವರಿಗೆ ಸಾಧ್ಯ ಆಗುವುದಿಲ್ಲ. 800 ಪ್ರಕರಣಗಳನ್ನ ವಾಪಸ್ ಪಡೆದಿದ್ದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಈ ಅವಧಿಯಲ್ಲಿ ಅಲ್ಲ, ಈ ಒಂದು 2018 2023 ಈ ಅವಧಿಯಲ್ಲ, ಅದರ ಮೊದಲ 5 ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯರವರನ್ನ ಏನು PFI ಅವರ ಕೇಸ್ ವಾಪಸ್ ಪಡೆದಿದ್ದಾರೆ ಎನ್ನುವಂತ ಆರೋಪವನ್ನ ಬಿಜೆಪಿ ಮಾಡಿದಾಗ ಅದರ ಸತ್ಯಾಸತ್ಯತೆಯನ್ನ ಜಗಜ್ಜಾಹೀರುಗೊಳಿಸಲಿಕ್ಕೆ ವಿಫಲ ಆಗಿದ್ದಾರೆ ಇವರು.
800ರಲ್ಲಿ ಯಾವ್ದಾದ್ರು ಒಂದು ಪ್ರಕರಣ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವನ್ನ ವಾಪಸ್ಸು ಪಡೆದಿದ್ರೆ ಇವರು ದಾಖಲೆ ಸಹಿತ ಅದನ್ನ ಬಹಿರಂಗಪಡಿಸಲಿ. ಈ ಸವಾಲನ್ನ ಬಿಜೆಪಿ ಅವರಿಗೆ ಕಾಂಗ್ರೆಸ್ನವರಿಗೆ ಹಾಕ್ಲಿಕ್ಕೆ ಸಾಧ್ಯ ಆಗಿದೆಯಾ? 800 ಪ್ರಕರಣ ಯಾವುದು ಅಂತ ಹೇಳಿ ಇವರ ಹತ್ರ ದಾಖಲೆ ಇದೆಯಾ? ಇದರಲ್ಲಿ ರೈತರದ್ದು, ಕಾರ್ಮಿಕರದ್ದು, ಹಿಂದೂಗಳದ್ದು, ಎಲ್ಲರದ್ದು, ಮುಸಲ್ಮಾನರದ್ದು ಇದೆ. ಬಹುತೇಕ ಪ್ರಕರಣ ಇರುವಂತಹದ್ದು ಮುಸ್ಲಿಮೇತರ ಸಮುದಾಯದವರದ್ದು. ಅದಕ್ಕಿಂತ 50% ಹೆಚ್ಚು ಪ್ರಕರಣ ಮುಸಲ್ಮಾನರದಲ್ಲ. ಆದ್ರೆ 800 ಪ್ರಕರಣ PFI ಮೇಲಿನ ಪ್ರಕರಣ ವಾಪಸ್ ಪಡೆಯಲಾಗಿದೆ ಎನ್ನುವಂತ ಆರೋಪವನ್ನ ಬಿಜೆಪಿ ಮಾಡಿದಾಗ ಅದನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗದಂತ ಕಾಂಗ್ರೆಸ್ ಇವತ್ತು ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ತಾ ಇದೆ. ಇಲ್ಲಿ ಹಲವು ವಿಚಾರಗಳು ಬಂತು. ಒಂದು ಏನಂತ ಹೇಳಿದ್ರೆ, ಒಬ್ರು ಫೋನ್ ಮಾಡಿದವರು ಹೇಳಿದ್ರು ವಿದೇಶಗಳಿಗೆ ಹಿಜಾಬ್, ಇದು ಬಹಳಷ್ಟು ಬಂದಿದೆ ವಿದೇಶಗಳ ಮಾಧ್ಯಮಗಳಲ್ಲಿ ಹಿಜಾಬ್ ವಿಚಾರ ಚರ್ಚೆ ಆಗಿದೆ ಅಂತ ಹೇಳಿ. ಮಾಧ್ಯಮ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣ, ಟಿವಿ ಮಾಧ್ಯಮ, ಜಾತಿಯನ್ನು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ರಾಷ್ಟ್ರದ ಇಶ್ಯೂ, ಈಗ ರಷ್ಯಾ ಮತ್ತು ಉಕ್ರೇನ್ ವಿಚಾರದಲ್ಲಿ ನಮ್ಮ ದೇಶದ ಮಾಧ್ಯಮಗಳು ಚರ್ಚೆ ಮಾಡ್ಲಿಲ್ವಾ? ಒಂದು ದೇಶದ ವಿಚಾರ ಅಂತ ಹೇಳಿದ್ರೆ ಎಲ್ಲ ಮಾಧ್ಯಮಗಳು ಚರ್ಚೆ ಮಾಡುತ್ತೆ. ಆ ರೀತಿ ಬೇರೆ ಬೇರೆ ದೇಶದ ಮಾಧ್ಯಮಗಳು ಚರ್ಚೆ ಮಾಡಿದ್ದನ್ನೇ ಒಂದು ರೀತಿ ಅಪರಾಧ ಎನ್ನುವ ರೀತಿಯಲ್ಲಿ ಬಿಂಬಿಸಿದ್ರು. ಇವತ್ತು ಈ ದೇಶದ ಆಂತರಿಕ ಏನು ನಮ್ಮ ವಿಚಾರಗಳನ್ನ, ಸೂಕ್ಷ್ಮವಾದ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದವರು ಯಾರು? ಬಿಜೆಪಿ IT ಸೆಲ್ ನ ಚೀಫ್ ಆಗಿರುವಂತಹ ಧ್ರುವ ಸಕ್ಸೇನಾ ಎನ್ನುವರು ಈ ವಿಚಾರದಲ್ಲಿ ಕಮಿಟ್ ಆಗಿದ್ದಾರೆ. ಅವರಿಗೆ ಅದರಲ್ಲಿ ಶಿಕ್ಷೆಯಾಗಿದೆ. ಬಿಜೆಪಿಯ ದೇಶದ IT ಸೆಲ್ ನ ಚೀಫ್ ಧ್ರುವ ಸಕ್ಸೇನಾ ಇಂತಹ ಆರೋಪಗಳನ್ನ ಹೊತ್ತುಕೊಂಡು ಪ್ರತಿ ಬಾರಿಯೂ PFI ಅಂತ ಹೇಳಿಕೊಂಡು ಬಿಜೆಪಿ ಹೇಳುವಾಗ ಬಿಜೆಪಿಯನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ದುರ್ಬಲವಾಗಿರುವಂತಹ ಕಾಂಗ್ರೆಸ್, ವಿರೋಧ ಪಕ್ಷ ಅಂತ ಹೇಳಿಕೊಂಡು ಹೇಳುವಷ್ಟು ಕೂಡ ಶಕ್ತಿ ಇಲ್ಲ, ಅಷ್ಟು ದುರ್ಬಲರಾಗಿದ್ದಾರೆ. ಇವರೇನ್ ಮಾಡ್ತಾ ಇದ್ದಾರೆ? ಇತ್ತೀಚೆಗೆ ಹೇಳ್ತಾ ಇದ್ದಾರೆ PFI ನ ಬ್ಯಾನ್ ಮಾಡಿ, ನಿಮ್ಗೇನಿದೆ ಇದರಲ್ಲಿ ತೊಡಕು ಅಂತ ಹೇಳಿ. ಅಂದ್ರೆ ಇವರಿಗೆ ಯಾಕೆ PFI ನ ಬ್ಯಾನ್ ಮಾಡಬೇಕು? ಒಂದು ದೇಶದಲ್ಲಿ ಶೋಷಿತ ಸಮುದಾಯದ ಪರ ಧ್ವನಿ ಎತ್ತುವಂತ ಒಂದು ಸಂಘಟನೆ. ಇಲ್ಲಿ ಹಲವಾರು ಜನ ವಿರೋಧಿ ಧೋರಣೆಗಳು ಬಂದಾಗ ಸಮರ್ಥವಾಗಿ ನಾವು ಅದನ್ನ ವಿರೋಧಿಸಿದ್ದೇವೆ. ಕಾಂಗ್ರೆಸ್ಗಿಂತಲೂ ಕೂಡ ಪ್ರಬಲವಾಗಿ ವಿರೋಧಿಸಿದ್ದೇವೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಂದು ಪ್ರಾಕೃತಿಕ ವಿಕೋಪಗಳು ಬಂದಾಗ ಪ್ರಾಣದ ಹಂಗನ್ನು ತೊರೆದು ಏನ್ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಸೇವೆಯನ್ನು ಸಲ್ಲಿಸಿದ್ದಾರೆ. ಬಿಜೆಪಿ ಕಾಂಗ್ರೆಸ್ನವರಿಗೆ ಒಂದು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಕೊರೋನಾದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಪ್ರಾಣದ ಹಂಗನ್ನು ತೊರೆದು ಜನಸೇವೆಯನ್ನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಧರ್ಮ ಜಾತಿ ಭೇದವಿಲ್ಲದೆ ಅಂತಹ ಮೃತದೇಹಗಳನ್ನ ಹೋಗಿ ಬಹಳ ಸುಸೂತ್ರವಾಗಿ ಅಂತ್ಯ ಸಂಸ್ಕಾರ ಮಾಡಿದ ಹಿನ್ನೆಲೆ ಇರುವ ಪಾಪ್ಯುಲರ್ ಫ್ರಂಟ್ ನ ಮೇಲೆ ಒಂದು ಆರೋಪ ಬಂದಿದೆ ಅಂತ ಹೇಳಿದ್ರೆ ಅದು ಸ್ವತಃ ಪಕ್ಷದ ಅವರವರ ಪಕ್ಷದ ಮೇಲೆ ಬಂದಾಗ ಎದುರಿಸಲಿಕ್ಕೆ ಸಾಧ್ಯ ಆಗದಂತ ಕಾಂಗ್ರೆಸ್ ನಿಷೇಧಕ್ಕೆ ಬಿಜೆಪಿ ಜೊತೆ ಸೇರಿ ಆಗ್ರಹಿಸ್ತಾ ಇದೆ. ಅಶ್ರಫ್ ಅವರೇ, ಹಾಗಾದ್ರೆ ಯಾಕೆ ಆರೋಪ ಬರುತ್ತೆ? ಒಳ್ಳೆ ಕೆಲಸಗಳನ್ನ ಮಾಡಿದೀರಿ ಅಂತ ಬಂದಾಗ ಯಾಕೆ ಈ ಆರೋಪಗಳು ಬರುತ್ತೆ? ಆರೋಪಗಳು ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಗಲಭೆಗಳು ಇವತ್ತು ನೋಡಿ, ರಾಮನವಮಿ ಇದಕ್ಕೆ ರಾಜ್ಯ ಮತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ, ಬ್ಯಾನ್ ನ ಒಟ್ಟಿಗೆ ತಲುಕು ಹಾಕಿಕೊಂಡಿರುವ ಒಂದು ವಿಚಾರ ಏನಂತ ಹೇಳಿದ್ರೆ, ರಾಮನವಮಿಯ ಹಬ್ಬದಲ್ಲಿ ಸೆಲೆಬ್ರೇಷನ್ ನಲ್ಲಿ PFI ಅವರಿಂದ ಗಲಭೆಗೆ ಪ್ರಚೋದನೆ ಅಂತ ಹೇಳಿಕೊಂಡು ಒಂದು ಚರ್ಚೆ ನಡೀತಾ ಇದೆ ರಾಷ್ಟ್ರೀಯ ಮಾಧ್ಯಮದಲ್ಲಿ. ಇದನ್ನು ನಾನು ವಿವರಿಸ್ತೇನೆ. ರಾಮನವಮಿ ಅನ್ನುವಂತಹದ್ದು ಹಿಂದೂಗಳ ಒಂದು ಧಾರ್ಮಿಕ ಹಬ್ಬ. ಅದು ಈ ವರ್ಷ ಸ್ಟಾರ್ಟ್ ಆದದ, ಹಲವು ವರ್ಷಗಳಿಂದ ನಡೀತಾ ಇದೆ ಅಲ್ವಾ? ಈ ವರ್ಷ ರಾಮನವಮಿಯನ್ನ ಪ್ರತಿ ದೇಶದ 9ರಷ್ಟು ರಾಜ್ಯಗಳಲ್ಲಿ ಒಂದು ರೀತಿಯ ಗಲಭೆ ನಡೆದಿದೆ. ಮುಸಲ್ಮಾನರ ಮಸೀದಿಗಳ ಮುಂದೆ ಡಿಜೆ ಹಾಕುವಂತಹದ್ದು, ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗುವಂತಹದ್ದು, ತಲವಾರುಗಳನ್ನು ಝಳಪಿಸುವಂತಹದ್ದು, ಮಸೀದಿಗೆ ಹತ್ತಿ ಮಿನಾರ ಅಂತ ಹೇಳಿದೆ ಅದರ ಮೇಲೆ ಹತ್ತಿ ಕೇಸರಿ ಧ್ವಜವನ್ನು ಹಾರಿಸುವಂತಹದ್ದು, ಮುಸಲ್ಮಾನರ ಅಂಗಡಿಗಳ ಧ್ವಂಸ ಮಾಡುವಂತಹದ್ದು, ಬೆಂಕಿ ಹಾಕಿ ಸುಟ್ಟು ಹಾಕುವಂತಹದ್ದು, ಮುಸಲ್ಮಾನರು ಗಡ್ಡಧಾರಿಗಳು ಮುಂಡಾಸುದಾರಿಗಳು ಯಾರಾದ್ರೂ ಸಿಕ್ಕಿದ್ರೆ ಅವರನ್ನು ಹಿಡಿದು ಹಲ್ಲೆ ಮಾಡಿದ್ರು. ಎಷ್ಟು ಘಟನೆ ಬೇಕು ಈ ದೇಶದಲ್ಲಿ ಕಳೆದ ಈ 1 ವಾರ 10 ದಿವಸದ ಅಡಿಯಲ್ಲಿ? ರಾಮನವಮಿಯ ವಿಚಾರ ಅನ್ನುವಂಥದ್ದು ಹಿಂದೂಗಳ ಒಂದು ಪವಿತ್ರ ಹಬ್ಬ ಅದು. ಆದ್ರೆ ಇಲ್ಲಿ RSS ಏನ್ ಮಾಡ್ತಾ ಇದೆ, ಇದು ಹಿಂದೂ ಮತ್ತು ಮುಸಲ್ಮಾನರ ಸಂಘರ್ಷ ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ಬಹಳ ಸ್ಪಷ್ಟ ಆಗುವಂತಹದ್ದು, ಇದು ಹಿಂದೂ ಮುಸಲ್ಮಾನರ ನಡುವಿನ ಸಂಘರ್ಷ ಅಲ್ಲ. ಇವತ್ತು ಕರ್ನಾಟಕದಲ್ಲಿರುವಂತಹ ಹಲಾಲ್ ಮತ್ತು ಜಟ್ಕಾ ಇರ್ಬೋದು, ಇನ್ನಿತರ ವ್ಯಾಪಾರ ಬಹಿಷ್ಕಾರ ಇರ್ಬೋದು, ಇದು RSS ನ ಕುತಂತ್ರ. ಹಿಂದೂ ಮುಸ್ಲಿಂ ಅಂತ ಹೇಳಿ ಎತ್ತಿ ಕಟ್ಟುವಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಿಜವಾಗಿ ಇರುವಂತಹದ್ದು, ಇದು ಮುಸಲ್ಮಾನರನ್ನ ಗುರಿಪಡಿಸಲು RSS ಮಾಡ್ತಾ ಇರುವಂತ ವ್ಯವಸ್ಥಿತ ಪಿತೂರಿ. ಇದು ಎಲ್ಲ ಹಿಂದೂಗಳಿಂದ ಆಗ್ತಾ ಇರುವಂತದ್ದಲ್ಲ. ಆದ್ರೆ ಇದು ಬಿಂಬಿಸುವಂತ ಪ್ರಯತ್ನದಲ್ಲಿ ಕೆಲವು ಮಾಧ್ಯಮಗಳು ಕೂಡ ಇವರಿಗೆ ಏನ್ ಮಾಡ್ತಾ ಇದೆ, ಕೈ ಜೋಡಿಸ್ತಾ ಇದೆ. ಅದರಲ್ಲಿ ಅವರು ಏನಾಗ್ತಾ ಇದ್ದಾರೆ, ಸಕ್ಸಸ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಓಕೆ ಇಲ್ಲ ತಾವು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ಅಶ್ರಫ್ ಅವರು. ಅಟ್ ದ ಸೇಮ್ ಟೈಮ್ ಇಲ್ಲಿ ಅಜಯ್ ಭಲ್ಲಾ ಅವರು ವರದಿಯನ್ನ ಪಡಿತಾರೆ, ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ. ಸೊ ಇಲ್ಲಿ ಈ ವಿಚಾರಗಳು ಬಂದಾಗ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಪ್ರೇರಣೆ ಕೇರಳದಲ್ಲಿ, ಜೊತೆಗೆ ಬೆಂಗಳೂರಿನಲ್ಲಿ ಹಲವು ಗಲಭೆಗಳ ಹಿಂದೆ PFI ಪಾತ್ರ ಇದೆ, ಭಯೋತ್ಪಾದನೆಗೆ ಬೆಂಬಲ, ಅಶಾಂತಿ, ಜೊತೆಗೆ ವೈಷಮ್ಯ, ಕೋಮು ಪ್ರಚೋದನೆಯ ವಿಚಾರಗಳು,
ಜೊತೆಗೆ KJ ಹಳ್ಳಿ DJ ಹಳ್ಳಿ ವಿಚಾರಗಳು, ಉಪ್ಪಿನಂಗಡಿ ಗಲಭೆ ಪ್ರಕರಣ, ಇವೆಲ್ಲದರ ವಿಚಾರಗಳಲ್ಲಿ ಯಾಕೆ PFI ಹೆಸರು ಬರುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕೆ ಬರುತ್ತೆ ನೋಡಿ, KJ ಹಳ್ಳಿ DJ ಹಳ್ಳಿ ಇನ್ಸಿಡೆಂಟ್ ನಡೆದಂತ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೋಗಿ ಈ ಒಂದು ಪ್ರವಾದಿ ನಿಂದಕನ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ಹೇಳಿ ಪಾಪ್ಯುಲರ್ ಫ್ರಂಟ್ ನಿಯೋಗ ಠಾಣೆಯ ಒಳಗಡೆ ಇತ್ತು. ಅಲ್ಲಿ ಹೊರಗಡೆಯಿಂದ ಒಂದು ರೀತಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗುತ್ತೆ. ಪೊಲೀಸರೊಂದಿಗೆ ಕೈ ಜೋಡಿಸಿಕೊಂಡು ಅಲ್ಲಿ ಯಾರು ಗಲಭೆಕೋರರಿದ್ದಾರೆ ಅವರ ವಿರುದ್ಧವಾಗಿ ಶಾಂತಿ ಕಾಪಾಡಲಿಕ್ಕೆ ಪಾಪ್ಯುಲರ್ ಫ್ರಂಟ್ ನ ಕಾರ್ಯಕರ್ತರು ಅಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಮಧ್ಯರಾತ್ರಿಯಲ್ಲಿ ಕರ್ನಾಟಕ ರಾಜ್ಯದ ಸಚಿವರಾಗಿದ್ದಂತಹ ಅಶೋಕ್ ರವರು ಅದೇ ಪೊಲೀಸ್ ಠಾಣೆಗೆ ಬರ್ತಾರೆ. ಪೊಲೀಸ್ ಠಾಣೆಗೆ ಬಂದ ಮೇಲೆ ಅಲ್ಲಿನ ಚಿತ್ರಣವೇ ಬದಲಾಗುತ್ತೆ. ಯಾರು ಪೊಲೀಸರೊಂದಿಗೆ ಸಹಕರಿಸ್ತಾ ಇದ್ರು ಅವರನ್ನ ಪೊಲೀಸ್ ಠಾಣೆಯಲ್ಲಿ ಕುಳ್ಳಿಸಲಾಗುತ್ತೆ, ಅವರ ಮೇಲೆ ಪ್ರಕರಣ ದಾಖಲಿಸಲಾಗುತ್ತೆ. ಪ್ರತಿಯೊಂದು ವಿಚಾರವೂ ಕೂಡ ಅದೇ ರೀತಿ. ಇಲ್ಲಿ ನೋಡಿ, ಉಪ್ಪಿನಂಗಡಿ ಇನ್ಸಿಡೆಂಟ್ ಅನ್ನು ನೀವು ಪ್ರಸ್ತಾಪಿಸಿದ್ರಿ. ಹೋರಾಟ ನಡೀತಾ ಇರ್ಬೇಕಾದ್ರೆ ಅಶ್ರಫ್ ಅವರೇ, ಅಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹತ್ತಿಕೊಂಡಿರುವಂತದ್ದು, ಅಲ್ಲಿಯ ಆ ಭಾಗದ ಮುಖಂಡರಿಗೆ, ರಾಜಕೀಯ ನಾಯಕರಿಗೆ ಅಲ್ಲಿಯೂ ಕೂಡ ಸಮಸ್ಯೆ ಆಗಿರುವಂತದ್ದು, ಯಾರು ಮಾಡಿದ್ರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಬಿಜೆಪಿ ಅವರು. ನೋಡಿ, ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಹಾಕಿದವರು ಯಾರು? ಸಂಪತ್ ರಾಜ್ ಯಾರು? ಕಾಂಗ್ರೆಸ್ಸಿನ ಮತ್ತು ಅಲ್ಲಿನ ಕಾಂಗ್ರೆಸ್ನ ಕಾರ್ಪೊರೇಟರ್ಗಳ ಮೇಲೆ ಆರೋಪ ಬಂದಿರುವಂತಹದ್ದು. ಯಾರು ವಿಚಿತ್ರಕಾರಿ ವ್ಯಕ್ತಿಗಳು ಯಾರಿದ್ದಾರೋ ಅಥವಾ ಈ ರೀತಿಯಾಗಿ ಗಲಭೆಗೆ ಪ್ರಚೋದನೆ ನೀಡಿದಂತಹ ಯಾರು ವ್ಯಕ್ತಿಗಳಿದ್ದಾರೋ ಅವರನ್ನ ಪಿತೂರಿಯಿಂದ ವ್ಯವಸ್ಥಿತವಾಗಿ ಚೂ ಬಿಟ್ಟದ್ದು ಯಾರು? ಎಲ್ಲವೂ ಕೂಡ NIA ತದನಂತರ ಮಾಡಿದ ತನಿಖೆಯಿಂದ ಬಹಿರಂಗ ಆಗಿದೆ. ಸಂಪತ್ ರಾಜ್ ಎನ್ನುವಂತಹ ಕಾಂಗ್ರೆಸ್ನ ಮೇಯರ್ ಅನ್ನ ಈ ಪ್ರಕರಣದಲ್ಲಿ ಹೆಸರು ಬಂದಿತ್ತು, ಅವರ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಅದರ ನಂತರ ಅದೆಷ್ಟು ಕಾಂಗ್ರೆಸ್ನ ಕಾರ್ಪೊರೇಟರ್ಗಳಿದ್ದಾರೆ. ಆದ್ರೆ ಅಲ್ಲಿ ಶಾಂತಿ ಕಾಪಾಡುವುದಕ್ಕಾಗಿ ಪೊಲೀಸರೊಂದಿಗೆ ಸಹಕರಿಸಿದಂತಹ ಪಾಪ್ಯುಲರ್ ಫ್ರಂಟ್ ಅನ್ನ ಬಲಿಪಶು ಮಾಡ್ಲಿಕ್ಕಾಗಿ ಬಿಜೆಪಿಯ ಸಚಿವರು ಮಾಡಿದ ವ್ಯವಸ್ಥಿತ ಷಡ್ಯಂತ್ರ. ನಾನು ಹೇಳಿದಲ್ಲ, ರಾಮನವಮಿನ ಸಂಭವಿಸಿದಾಗ ಇಶ್ಯೂ ನಡೆದಾಗ ಹೇಗೆ ಈಗ PFI ಅನ್ನು ತರ್ತಾ ಇದ್ದಾರೆ. PFI ಅವರು ಮಸೀದಿಗಳಿಗೆ ಕಲ್ಲು ತೂರಾಟ ಮಾಡಿದ್ರ, ಬೆಂಕಿ ಹಾಕಿದ್ರ? ಮುಸಲ್ಮಾನರ ಅಂಗಡಿಗಳಿಗೆ ಬೆಂಕಿ ಹಾಕಿದವರು ಯಾರು? ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿಕೊಂಡು ಡಿವೈಡ್ ಮಾಡ್ತಾ ಇರುವವರು ಯಾರು? ಪ್ರತಿಯೊಂದು ಕೂಡ ವ್ಯವಸ್ಥಿತವಾಗಿ RSS ಅದರಲ್ಲಿ ಸಕ್ಸಸ್ ಆಗ್ತಾ ಇದೆ. ಆದ್ರೆ RSS ನ ಈ ಷಡ್ಯಂತ್ರವನ್ನ ಮಾಧ್ಯಮಗಳು ಬಹಿರಂಗಗೊಳಿಸ್ತಾ ಇಲ್ಲ. ಅದು ಬಿಟ್ಟು ಅವರು ಮಾಡುವ ಆರೋಪಕ್ಕೆ ಇನ್ನಷ್ಟು ಪುಷ್ಟಿ ನೀಡುವಂತೆ ಪಾಪ್ಯುಲರ್ ಫ್ರಂಟ್ ನ ಮೇಲೆ ಆರೋಪ ಹೊರಿಸ್ತದೆ, ಪಾಪ್ಯುಲರ್ ಫ್ರಂಟ್ ನಿಷೇಧಕ್ಕೆ ಆಗ್ರಹಿಸ್ತದೆ. ಇದಾಗಿರ್ತದೆ ತಾರತಮ್ಯ ಆಗುವಂತಹದ್ದು. ಓಕೆ ಸರಿ, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಮಾಡಿದಾಗ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದೆ ಕರೆ ಕಟ್ ಆಗುತ್ತೆ. ಜೊತೆಗೆ ಅಶ್ರಫ್ ಅವರೇ, ಈ ಒಂದು ವಿಚಾರವನ್ನ ತಾವು ಸ್ಪಷ್ಟಪಡಿಸಬೇಕು. ಸಿದ್ದರಾಮಯ್ಯನವರು PFI ಜೊತೆಗೆ SDPI ನ ಬೆಳವಣಿಗೆ ಕಾರಣ ಆಗಿದ್ದಾರೆ. ಅವರುಗಳು ಮುಸ್ಲಿಮರ ಮೇಲೆ ಇರುವಂತಹ ಕೇಸ್ಗಳನ್ನ ಹಿಂದಕ್ಕೆ ಪಡೆದಿದ್ದಾರೆ. ಈ ಒಂದು ಗಂಭೀರವಾದಂತಹ ಆರೋಪ ಪದೇ ಪದೇ ಬರ್ತಾ ಇದೆ. ಏನ್ ಹೇಳ್ತೀರಾ? ಈ ಒಂದು ವಿಚಾರ ಸ್ಪಷ್ಟಪಡಿಸಿ ತಾವು. ನಿತಿನ್ ಅವರೇ, ನಾ ಇದರ ಬಗ್ಗೆ ಹೇಳಿದೆ. PFI ಮೇಲಿನ ಯಾವೊಂದು ಪ್ರಕರಣವೂ ಕೂಡ ವಾಪಸ್ಸು ಪಡೆದಿಲ್ಲ. 800ರಷ್ಟು ಪ್ರಕರಣವನ್ನ ವಾಪಸ್ಸು ಪಡೆದಂತಹ ಆರೋಪವನ್ನ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಹೊರಿಸಲಾಗಿತ್ತು. ಅದರಲ್ಲಿ ಪಾಪ್ಯುಲರ್ ಫ್ರಂಟ್ ನ ಪ್ರಕರಣಗಳಿಲ್ಲ. ಮೈಸೂರಿಗೆ ಸಂಬಂಧಪಟ್ಟ ಗಲಭೆಯಲ್ಲಿ ಅಲ್ಲಿನ ಮುಸಲ್ಮಾನರ ಒಂದು ಪ್ರಕರಣವನ್ನ ವಾಪಸ್ಸು ಪಡೆದಂತಹ ಸಂದರ್ಭ ಮೈಸೂರಿನಲ್ಲಿ ನಿಮ್ಗೆ ಗೊತ್ತಿರಬಹುದು. 2009ರಲ್ಲಿ ನಡೆದಂತಹ ಗಲಭೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಒಂದು ಪ್ರಕರಣವನ್ನ ವಾಪಸ್ಸು ಪಡೆದನ್ನ ಬೊಟ್ಟು ಮಾಡಿಕೊಂಡು ಬಿಜೆಪಿ PFI ಪ್ರಕರಣ ವಾಪಸ್ಸು ಪಡೆದಿದೆ ಅಂತ ಹೇಳಿದೆ. ನಿಜವಾಗಿಯೂ ಕೂಡ 800 ಪ್ರಕರಣದ ದಾಖಲೆಯನ್ನ ಕಾಂಗ್ರೆಸ್ನವರು ಅದನ್ನ ಪಡೆಯಲಿ. ಆ ದಾಖಲೆಯನ್ನ ಅವರು ಬಿಜೆಪಿ ಅವರು ಹೇಳ್ತಾ ಇದ್ದಾರಲ್ಲ, ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನ ಕಲೆಕ್ಟ್ ಮಾಡ್ಲಿ. ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ಪ್ರಕರಣ ಇದೆ PFI ಅದು ಅಂತ ಹೇಳಿ. FIR ನಲ್ಲಿ ಮೆನ್ಷನ್ ಆಗುತ್ತಲ್ಲ ಸಂಘಟನೆ ಹೆಸರು, ಎಷ್ಟು ಸಂಘಟನೆ ಹೆಸರು ಮೆನ್ಷನ್ ಆಗಿದೆ ಅಂತ ಹೇಳಿ ಅವರಿಗೆ ಸಾಧ್ಯ ಆಗೋದಿಲ್ಲ ಅದನ್ನ ಕೇಳಲಿಕ್ಕೆ. ಅವರಲ್ಲಿ ಅಷ್ಟು ಧೈರ್ಯ ಇಲ್ಲ. ಕಾಂಗ್ರೆಸ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಆರೋಪಗಳನ್ನ ಎದುರಿಸಲಾಗಿದೆ ಅವರೊಟ್ಟಿಗೆ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾ ಇರೋದು, 800 ಪ್ರಕರಣದಲ್ಲಿ PFI ಪ್ರಕರಣಗಳಿಲ್ಲ. ನಾವು ಕ್ಲಿಯರ್ ಆಗಿ ಹೇಳ್ತಾ ಇದ್ದೇವೆ. ಅದರಲ್ಲಿ ಮುಸ್ಲಿಮೇತರರ ಪ್ರಕರಣಗಳು ಸುಮಾರು 400ಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಮುಸ್ಲಿಮೇತರರ ಪ್ರಕರಣಗಳಿದೆ. ಅದರಲ್ಲಿ ಚರ್ಚಿ ದಾಳಿಯ ಸಂದರ್ಭದಿರ್ಬೋದು, ಇನ್ನಿತರ 10 ಹಲವು ಪ್ರಕರಣಗಳಿದೆ. ಈ ಪ್ರಕರಣಗಳನ್ನೆಲ್ಲ ವಾಪಸ್ಸು ಪಡೆದಿದ್ದಾರೆ. ಆದ್ರೆ ಇವತ್ತು ಕೇವಲ ಬಿಜೆಪಿ ಹೊರಿಸ್ತಾ ಇರುವಂತಹ ಈ ಗೂಬೆ ಕೂರಿಸುವಂತಹ ಪ್ರಯತ್ನಕ್ಕೆ ಉತ್ತರವಿಲ್ಲದೆ ಏನಾಗ್ತಾ ಇದ್ದಾರೆ, ಕಾಂಗ್ರೆಸ್ನವರು ಅವರನ್ನು ಎದುರಿಸಲಿಕ್ಕೆ ವಿಫಲರಾಗ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಲ್ಲಿ ಕೇಳಬೇಕು, ಹೌದಾ ತಾವುಗಳು ವೀಕ್ ಆಗಿದ್ದೀರಿ, ಬಿಜೆಪಿಗಳ ಮುಂದೆ ತಮ್ಗಳಿಗೆ ಮಾಡಿರುವಂತಹ ಕೆಲಸಗಳನ್ನ ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ತಮ್ಗಳಿಗೆ? ನೋಡಿ ಅಶ್ರಫ್ ರವರೇ,
ನೀವು ಹೇಳಿದಂಥ ಏನು ಆರೋಪ ಇದೆ ಅಲ್ವಾ, ಇವತ್ತು ನೀವು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಿದ್ರು ಕೂಡ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ದು ಕಾಂಗ್ರೆಸ್. ಅಂಥ ವ್ಯವಸ್ಥೆಯಲ್ಲಿ ನೀವು ಯಾವುದೋ ಒಂದು ಸಂಘಟನೆಯನ್ನು ಕಟ್ಟಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಇದು ಈ ದೇಶದ ಸಂವಿಧಾನದ ಒಂದು ಹಕ್ಕು. ಎರಡನೇದಾಗಿ ನೀವು ಏನು ಹೇಳಿದಿರಲ್ಲ 40 ಜನರ ನೋಡಿ, ಈ ದೇಶದಲ್ಲಿ ನಾನು ರಾಜ್ಯದಲ್ಲಿ ಹೇಳಿದ್ದೇನೆ, ಸಿದ್ದರಾಮಯ್ಯವರು ಕೇಸನ್ನು ವಾಪಸ್ ತೆಗೆದುಕೊಂಡದ್ದು 40 ಜನರದ್ದಲ್ಲ, 800 ಚಿಲ್ಲರೆ ಜನರ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಅದರಲ್ಲಿ 480 ಜನ ಹಿಂದೂಗಳು, ಮತ್ತೆ ಕ್ರಿಶ್ಚಿಯನ್, ಮತ್ತೆ ಮುಸ್ಲಿಂ. ಅದರಲ್ಲಿ PFIನವರು ಯಾರಿಲ್ಲ. ಮುಸ್ಲಿಮರನ್ನ ಸೇರಿಸಿ ಅಲ್ಲಿ 44 ಜನ ಮುಸ್ಲಿಮರ ಕೇಸ್ ಇತ್ತು, ಅದು ಒಟ್ಟಿಗೆ ಅದರಲ್ಲಿ ಇದಾದ. ಅದನ್ನ ಬಿಜೆಪಿ ಅವರು ನೇರವಾಗಿ ಅದನ್ನು PFI ಅಂತ ಮಾಡಿದ್ರು. ಬಿಜೆಪಿ ಅವರು ಅದನ್ನು PFI ಅಂತ ಮಾಡಿದ್ರು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಮಾಡೋದಕ್ಕಾಗಿ ಒಂದು ವ್ಯವಸ್ಥಿತವಾದಂತಹ ಸಂಚಲನ ಮಾಡಿದ್ರು. ಅಲ್ಲಿ ನಿಜವಾಗಿಯೂ ಕಾಂಗ್ರೆಸ್ನ ರೆಪ್ರೆಸೆಂಟ್ ಮಾಡ್ತಾ ಇರುವವರು ಒಂದು ವಿಚಾರವನ್ನ ನೆನಪಿಟ್ಕೊಳ್ಬೇಕು. ನೋಡಿ, ನೀವು ಅವರು ನಿಮ್ಮ ಮೇಲೆ 800 ಪ್ರಕರಣದ ಆರೋಪ ಹೊರಿಸಿದ್ರಲ್ಲ, ಬಸವರಾಜ ಬೊಮ್ಮಾಯಿ ಬಂದ ಮೇಲೆ ಸುಮಾರು 150-200 ಪ್ರಕರಣಗಳು ಸಂಘ ಪರಿವಾರದ ಮೇಲೆ ಇರುವಂತಹ, ಬಿಜೆಪಿಯ ಮೇಲೆ, RSS ನ ಮೇಲೆ, ಬಜರಂಗ ದಳದ ಮೇಲೆ ಇರುವಂತಹ ಪ್ರಕರಣಗಳನ್ನ ವಾಪಸ್ ಪಡೆದಿದ್ದಾರೆ. ಅದು ಕೂಡ ಕ್ರಿಮಿನಲ್ ಪ್ರಕರಣಗಳು. ಅದರ ವಿರುದ್ಧವಾಗಿ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ಶಾಸಕನಿಗೆ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಗಿದೆಯಾ? ಅದರ ಬಂದಿದೆ. ಕಳೆದ 1 ವರ್ಷ 1.5 ವರ್ಷದ ಅವಧಿಯಲ್ಲಿ 200 ಪ್ರಕರಣಗಳನ್ನ ಬಸವರಾಜ ಬೊಮ್ಮಾಯಿ ಅವರು ವಾಪಸ್ ಪಡೆದಿದ್ದಾರೆ. ಕಾಂಗ್ರೆಸ್ನ ರೆಪ್ರೆಸೆಂಟ್ ಮಾಡುವವರು ಸದನದಲ್ಲಿ ಏನು ವಾಯ್ಸ್ ತೆಗೆದಿದ್ದಾರೆ, ಎಷ್ಟು ವಿಚಾರ ಪ್ರಸ್ತಾಪಿಸಿದ್ದಾರೆ. ಸುಳ್ಳು ಆರೋಪ ಹೊರಿಸುವಾಗ ಪಕ್ಷದವರಿಗೆ ಉತ್ತರಿಸಲಿಕ್ಕೆ ಆಗುತ್ತಿಲ್ಲ. ಆಡಳಿತ ಪಕ್ಷದಲ್ಲಿರುವ ಬಿಜೆಪಿ ಅವರು ಕೇಸ್ ವಾಪಸ್ ಪಡೆದಾಗ ನಿಮ್ಗೆ ಧ್ವನಿ ಎತ್ತಲಿಕ್ಕೂ ಸಾಧ್ಯ ಆಗುದಿಲ್ಲ. ಜನರಿಗೆ ಮಾಡ್ತಾ ಇರುವಂತ ದ್ರೋಹ ಅಂತ ಹೇಳಿಕೊಂಡು ಹೇಳಿಕೆ ಬಯಸ್ತಾ ಇದ್ದೇನೆ. ಅಶ್ರಫ್ ರವರೇ, ನೀವೇ ಹೇಳಿದಾಗೆ ನಿಮ್ಮ ಇಷ್ಟವರೆಗೆ ಯಾವುದೇ MLA ಕೂಡ ಸದನದೊಳಗೆ ಹೋಗಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅದರದಂಥ ಜವಾಬ್ದಾರಿ ಇದೆ. ಒಂದು 20-30 MLAಗಳನ್ನು ಮುಸ್ಲಿಮರನ್ನು ಅದರೊಳಗೆ ಕೊಂಡೋಗಿ ಮುಸ್ಲಿಮರ ಪರವಾಗಿ ಅಥವಾ ಈ ದೇಶದ ಪರವಾಗಿ ಅಥವಾ ಈ ರಾಜ್ಯದ ಪರವಾಗಿ ಮಾತಾಡ್ತಕ್ಕಂಥ ಶಕ್ತಿಯನ್ನು ಕೊಡತಕ್ಕಂಥ ಒಂದು ದೊಡ್ಡ ಪಕ್ಷ ನೀವು. ಕಾಂಗ್ರೆಸ್ಸನ್ನು ಯಾವ ರೀತಿಯಲ್ಲಿ ಅಲ್ಲೆಲ್ಲ ಇವತ್ತು ವಿರೋಧ ಪಕ್ಷದ ನಾಯಕರಿರ್ತಕ್ಕಂಥವರು ಒಬ್ಬ ಮುಸ್ಲಿಂ ಸಮುದಾಯದ 2ನೇ ನಾಯಕರಾಗಿದ್ದಾರೆ UT ಖಾದರ್ ಅವರು. ನೀವು ಹೇಳಿದಾಗೆ ನಿಮ್ಮ ಬರೇ ಒಂದು ಸಾಮಾನ್ಯವಾದಂಥ ಒಂದು ಪಂಚಾಯತ್ ಸೀಮಿತವಾದಂಥ ಪಕ್ಷ ಕಾಂಗ್ರೆಸ್ ಅಲ್ಲ. ನೀವು ಬಹಳಷ್ಟು ಆಲೋಚನೆ ಮಾಡಿ ಮಾತಾಡಬೇಕು. ಕಾಂಗ್ರೆಸ್ ಯಾವಾಗ ಯಾವ ಪ್ರಶ್ನೆಯನ್ನು ಯಾವ ರೀತಿ ಮಾಡಬೇಕು ಅದು ಮಾಡ್ತದೆ, ಅದರ ಜವಾಬ್ದಾರಿ ಇದೆ. ಅದಕ್ಕೆ ಬಾಯಿಗೆ ಬಂದಾಗಿ ಮಾತಾಡುವಂಥ ಪಕ್ಷ ಅದು ಕಾಂಗ್ರೆಸ್ ಅಲ್ಲ. ಅದಕ್ಕೆ ಆದಂಥ ಗೌರವ ಇದೆ. ಈ ದೇಶದ ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಒಂದು ವ್ಯವಸ್ಥೆ ಇದೆ. ನಿಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಕೂಡ ಕಾಂಗ್ರೆಸ್ ಒಂದು ಭಾಗ ಆಗಿರ್ತೀರಾ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೊಂದು ಹಕ್ಕನ್ನು ಕೊಟ್ಟಿದೆ ಈ ದೇಶ. ಮತದಾನ ಮಾಡ್ತಾರೆ, ಸರ್ಟಿಫಿಕೇಟ್ ಆಯ್ತಲ್ಲ, ಗೊತ್ತಾಯ್ತಾ? ಹಿಟ್ವಿಕೆಟ್ ಅಲ್ಲ, ನೀವು ಈ ದೇಶ ಬಿಜೆಪಿ ಅವರು ಇದ್ದಾರಲ್ಲ, ಈ ಬಿಜೆಪಿ ಅವರು ಕೂಡ ಏನೇ ಒಪ್ಪಿಕೊಂಡ್ರಲ್ಲ. ನೋಡಿ ಮಾರ್ರೆ, ನೀವು ಬಿಜೆಪಿ ಅವರು ಕೂಡ ನೀವು ಅವರನ್ನು ಒಪ್ಪಿಕೊಂಡ್ರಲ್ಲ ಭಾಗ ಅಂತೇಳಿ. ನೀವು ಬಿಜೆಪಿ ಅವರು ನಾನಲ್ಲ. ಇನ್ನು ಕೇಳಿ, ಈ ದೇಶದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರುವುದು ಇದು ಕಾಂಗ್ರೆಸ್ಸಿನ ಒಂದು ಹೊಣೆಗಾರಿಕೆ ಅಲ್ಲ. ಹಿಟ್ ಅಲ್ಲ, ಅವರು ಕೂಡ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮಾತಾಡುತ್ತಿದ್ರೆ ಅದು ಕಾಂಗ್ರೆಸ್ನ ಹೊಣೆಗಾರಿಕೆ. ಗಣೇಶನ ಹಿಟ್ ವಿಕೆಟ್ ಆದದ್ದು ನೀವು ಅವರನ್ನು ಒಪ್ಪಿಕೊಂಡಿದ್ದೀರಿ. ನೀವು ಕೂಡ ಬಿಜೆಪಿ ಅವರು ಕೂಡ ಇವತ್ತು ಅಧಿಕಾರ ಮಾಡ್ತಾ ಇದ್ರೆ ಇದು ಕಾಂಗ್ರೆಸ್ನ ಋಣ. ಈ ದೇಶದ ಸಂವಿಧಾನದ ಹಕ್ಕು, ಈ ದೇಶದ ಮತದಾನದ ಹಕ್ಕು. ಅದು ಅವತ್ತು ಇವತ್ತು ಏನು ನೀವು ಪ್ರಶ್ನೆ ಮಾಡ್ತೀರಾ? ಇದು ಕಾಂಗ್ರೆಸ್ನ ಹಕ್ಕು ನಿಮ್ಗೆ ಕೊಟ್ಟದ್ದು. ಓಕೆ, ಕಾಂಗ್ರೆಸ್ನ ಹಕ್ಕು ಕೊಟ್ಟಿರುವ ಚುನಾವಣಾ ವಿಚಾರವಾಗಿ ತಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟದ್ದು, ಅದನ್ನು ಗಟ್ಟಿತನವಾಗಿ ಇಟ್ಕೊಳ್ಳಿ, ಅದಕ್ಕೆ ಗೌರವ ಕೊಡಿ. ಸರಿ, ಆ ಪ್ರಜಾಪ್ರಭುತ್ವ ಅಲ್ಲ, ನೀವೇ ಹೇಳಿದ ಹಾಗೆ ನೀವು ಮಾಡಿದಂತ ಪ್ರಜಾಪ್ರಭುತ್ವ ಆಯ್ತು. ಆದ್ರೆ ಆ ಪ್ರಜಾಪ್ರಭುತ್ವ ಈಗ ಅಪಾಯದಲ್ಲಿದೆ. ಬಿಜೆಪಿ ಬಂದ ಮೇಲೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ಸಂವಿಧಾನಬದ್ಧ ಆಶಯವನ್ನ ಎಲ್ಲವನ್ನು ಕೂಡ ದುರ್ಬಲಗೊಳಿಸ್ತಾ ಇದೆ. ನಿಮ್ಮಲ್ಲಿ ಶಕ್ತಿ ನಮ್ಮಲ್ಲಿ ನಾವು ಬೇಕಾದ ಹೋರಾಟ ಮಾಡ್ತೇವೆ, ನೀವು ದುರ್ಬಲರಾಗಿದ್ದೀರಿ, ಅದನ್ನು ತಿಳ್ಕೊಳ್ಳಿ. ಓಕೆ, ಸರಿ ಬರ್ತೇನೆ. ಜನರ ಕರೆಗಳನ್ನು ನಾನು ಸ್ವೀಕಾರ ಮಾಡಬೇಕು. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಆರಿಫ್ ಕಲಾರ್ಕರ. ನಮಸ್ತೆ, ಮಾತಾಡಿ ಸರ್, ಮಾತಾಡಿ. ಸರ್ ಏನ್ ಗೊತ್ತಾ, ಬಿಜೆಪಿ ಅವ್ರಿಗೆ ಇವಾಗ ಇಲೆಕ್ಷನ್ ಬರುವಾಗ ಅವ್ರಿಗೆ 4 ವರ್ಷ ಆಗುವಾಗ 1 ವರ್ಷ ಇರುವಾಗ ಅವ್ರದ್ದು ಸ್ಟಾರ್ಟ್ ಆಗ್ತದೆ. ಏನಾದ್ರೂ ಒಂದು ಮುಸಲ್ಮಾನರ ತಲೆಗೆ ಏನಾದ್ರೂ ಒಂದು ಹಾಕಿ ಒಂದೊಂದೇ ತರ್ತಾರೆ. ಇವಾಗ ನೋಡಿ, ಒಂದು ಹಿಜಾಬ್ ಆಯ್ತು, ಮತ್ತೊಂದು ಮಸೀದಿಯಲ್ಲಿ ಧ್ವನಿವರ್ಧಕ ಅದ್ರದ್ದು ಬಂತು, ಒಂದೊಂದೇ ತರ್ತಾ ಇದ್ದಾರೆ. ಇವಾಗ ಮೊನ್ನೆ CT ರವಿ ಅವರ ತರ ಕುರ್ಆನ್ ಹದೀಸ್ ಇದ್ದಾದ್ರೆ ಅದರ ವಿಷಯದಲ್ಲಿ
ಅವರು ಒಂದೊಂದೇ ತಂದು ಜನರನ್ನು ಏನಾದೊಂದು ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ. ಅವ್ರಿಗೆ ಬೇರೆ ಕೆಲಸ ಇಲ್ಲ. ಮತ್ತೆ ಇವಾಗ SDP ಇವಾಗ ಬ್ಯಾನ್ ಇವಾಗ ಒಂದು ಚರ್ಚೆಯಲ್ಲಿ ಇರುವುದು ಈಶ್ವರಪ್ಪ ಅವ್ರದ್ದು ಇವಾಗ 40% ಕಮಿಷನ್ ಬಗ್ಗೆ ಚರ್ಚೆ ಆಗ್ತಾ ಉಂಟು. ಇವಾಗ ಜನರನ್ನು ದಿಕ್ಕು ತಪ್ಪಿಸ್ಲಿಕ್ಕಾಗಿ ಇವಾಗ ಇದೊಂದು ಚರ್ಚೆಯನ್ನು ಆಗ್ತಾ ಇದ್ದಾರೆ ಜನರ ಮಧ್ಯೆ. ಅವ್ರದ್ದು ರಾಜಕೀಯ ಅದು ಯಾಕೆಂದ್ರೆ ಅವರು ಒಂದೊಂದು ಜನರಿಗೆ ಒಂದೊಂದು ಇಶ್ಯೂ ಬರುವಾಗ ಯಾವ್ದನ್ನ ತಂದು ಹಾಕಿ ಅದನ್ನು ಏನ್ ಮಾಡ್ತಾರೆ, ಆ ಮಾತನ್ನು ಇಲ್ಲದಾಗಿ ಮಾಡ್ತಾರೆ. ಇವಾಗ PFI ಬ್ಯಾನ್ ಅಂತ ತಂದು ಹಾಕಿದ್ದವರು ಇದಕ್ಕೆ ಬೇಕಾಗಿ ಯಾವ್ದನ್ನು ಇವಾಗ ಈಶ್ವರಪ್ಪನವ್ರದ್ದು ಚರ್ಚೆ ಆಗ್ತಾ ಉಂಟು. ಇವಾಗ ಜನರ ಮಧ್ಯೆ ಈಶ್ವರಪ್ಪನವ್ರದ್ದು ಚರ್ಚೆ, ಈಶ್ವರಪ್ಪ ರಾಜೀನಾಮೆ, ಇವಾಗ ಬಿಜೆಪಿ ಸಂಕಷ್ಟ ಬಂದಿದೆ. ಧನ್ಯವಾದ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಕಿರಣ್ ಅವರು. ಎಸ್ ಸರ್, ಮಾತಾಡಿ ಸರ್. ಹಲೋ, ಮಾತಾಡಿ. ಈಗ ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಭಸ್ಮಾಸುರನ ಕಥೆಯಾಗಿ ಆಗಿದೆ. ಕಾಂಗ್ರೆಸ್ ಅಲ್ಲಿ ಎಲ್ಲ ಮುಸ್ಲಿಮ್ಸ್ ನಾಯಕರೆಲ್ಲ ಬೆಳೆದ ಮೇಲೆ ಈಗ ಏನ್ ಮಾಡ್ತಿದ್ದಾರೆ, ಅಲ್ಲಿಂದ ಹೊರಟು ಬಿಟ್ಟು PFI ಅನ್ನು ಗಟ್ ಮಾಡ್ತಿದ್ದಾರೆ, SDP ಅನ್ನು. ಈ ಕಾಂಗ್ರೆಸ್ ನಲ್ಲಿ ಅವರು ಹೋಗ್ಬಿಟ್ಟು ಒಂದು ಸ್ಟ್ರಾಂಗ್ ಪಕ್ಷ ಕಟ್ತಾರೆ. ಈಗ ಏನಾಗಿದೆ, ಬಿಜೆಪಿಗೆ ಹೋಗಿದ್ದಾರೆ, ಕಾಂಗ್ರೆಸ್ ಇಂದ SDP ಗೆ ಬಂದಿಲ್ಲ, ಎಲ್ಲ ಬಿಜೆಪಿಗೆ ಹೋಗಿದ್ದಾರೆ. ಬಹಳಷ್ಟು ಮಂದಿ ಬಿಜೆಪಿಯಲ್ಲಿ ಇದ್ದಾರೆ, ದೊಡ್ಡ ದೊಡ್ಡ ನಾಯಕತ್ವದಲ್ಲಿದ್ದಾರೆ. SM ಕೃಷ್ಣರವರನ್ನು ಕಾಣುವುದಿಲ್ಲ ಕರ್ನಾಟಕದಲ್ಲಿ. ಕೆಲವೊಂದು ಅರಾಜಕ ಸೃಷ್ಟಿ ಮಾಡುವಂತದ್ದು ನಿರ್ಮಾಣ ಆಗ್ತಾ ಇದೆ. ಓಕೆ. ಎಸ್ ಸರ್, ಥ್ಯಾಂಕ್ ಯು. ಅದೇ ರೀತಿ ಕೊನೆಯದಾಗಿ ನಾನು ಲಾಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೇನೆ. ಇವೆಲ್ಲದರ ನಡುವೆ PFI, SDPI ವಿಚಾರವಾಗಿ ಮಾತಾಡೋಣ. SDPI ರಾಜಕೀಯ ಸಂಘಟನೆ. ಎಸ್, ಅನೇಕ ಪ್ರೋಟೋಕಾಲ್ಗಳು, ಅನೇಕ ವಿಚಾರಗಳು, ಪ್ರೊಸೀಜರ್ಗಳು ಕೂಡ ಬರುತ್ತೆ. PFI ವಿಚಾರವಾಗಿ ಸದ್ಯ PFI ವಿಚಾರ ಬರುವಂಥದ್ದು. ಎಸ್, ಬ್ಯಾನ್ ಆಗುತ್ತೆ ಅನ್ನೋ ವಿಚಾರಗಳ ನಡುವೆ ನಾನು ನಿಮ್ಮಲ್ಲೇ ಲಾಸ್ಟ್ ರಿಯಾಕ್ಷನ್ ಕೇಳಿಕೊಳ್ತಾ ಇದ್ದೇನೆ. ರಾಧಾಕೃಷ್ಣ BJP ಹೋಗ್ತಾರೆ. ಈಗ ಕೇರಳ ಹೈಕೋರ್ಟ್ನ ಅಬ್ಸರ್ವೇಷನ್ ಏನಿತ್ತು, ಹಿಜಾಬ್ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ನ ಏನು ಅಬ್ಸರ್ವೇಷನ್ ಏನಿತ್ತು, SDPI ಅವರು ಏನೆಲ್ಲ ಈ ಕಾನೂನು ಬಾಹಿರ ಚಟುವಟಿಕೆಯನ್ನು ಮಾಡಿದ್ರು, PFI ಅವರು ಏನು ಮಾಡಿದ್ರು, ಎಲ್ಲದರ ರಿಪೋರ್ಟ್ ಹೋಗಿದೆ. ಆ ರಿಪೋರ್ಟ್ ಮೇಲೆ ಇವತ್ತು ಗೃಹ ಇಲಾಖೆ ನಾನು ಆಗ್ಲೇ ಹೇಳಿದ ಹಾಗೆ ರಿಯಾಕ್ಟ್ ಆಗಿದೆ, ಫೈಲ್ ಬಿಲ್ಡಪ್ ಆಗಿದೆ. ಬ್ಯಾನ್ ಮಾಡುವಂಥದ್ದು ಬಿಡುವಂಥದ್ದು ಗೃಹ ಇಲಾಖೆಗೆ ಸೇರಿದೆ. ಬ್ಯಾನ್ ಮಾಡುವಂಥದ್ದು ಬಿಡುವಂಥದ್ದು ಗೃಹ ಇಲಾಖೆಗೆ ಸೇರಿದೆ. ಓಕೆ, ಕೇಂದ್ರ ಗೃಹ ಇಲಾಖೆಗೆ ಸೇರಿದೆ. ಹಾಗಾದ್ರೆ ಇನ್ನೂ ಕೂಡ ಡೌಟ್ ಇದೆ PFI ಬ್ಯಾನ್ ಆಗುವಂಥದ್ದು ತಮ್ಮ ಸರ್ಕಾರದಲ್ಲಿ? ಡೌಟ್ ಅಂತೇಳಿ ಅಲ್ಲ, ಆ ಪ್ರಕ್ರಿಯೆ ಮುಗಿಬೇಕಷ್ಟೇ. ಓಕೆ, ರೈಟ್. ಅಡ್ಡಗೋಡೆಯ ಮೇಲೆ ದೀಪ ಇಡುವಂತಹ ವಿಚಾರ. ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್. ಎಸ್ ಸರ್, ಗಣೇಶ್ ಪೂಜಾರಿ. ನೋಡಿ, ಇವತ್ತು ಇಡೀ ದೇಶದಲ್ಲಿ ಏನು ದೇಶದ ಆಂತರಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಅದು ಎಲ್ಲ ಮಟ್ಟದಲ್ಲಿ ಜನರಿಗೆ ಸಿಗತಕ್ಕಂಥ ಸಹಕಾರಗಳಾಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಅಥವಾ ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಇದೆಲ್ಲವನ್ನು ಮರೆಮಾಚುವುದಕ್ಕಾಗಿ ಒಂದು ಅಜೆಂಡಾವನ್ನು ಸೃಷ್ಟಿ ಮಾಡಿದಂಥ ವ್ಯವಸ್ಥೆ ಇದು, ವ್ಯವಸ್ಥಿತವಾಗಿ. ಇದರಲ್ಲಿ ಇವರು ಯಾವುದೇ ಕಾನೂನನ್ನು ಕೂಡ ಇವರು ಕೈಗೆ ತಿಳುವುದಿಲ್ಲ. ಯಾಕಂತ ಹೇಳಿದರೆ ಇವರಿಗೆ ಒಂದು ಸ್ಪಷ್ಟವಾದ ನಿಲುವು ಬೇಕು. ಏನಂದರೆ ಜನರ ಮನಸ್ಸನ್ನು ಬೇರೆಡೆ ಕೊಂಡೋಗ್ಬೇಕು. ಈಗ ಇವತ್ತು ಅವರು ಅಲ್ಲಿ ಫೋನಲ್ಲಿ ಹೇಳಿದಾಗ ಈಶ್ವರಪ್ಪನವರ ಬಗ್ಗೆ ಇಡೀ ರಾಜ್ಯದಲ್ಲಿ 40% ಕಮಿಷನ್ ನಡೀತಾ ಇದೆ. ನೀವು ಒಂದು ತಿಳ್ಕೊಳ್ಳಿ, 2,30,000 ಬಜೆಟ್ ಮಾಡಿದಂಥ ರಾಜ್ಯದಲ್ಲಿ 40% ಹೋದರೆ ಒಂದು ಸಾಧಾರಣ ಒಂದು 70-75 ಸಾವಿರ ಕೋಟಿ ರೂಪಾಯಿ ಹೋಗುತ್ತೆ. ಇದು ಜನರ ದುರುಪಯೋಗ ಮಾಡತಕ್ಕಂಥ ಹಣ. ಇದನ್ನೆಲ್ಲವನ್ನ ದಾರಿ ತಪ್ಪಿಸುವಂತ ರೀತಿಗೆ ಹೋಗ್ಲಿಕ್ಕೆ ಈ ಒಂದು ಅಜೆಂಡಾವನ್ನ ಇವತ್ತು ಇಟ್ಟಿದ್ದಾರೆ. ಈಗ PFI ಬ್ಯಾನ್ ವಿಚಾರವಾಗಿ ಮಾತಾಡ್ತಾರೆ, ಅದು ಬೇರೆ ಏನಿಲ್ಲ. ರೈಟ್. ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್ ಅಶ್ರಫ್ ಅವರೇ, ಲಾಸ್ಟ್ ರಿಯಾಕ್ಷನ್. ಇವೆಲ್ಲದರ ನಡುವೆ ತಾವುಗಳೇ ಉತ್ತರವನ್ನ ಕೊಡಬೇಕು. PFI ಬ್ಯಾನ್ ಆಗುತ್ತಾ ಅನ್ನುವಂತ ಪ್ರಶ್ನೆಗಳ ನಡುವೆ ಬ್ಯಾನ್ ಆಗಲ್ಲ ತಾವು ಈಗಾಗಲೇ ಹೇಳಿದ್ದೀರಾ. ಇವೆಲ್ಲದರ ನಡುವೆ ಯಾಕೆ ತಮ್ಮಗಳ ಸಂಘಟನೆ ಮೇಲೆ ಮತ್ತೆ ಇಂತಹ ಆರೋಪಗಳು ಬರುತ್ತೆ ಅಂತ ಬಂದಾಗ ತಾವುಗಳು ಕೂಡ ಇದನ್ನ ಸಮರ್ಥವಾಗಿ ಯಾಕೆ ನಿಭಾಯಿಸ್ತಾ ಇಲ್ಲ? ತಾವುಗಳು ಆರೋಪಿಗಳಲ್ಲ, ಅಪರಾಧಿಗಳಲ್ಲ, ನಾವುಗಳು ನಿರಪರಾಧಿಗಳು ಅನ್ನೋ ವಿಚಾರಗಳನ್ನ ತಾವುಗಳು ಪದೇ ಪ್ರಸ್ತುತಪಡಿಸಬೇಕಾಗಿತ್ತು. ಅದನ್ನು ತಾವುಗಳು ಮಾಡ್ತಾ ಇಲ್ಲ. ಅದು ಕೂಡ ತಮ್ಮ ತಪ್ಪಾಗಿರಬಹುದು. ಲಾಸ್ಟ್ ರಿಯಾಕ್ಷನ್. ಆರೋಪ ಯಾಕೆ ಕೇಳಿ ಬರ್ತಾ ಇದೆ? ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ದೇಶದಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇರುವಂತಹ ಬಿಜೆಪಿಯ ವಿರುದ್ಧವಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ಗಟ್ಟಿ ಧ್ವನಿಯಲ್ಲಿ ಅವರ ಆಡಳಿತ ವೈಫಲ್ಯತೆಯನ್ನ, ಅವರ ಜನವಿರೋಧಿ ನಿಲುವುಗಳನ್ನ ಬಹಳ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸಿಕೊಂಡು ಬರ್ತಾ ಇದೆ. ಆ ಕಾರಣದಿಂದ ಪಾಪ್ಯುಲರ್ ಫ್ರಂಟ್ ನ ಮೇಲೆ ಇವರು ಏನ್ ಮಾಡ್ತಾ ಇದ್ದಾರೆ, ಆರೋಪ ಹೊರಿಸ್ತಾ ಇದ್ದಾರೆ, ನಿಷೇಧದ ತೂಗುಗತಿಯನ್ನ ಹಾಕಿರುವಂತಹದ್ದು. ಖಂಡಿತವಾಗಿಯೂ ಕೂಡ ಬಿಜೆಪಿ ಆಡಳಿತಕ್ಕೆ ಬಂದಾಗ ಪಾಪ್ಯುಲರ್ ಫ್ರಂಟ್ ಜೊತೆ ಹಲವು ಸಂಘಟನೆಯವರು ಇರ್ಬೋದು, ಹಲವು ಮುಖಂಡರು ಇರ್ಬೋದು ಹೇಳಿದ್ರು ತಮ್ಮ ಹೋರಾಟದ ಆ ಕಿಚ್ಚನ್ನ ಕಡಿಮೆಗೊಳಿಸಿ, ಬಿಜೆಪಿ ಅಧಿಕಾರದಲ್ಲಿದೆ ಅಂತ ಹೇಳಿ. ಆದ್ರೆ ನಾವು ರಾಜ್ಯರಹಿತವಾಗಿ ಹೋರಾಟವನ್ನ ಮಾಡಿದ್ವಿ. ಅದರಲ್ಲಿ ಯಾವುದೇ ಒಂದು ಮುಲಾಜಿಲ್ಲದೆ ಇವರ ಏನು ಜನವಿರೋಧಿ ನಿಲುವುಗಳಿದೆ, ಜನವಿರೋಧಿ ಧೋರಣೆಗಳಿದೆ,
ಇವರ ವೈಫಲ್ಯತೆಗಳಿದೆ, ಅದನ್ನು ಎತ್ತಿ ತೋರಿಸಿಕೊಂಡು ಅದರ ವಿರುದ್ಧವಾಗಿ ಹೋರಾಟವನ್ನ ಮಾಡಿದ್ವಿ. ಇಲ್ಲಿ ಧರ್ಮಗಳ ಆಧಾರದಲ್ಲಿ, ಜಾತಿ ಆಧಾರದಲ್ಲಿ ಸಂಘ ಪರಿವಾರ ಒಡಿತಾ ಇರುವಂತಹ ಇವರ ಪ್ರಯತ್ನ ಏನಿದೆ ಅದೆಲ್ಲವನ್ನು ಕೂಡ ನಾವು ವಿರೋಧಿಸಿಕೊಂಡು ಹೋರಾಟಕ್ಕೆ ರಂಗಕ್ಕಿಳಿದ್ವಿ, ಬೀದಿಗಿಳಿದು ಹೋರಾಟ ಮಾಡಿದ್ವಿ. ಕಾನೂನಾತ್ಮಕವಾಗಿ ಇವರಿಗೆ ಎಲ್ಲ ರೀತಿಯಲ್ಲೂ ಕೂಡ PFI ಎನ್ನುವಂತಹದ್ದು ಒಂದು ತೊಡಕಾಗಿದೆ, ಅವರಿಗೆ ಒಂದು ತಡೆಯಾಗಿದೆ. ಆದ್ರಿಂದ ಎಲ್ಲ ವಿಚಾರದಲ್ಲೂ ಕೂಡ ಪಾಪ್ಯುಲರ್ ಫ್ರಂಟ್ ಅನ್ನು ಗುರಿಪಡಿಸುವಂತ ಪ್ರಯತ್ನವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ನಮ್ಗೆ ಆತ್ಮವಿಶ್ವಾಸ ಇದೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಿಷೇಧಕ್ಕೆ ಒಳಗಾಗುವ ಸಾಧ್ಯತೆಗಳಿಲ್ಲ. ಒಂದು ವೇಳೆ ಇವರು ಕಾನೂನನ್ನ ಅಲ್ಲೇ ವ್ಯವಸ್ಥೆಯನ್ನ ದುರ್ಬಲಕೆ ಮಾಡಿಕೊಂಡು ಇವರು ನಿಷೇಧ ಮಾಡುವುದಾದ್ರೆ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾದ ಹೋರಾಟದ ಮೂಲಕ ಖಂಡಿತವಾಗಿಯೂ ನಾವು ಏನ್ ಮಾಡ್ತೇವೆ, ಅದನ್ನ ಅತಿಜಯಿಸಿಕೊಂಡು ಗೆಲುವನ್ನ ನಾವು ಪಡಿತೇವೆ. ಈ ದೇಶದಲ್ಲಿ ಖಂಡಿತವಾಗಿಯೂ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನೆಲೆ ನಿಲ್ಲಿಕ್ಕಿದೆ. ಸಮಾಜದ ಕಟ್ಟ ಕಡೆಯ ಜನರಿಗೆ ನ್ಯಾಯವನ್ನು ಒದಗಿಸುವ ಸಲುವಾಗಿ, ಸಂತ್ರಸ್ತರಾದವರ ಪರವಾಗಿ, ನ್ಯಾಯ ನಿರಾಕರಣೆಗೊಳಪಟ್ಟವರ ಪರವಾಗಿ ಖಂಡಿತವಾಗಿಯೂ ಕೂಡ ಪಾಪ್ಯುಲರ್ ಫ್ರಂಟ್ ಧ್ವನಿ ಎತ್ತದೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ಸದ್ಯ SDPA PFI ಜೊತೆಗೆ SDPA ವಿಚಾರವಾಗಿ ನಾನು ಈಗ ಮಾತಾಡ್ತಿಲ್ಲ. PFI ನ ವಿಚಾರ ಸದ್ಯ ಚರ್ಚೆ ಆಗ್ತಾ ಇರುವಂತದ್ದು. PFI ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ಹಿಂದಿನದು ಕೂಡ ನಮ್ಮ ರಾಜ್ಯದಲ್ಲಿ ಜೊತೆಗೆ ದೇಶದಲ್ಲಿ ಚರ್ಚೆ ಆಗಿರುವಂತಹ ವಿಚಾರ. ಇದು ಬ್ಯಾನ್ ಆಗುತ್ತೆ, ಬ್ಯಾನ್ ಆಗಬೇಕು ಅನ್ನುವಂತಹ ಪರ ವಿರೋಧವಾಗಿರುವಂತಹ ಅನೇಕ ಚರ್ಚೆಗಳ ನಡುವೆ, ಹೋರಾಟಗಳ ನಡುವೆ, ಪ್ರತಿಭಟನೆಗಳ ನಡುವೆ, ಜೊತೆಗೆ PFI ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ದೇಶದ್ರೋಹಿ, ರಾಷ್ಟ್ರದ್ರೋಹಿ ಚಟುವಟಿಕೆಗಳನ್ನು ಮಾಡುತ್ತೆ ಅನ್ನುವಂತಹ ಗಂಭೀರ ಆರೋಪಗಳ ನಡುವೆ ಈಗಾಗಲೇ ರಾಷ್ಟ್ರೀಯ ತನಿಖಾ ದಳದಿಂದ ಕೇಂದ್ರ ಗೃಹ ಇಲಾಖೆಗೆ ಮಾಹಿತಿ ಹೋಗಿರುವಂತದ್ದು, ಹಲವು ಘಟನೆಗಳನ್ನ, ಹಲವು ಗಲಭೆಗಳನ್ನ ಈಗಾಗಲೇ ಪ್ರಸ್ತಾಪ ಮಾಡಿರುವಂತದ್ದು. ಇವೆಲ್ಲದರ ನಡುವೆ ಮತ್ತೊಮ್ಮೆ ಈ ವಿಚಾರ ಮುನ್ನೆಲೆಗೆ ಯಾಕೆ ಬಂದಿದೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಈ ಹಿಂದೆಯೂ ಕೂಡ PFI ಬ್ಯಾನ್ ಆಗುತ್ತೆ ಅನ್ನುವಂತಹ ವಿಚಾರ ಚರ್ಚೆ ತುಂಬಾ ದೊಡ್ಡ ಮಟ್ಟದಲ್ಲಿ ಎದ್ದಿತ್ತು. ಆದ್ರೆ ಆಗಿಲ್ಲ. ಆದ್ರೆ ಮತ್ತೆ ಒನ್ಸ್ ಅಗೇನ್ 7 ವರ್ಷಗಳ ಬಳಿಕ PFI ಬ್ಯಾನ್ ಆಗುತ್ತೆ ಅನ್ನುವಂತಹ ವಿಚಾರ, ಅದು ಕೂಡ 1 ವಾರದೊಳಗೆ PFI ಬ್ಯಾನ್ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಹೇಳ್ತಾ ಇರುವಂತಹ ಪ್ರಾಥಮಿಕ ವರದಿ. ಗೊತ್ತಿಲ್ಲ 1 ವಾರದೊಳಗೆ ಏನಾಗುತ್ತೆ, ಅಥವಾ ಈ ಹಿಂದೆ ಹೇಳಿದಂತಹ ವಿಚಾರವಾಗಿ ಸುಳ್ಳು ಸುದ್ದಿಯಾಗಿಯೇ ಇರುತ್ತಾ ಅನ್ನುವಂಥ ಪ್ರಶ್ನೆಗಳ ನಡುವೆ ಎಸ್, ಇವತ್ತಿನ ಚರ್ಚೆಯಲ್ಲಿ ಯಾಕೆ PFI ಮೇಲೆ ಈ ಒಂದು ಗಂಭೀರ ಆರೋಪ ಬರುತ್ತೆ ಅಂತ ಬಂದಾಗ PFI ನ ನಾಯಕರು ನೇರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ತಮ್ಮ ಸರ್ಕಾರವೇ ಇದೆ, ಯಾಕೆ ಇದನ್ನ ಬ್ಯಾನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಸುಳ್ಳು ಆರೋಪಗಳನ್ನ ಹಾಕ್ತಾ ಇದ್ದಾರೆ ಅಂತ ಪ್ರಶ್ನೆ ಬಂದಾಗ ಬಿಜೆಪಿಯ ಮುಖಂಡರು ಕೂಡ ಹೇಳಿರುವಂತಹ ವಿಚಾರ, ಜೊತೆಗೆ ಕಾಂಗ್ರೆಸ್ನ ಮುಖಂಡರು ಕೂಡ ಹೇಳಿರುವಂತಹ ವಿಚಾರ, ಇವೆಲ್ಲದರ ನಡುವೆ ನಾನು ಇವತ್ತಿನ ಚರ್ಚೆನ ಕೊನೆಗೊಳಿಸ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿರುವಂತಹ ಅತಿಥಿಗಳು ಅಶ್ರಫ್ AK ಅವರು, PFI ರಾಜ್ಯ ಕಾರ್ಯದರ್ಶಿ. ಸರ್, ಥ್ಯಾಂಕ್ ಯು. ಎಸ್, ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ವಕ್ತಾರರು ರಾಧಾಕೃಷ್ಣ ಅವರು. ಸರ್, ಥ್ಯಾಂಕ್ ಯು. ಅದೇ ರೀತಿ ಗಣೇಶ್ ಪೂಜಾರಿ, ಕಾಂಗ್ರೆಸ್ ಮುಖಂಡರು. ಸರ್, ಥ್ಯಾಂಕ್ ಯು. ಎಸ್, ಇದು ಈ ಹೊತ್ತಿನ ವಿಶೇಷ. PFI ಬ್ಯಾಕ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಯ ನಡುವೆ ಇವತ್ತಿನ ಚರ್ಚೆಯನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು yes